ಚೀನಾ ಅಲ್ಲಿ ಹೇಗೆ ಚಿಕ್ಕ ಮಕ್ಕಳು ಅವ್ರ ಮನೇಲಿ ಕೆಲಸ ಕಚ್ಚುತ್ತಾರೆ ಬೇಗ, ನಮ್ಮಲ್ಲಿ ಪ್ಯಾಂಪರ್ ಮಾಡ್ತಾರೆ. ಚೈನೀಸ್ ಸ್ಟೂಡೆಂಟ್ಸ್ AI ಬಗ್ಗೆ ಓದ್ತಾ ಇದಾರೆ. AI ಕ್ಯಾಮ್ರಾಸ್ ಇದೆ, AI ಸ್ಕ್ರೀನ್ಸ್ ಬಂದಿದೆ. ಸೊ ದೇ ಆರ್ ಗೆಟಿಂಗ್ ಯೂಸ್ ಟು AI ಆಲ್ರೆಡಿ. ಹೇಗಿದೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ? ಸರ್ ಹೆಂಗಿದೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಬೆಟರ್ ದನ್ ಪ್ರೈವೇಟ್ ಸ್ಕೂಲ್ಸ್. ಹಳ್ಳಿ ಸ್ಕೂಲ್ ಗುರು, ಇದು ಯಾವುದೋ ಒಂದು ಹಳ್ಳಿ ಚೊಂಚಿಂಗಲ್ಲಿ ಇರೋ ಒಂದು ಹಳ್ಳಿಯ ಸ್ಕೂಲ್. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಇವ್ರದ್ದು ಗ್ರೌಂಡು. ಫುಡ್ ಕಲ್ಚರ್ ಲೈಕ್ ನಾವೆಲ್ಲ ನೋಡ್ತಾರ ಕಪ್ಪೆ ಆಚೆ ಈಚೆ ಅವೆಲ್ಲ ಅದೆಲ್ಲ ಸಹಜವಾಗಿರುತ್ತೆ. ಹಾವು ಅದು ಇದು ಇರುತ್ತಲ್ಲ, ಮೆಜಾರಿಟಿ ಆಫ್ ದಮ್ ಯಾರು ತಿನ್ನಲ್ಲ. ದೇಶದ ದೊಡ್ಡ ಸೆಟ್ಟೆ ಯಂಗ್ಸ್ಟರ್ಸ್, ಬಟ್ ಇಂಡಿಯಾದ ಯಂಗ್ಸ್ಟರ್ಗಳು ಇವತ್ತು ಕೆಲಸ ಖಾಲಿ ಇದೆ ಬಟ್ ಕೆಲ್ಸಕ್ಕೆ ಬರ್ತಾ ಇಲ್ಲ. ನಮ್ಮಲ್ಲಿ ಏನು ಅಂದ್ರೆ 10 ಗಂಟೆ 11 ಗಂಟೆಗೆ ಎದ್ದೇಳ್ತಾರೆ, ಟೀ, ತಿರ್ಗಾ ಡಿನ್ನರ್ ಮಾಡಿ ತಿರ್ಗಾ ಟೀ. ಚೈನಾದಲ್ಲಿ ಸರ್ ಟೈಮ್ ಇಲ್ಲ ಜನಕ್ಕೆ. ನಿಮ್ ಮಾತಲ್ಲಿ ನನ್ಗೆ ಅರ್ಥ ಆಗಿದೆ, ಸೋಮಾರಿಗಳ ಸಂಖ್ಯೆ ತೀರಾ ಕಡಿಮೆ. ನಾವು ಫಾರಿನರ್ಸ್ ಜಾಸ್ತಿ ಸೋಮಾರಿಯಲ್ಲಿ. ಬಟ್ ಆ ದೇಶ ಡೆವಲಪ್ ಆಗ್ಲಿಕ್ಕೆ ಕಾರಣ ಏನು ಅನ್ಸುತ್ತೆ? ಎರಡೇ ಸರ್, ಒಂದು ಸ್ಟ್ರಿಕ್ಟ್ ರೂಲ್, ಮೋಟಿವೇಶನ್. ಸಾಯಿಲ್ ಯಾರು ಪರದೇಶದಲ್ಲಿ ಸಾಗಿಸ್ಬೇಕು ಅಂತ ಒಂದು ಕನಸು ತಗೊಂಡು ಹೋಗಿದ್ದ ಒಬ್ಬ ಸ್ಟೂಡೆಂಟ್. ಸೊ ಕಂಟೆಂಟ್ ಕ್ರಿಯೇಟರ್ಗೆ ಏನ್ ಹೇಳ್ತೀರಿ? ಬನ್ನಿ. ಬಟ್ ಇಫ್ ಯುವರ್ ಇಂಟೆನ್ಷನ್ ಈಸ್ ಟು ಇನ್ಸ್ಪೈರ್ ಪೀಪಲ್, ಡೂ ಸಮಥಿಂಗ್ ಗುಡ್ ಟು ದ ಸೊಸೈಟಿ. ಕನ್ನಡದ ಬಗ್ಗೆ ಏನನ್ಸುತ್ತೆ? ತುಂಬಾ ಡೀಪ್ ಅಂಡ್ ಇಮೋಷನಲ್ ಲ್ಯಾಂಗ್ವೇಜ್, ಪವಿತ್ರವಾದ ಒಂದು ಭಾಷೆ ನಮ್ದು. ಬಟ್ ನೀವು ಪಾರ್ಟ್ ಟೈಮ್ ಜಾಬ್ ಆಚೆ ಈಚೆ ಏನಾರ ಅವತ್ತಿಗೆ ಇದಾಗಿತ್ತ? ಚೈನಾದ ರೂಲ್ಸ್ ಏನು ಅಂದ್ರೆ, ಓದ್ತಿದ್ದಾಗ ನಾವೇ ಯಾವ್ದು ಜಾಬ್ ಮಾಡೋಣ. ಅಪ್ಪನ ಹತ್ರ ₹1 ಇರ್ಲಿಲ್ಲ. ಕಷ್ಟಪಟ್ಟು ನಾನು ಬಂದು ಅಷ್ಟು ಅಪ್ಪ ಅಷ್ಟು ಮಾಡಿದ್ರು ವಿ ಸ್ಟಿಲ್ ಗಾಟ್ ಚೀಟೆಡ್ ಏಜೆನ್ಸಿ ಥ್ರೂ. ಬಟ್ ಹೊಸದಾಗ್ಯಾರ ಬರ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರಿ? ಓದ್ಬೇಕು ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಸಜೆಸ್ಟ್, ಬನ್ನಿ. ಬಿಸ್ನೆಸ್ ಮಾಡಬೇಕು ಅಂತ ಬಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಟಫ್. ಬಟ್ ಚೀನಾ ಅಲ್ಲಿ ಭಾಷೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ನಂಬಿಕೆ ಆಯ್ತಾ ನಿಮ್ಗೆ? ಇಲ್ಲ. ಮತ್ತೆ ಹಿಂಗ್ ಹೋದ್ರಿ ಅಂತ? ನಾವು ನೀನ್ ಕೂತಿದೀವಿ, ನಾನು ಹಿಂಗ್ ನೋಡ್ತೀನಿ, ಅವ್ನು ನನಗೆ ನೋಡ್ತಾನೆ. ಇಲ್ಲಿಗೆ ಬಂದ್ಬಿಟ್ಟು ಮಚ್ಚ. ಏನಂತಾರೆ ಅಪ್ಪ ಅಮ್ಮ ಈಗ? ಏನಂತಾರೆ, ಬೇಗ ಮದ್ವೆ ಆಗುವಂತಾರೆ. ಬಟ್ ಯಾವ ತರ ಸಾಕು ಅನ್ಸಿತ್ತ? ಎಷ್ಟೊಂದ್ಸರಿ ಅನ್ಸಿದೆ, ಕಣ್ಣೀರ್ ಹಾಕ್ಬಿಟ್ಟಿದ್ರೆ ಸಾಕು ಅಂತ. ಅಯ್ಯೋ, ಸಾಕು ಅನ್ಸೋದು ಫೈನಾನ್ಷಿಯಲಿ. ಏನಕ್ಕೆ ನಾನು ಇಲ್ಲಿದ್ದೀನಿ, ತಪ್ಪು ಮಾಡ್ಬಿಟ್ನ ಅಂತ. ನಾನು ಹಿಂದೆ ತಿರುಗಿ ನೋಡಕ್ ಆಗಲ್ಲ. ಸಾಲ ಮಾಡಿಸ್ಬಿಟ್ಟಿದೀನಿ ಅಪ್ಪನ ಹತ್ರ. ಐ ಡೋಂಟ್ ಹ್ಯಾವ್ ಆಪ್ಷನ್. ಬಹಳ ಖುಷಿ ಆದಂತ ದಿನ ಇವತ್ತು. ಯಾಕಂತಂದ್ರೆ ನನ್ನ ಜೊತೆ ಸಾಯಿಲ್ ಕುತ್ಕೊಂಡಿದ್ದಾರೆ. ನಾನು ಚೀನಾದಿಂದ ಮಾತಾಡೋ ವಿಡಿಯೋಗಳನ್ನ ನೋಡ್ತಿದ್ದೆ. ಯಾಕಂದ್ರೆ ಕೋವಿಡ್ ಟೈಮಲ್ಲಿ ನಾನು TV5 ಬಿಟ್ಟು ಕರ್ನಾಟಕ ಟಿವಿಗೆ ಫುಲ್ ಟೈಮರ್ ಆಗಿ ಬಂದಾಗ ಕೋವಿಡ್ ಸಂಘರ್ಷ ನಮ್ಮನ್ನ ಮಾತ್ರ ಅಲ್ಲ, ನಮ್ಮ ಮಾತ್ರ ಬೆಂಗಳೂರಿಗೆ, ಕರ್ನಾಟಕಕ್ಕಲ್ಲ, ಇಡೀ ವಿಶ್ವದಾದ್ಯಂತ ಇತ್ತು. ಸಹಜವಾಗಿ ಆ ಟೈಮಲ್ಲಿ ನಾವೆಲ್ಲ ಕರ್ನಾಟಕ, ಅಲ್ಲಿ ಸಾಯಿಲ್ ಇದ್ದು ಚೀನಾ ಸೌತ್ ಚೀನಾದಲ್ಲಿ. ಹಾಗಾಗಿ ಅಲ್ಲಿನ ಕಂಪ್ಲೀಟ್ ಇನ್ಫಾರ್ಮೇಶನ್. ಫಸ್ಟ್ ವಿಡಿಯೋ ಶುರುವಾಗಿದ್ದೆ, ಎಲ್ರೂ ಎಚ್ಚರಿಕೆಯಿಂದಿರಿ, ಎಲ್ರಿಗೂ ಪ್ರೇ ಮಾಡೋಣ ಅಂತ ಹೇಳಿ. ಅದಾದ ನಂತರ ಇದುವರೆಗೂ ಕೂಡ ಚೀನಾದ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಟಿ ಕೊಟ್ಟು ನಮ್ಗೆಲ್ಲ ತಿಳುವಳಿಕೆ ಕೊಟ್ಟಂತ ವ್ಯಕ್ತಿ ಸಾಯಿಲ್. ಅದಷ್ಟೇ ಅಲ್ಲ, ನಾವು ಯಾವಾಗ್ಲೂ ಮೀಡಿಯಾದಲ್ಲಿ ಚೀನಾ ಇಂಡಿಯಾ ಅನ್ನೋ ಬೇರೆ ವರ್ಷನ್ಗಳು ನೋಡ್ತಿದ್ವಿ. ಅದರಲ್ಲಿ ಕೆಲಸ ಮಾಡೋ ಮಕ್ಕಳು, ಆ ಮಹಿಳೆ, ಆ ತಾತ, ಎಲ್ರು ಬದುಕನ್ನ ಸ್ಟೋರಿ ಕೇಳಿದಾಗ ಆ ಬೌಂಡ್ರಿ ದಾಟಿ ಕಣ್ಣೀರ್ ಬರುತ್ತಲ್ಲ. ಬರೀ ನಮ್ಮ ಹತ್ರದವ್ರು ಕಂಡ್ರೆ ಮಾತ್ರ ಬೇಸರ ಆಗುತ್ತೆ, ಇದಾಗುತ್ತೆ ಅಂತಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಕಷ್ಟದಲ್ಲಿ ಬದುಕ್ತಾ ಇದ್ದಾನೆ ಅಂದ್ರೆ ನಮ್ಗೆ ಸ್ವಲ್ಪ ಮೋಟಿವೇಶನ್ ಆಗೋದು ಇದೆ. ಗೆಲುವಾಗಿದ್ದಾಗ, ನೋವಲ್ಲಿದ್ದಾಗ ಕಣ್ಣೀರು ಬರುತ್ತೆ. ಅಷ್ಟು ಸ್ಪಷ್ಟವಾಗಿ ಸ್ಟೋರಿ ಹೇಳ್ತಿದ್ ಸಾಯಿಲ್. ನನಗೆ ಫೇವ್ರೇಟ್ ಹೊರನಾಡ ಕನ್ನಡಿಗ. ಕರ್ನಾಟಕದ ಕನ್ನಡಿಗರು ಬಹಳ ಚೆನ್ನಾಗಿದ್ದಾರೆ, ಆದ್ರೆ ಹೊರ ದೇಶದ ಕನ್ನಡಿಗ, ಹೊರನಾಡ ಕನ್ನಡಿಗ ನಾವೇನ್ ಕರಿತೀವಿ, ಹಂಗೆ ಚೀನಾದಿಂದ ಸಾಯಿಲ್ ನನ್ಗೆ ಬಹಳ ಇಷ್ಟ ಆದಂತ ವ್ಯಕ್ತಿ. ಯಾಕಂದ್ರೆ ಚೀನಾದಲ್ಲಿ ನಿಂತು ಮಾತಾಡ್ತಿರೋ ಕನ್ನಡಿಗರು 3-4 ಮಂದಿ ಮಾತ್ರ. ಸೊ ಅದಲ್ಲಿ ಸಾಯಿಲ್ ಬಹಳ ಹತ್ರ ಆದ್ರು ಅಂದ್ರೆ ತಪ್ಪಾಗಲ್ಲ. ಸಾಯಿಲ್, ನಮಸ್ಕಾರ. ವೆರಿ ಥ್ಯಾಂಕ್ ಯು ಸರ್. ತುಂಬಾ ಇಷ್ಟ ಆಯ್ತು ನಿಮ್ಮ ಇಂಟ್ರೊಡಕ್ಷನ್. ಅಂಡ್ ನೀವು ಅವಾಗಿಂದ ನೋಡ್ತಾ ಇದ್ದೀರಾ ವಿಡಿಯೋ ಅಂತ ಕೇಳಿದ ತಕ್ಷಣ ತುಂಬಾ ಒಂದ್ ಸ್ವಲ್ಪ ಟಚಿಂಗ್, ಅಂದ್ರೆ ಎಮೋಷನಲ್ ಅನ್ಸ್ತು. ಯಾಕಂದ್ರೆ ಆ ಟೈಮಲ್ಲಿ ಸಪೋರ್ಟ್ ಮಾಡ್ತಿದ್ರೆ ತುಂಬಾ ಕಮ್ಮಿ ಜನ. ಬಟ್ ಇದುವರೆಗೂ ನೀವು ಗ್ಯಾಪ್ನ ಇಟ್ಕೊಂಡಿದ್ರಲ್ಲ, ಆ ಜರ್ನಿ ಫುಲ್ ಅಂದ್ರೆ ತುಂಬಾ ಏನಾಗುತ್ತೆ ಗೊತ್ತಾ ಸಾಯಿಲ್, ಒಂದು ಸತ್ಯಕ್ಕೆ ಯಾವಾಗ್ಲೂ, ಟ್ರೂತ್ ಯಾವಾಗ್ಲೂ ವ್ಯಾಲ್ಯೂ ಇರುತ್ತೆ, ಚೇಂಜ್ ಆಗಲ್ಲ. ನಾನು ಇದು ಸೂರ್ಯ ಅಂದ್ರೆ ಸೂರ್ಯ ಇರುತ್ತೆ, ಚಂದ್ರ ಅಂದ್ರೆ ಚಂದ್ರ ಇರುತ್ತೆ. ನಾನು ಉಲ್ಟಾ ಪಲ್ಟಾ ಹೇಳಿದ್ರೆ ಜನ ಕೇಳಕ್ ರೆಡಿ ಇರಲ್ಲ. ಅದು ಟೆಂಪ್ರವರಿ ಆಗಿರುತ್ತೆ ಅಷ್ಟೇ. ಯಾವುದೇ ಕಾರಣಕ್ಕೂ ಸೂರ್ಯ ಎಲ್ಲಿದ್ದಾನೆ, ಪೂರ್ವದಲ್ಲಿ ಹುಡ್ತಾನೆ, ಮುಳುಗ್ಬೇಕಾದ್ರೆ ಪಶ್ಚಿಮ ಮುಳುಗ್ತಾನೆ ಅಷ್ಟೇ. ಸೊ ಟೈಮ್ ಎಲ್ಲೂ ಕೂಡ ಡಿಸೈಡ್ ಮಾಡುತ್ತೆ.
ಸಾಹಿಲ್ ಹೇಗನ್ಸಿದೆ? ಬಹಳ ವರ್ಷ ಆದ್ಮೇಲೆ ಕರ್ನಾಟಕಕ್ಕೆ ಬಂದ್ರಿ. ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರೀದಿಕ್ಕೆ ಅಲ್ಲಿಗೆ. ನಿಮ್ ಜೊತೆ ಮೀಟ್ ಮಾಡಿ ನಿಮ್ಮ ವಾಯ್ಸ್ ಕೇಳಿ, ಆಕ್ಚುಲಿ ಫೋನ್ ಅಲ್ಲಿ ನಿಮ್ ವಾಯ್ಸ್ ಮಾತಾಡಿದ್ಮೇಲೆ ನಂಗೆ ಅನ್ಸ್ತು ವೆರಿ ನೈಸ್ ಅಂಡ್ ವೆರಿ ಹ್ಯಾಪಿ ಟು ಬಿ ಹಿಯರ್. ನಾನು ಕಾಫಿ ಟೀ ಅಂತ ಹೋಗ್ತೀರಿ? ಟೀ ಹೇಳಿದ್ವಿ. ಟೀ ಹೇಳಿದ್ರ? ಎಸ್ ಕಮ. ಆಕ್ಚುಲಿ ನಂದು ಫಸ್ಟ್ ಟೈಮ್ ಕರ್ನಾಟಕದ ಒಂದು ಟಿವಿ ಸ್ಟುಡಿಯೋ ಒಳಗ್ ಬಂದಿರೋದು. ಚೈನಾದಲ್ಲೂ ನಾನು ಹೋಗಿದ್ದೀನಿ. ನಾನು ನೋಡಿದೆ, ಒಂದ್ ಇಂಟರ್ವ್ಯೂ ಕೊಡ್ತಾ ಇದ್ರಿ ನೀವು. ಹಾ ಎಸ್, ಚೊಂಗ್ಚಿಂಗ್ ಅಲ್ಲಿ ಇದಾರೆ ಒಬ್ರು ನಮ್ ಫ್ರೆಂಡ್, ಅವರೆಲ್ಲ ವರ್ಕ್ ಮಾಡೋ ರಿಪೋರ್ಟ್ಸ್ ಎಲ್ಲ ಇದಾರೆ ಅಲ್ಲಿ. ಸೊ ಅಲ್ಲಿ ಹೋಗಿದ್ದೆ ನಾನು. ಬಟ್ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ನಾನು ಇಲ್ಲಿ ಒಳಗ್ ಬಂದಿದ್ದು. ನೋಡಿದ ತಕ್ಷಣ ಒಳ್ಳೆ ಪ್ರೊಫೆಷನಲ್ ಇತ್ತಲ್ಲ ನಿಮ್ದು, ತುಂಬಾ ಖುಷಿ ಆಯ್ತು ನೋಡಿ. ಬಟ್ ಏನ್ ಗೊತ್ತಾ ಸಾಹಿಲ್, ನನ್ಗೆ ಯಾವಾಗ್ಲೂ ಬಂದವ್ರ ಹತ್ರ ಜಾಸ್ತಿ ಪೊಲಿಟಿಷಿಯನ್ ಇಂಟರ್ವ್ಯೂ ಮಾಡ್ತಿರ್ತೀನಿ. ಪೊಲಿಟಿಕಲ್ ಬಿಟ್ರೆ ಬೇರೆ ಕೂಡ ಇಂಟರ್ವ್ಯೂನ ಶುರು ಮಾಡ್ತಾ ಹೋಗ್ತಿರ್ತೀವಿ, ಆ ಥರದ್ದೇನಿಲ್ಲ. ಬಟ್ ಜೀವನ ಇದೆಯಲ್ಲ, ಬದುಕಿದೆಯಲ್ಲ, ಅದು ಬಹಳ ವಂಡರ್ಫುಲ್ ಆಗಿರುತ್ತೆ ಪ್ರತಿಯೊಬ್ರದ್ದು ಅಷ್ಟೇ. ನಮ್ಗೆ ಚೀನಾ ಅಂದ್ಕೊಂಡಾಗ ವಿಶ್ವದಲ್ಲೇ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂತ ಕಂಟ್ರಿ ಆಗಿತ್ತು. ಈಗ ನಾವು ಜಾಸ್ತಿ ಆಗಿದೀವಿ. ಅದೆಲ್ಲ ಆದ್ಮೇಲೆ ಟೆಕ್ನಾಲಜಿಯಿಂದ ಹಿಡಿದು ನಮ್ಗಿಂತ ಮೊದ್ಲೇ 10 ವರ್ಷ ಮೊದ್ಲೇ ಬರುತ್ತೆ ಕಾಂಪಿಟಿವ್ ಚೀನಾ, ಈ ತರದೆಲ್ಲ ಲೆಕ್ಕಾಚಾರಗಳಿತ್ತು. ಸೊ ಹಾಗಾಗಿ ಆ ಟೆಕ್ನಾಲಜಿ ಬಗ್ಗೆನೇ ತಲೆಯಲ್ಲಿ ಇರೋದು ಎಲ್ಲರಿಗೂ. ಆದ್ರೆ ಚೀನಾ ಅಂದ್ರೆ ಕೆಲವು ಟೈಮ್ ಭಯ, ಲೈಕ್ ಆಲೋಚನೆಗಳು ಬೇರೆ ಇರೋದು. ಆದ್ರೆ ನೀವು ಚೀನಾನ ಹೇಳಿದ ರೀತಿ, ನೀವು ಚೀನಾನ ತೋರಿಸಿದ ರೀತಿ, ಮತ್ತೆ ನೀವು ಚೀನಾ ನೋಡಿದ ರೀತಿ ಇದೆಯಲ್ಲ, ಪ್ರತಿಯೊಬ್ರು ಕೂಡ ಎಲ್ಲವನ್ನೂ ಮರೆತು ಪ್ರೀತಿಯಿಂದ ಆ ವಿಡಿಯೋ ನೋಡ್ಬೇಕು ಅನ್ಸುತ್ತೆ. ಏನನ್ಸು ನಿಮ್ಗೆ ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ಅದನ್ನ? ಸೊ ನನ್ನ ಯೂಟ್ಯೂಬ್ ಜರ್ನಿ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದ್ದು 2020. ನೀವು ಹೇಳೋದಲ್ಲ ಮಾರ್ಚ್, ಕರೆಕ್ಟ್ ಆಗಿ ಆ ಡೇಟ್ ಜಾಬ್ ನಡ್ಕೊಂಡಿದ್ದೀರಾ ನೀವು. ಬಟ್ ಅದಕ್ಕಿಂತ ಮುಂಚೆನು ನಾನು ವಿಡಿಯೋಸ್ ಮಾಡ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವ್ದೋ ಒಂದು ಮೋಟಿವೇಶನಲ್ ವಿಡಿಯೋಸ್ ತರ ಮಾಡೋಣ ಅಂತ ಇದ್ದೆ. ಬಟ್ ಅವಾಗ ಒಂದು ನಾನು ಟ್ರಿಪ್ಗೆ ಹೋಗಿದ್ದೆ 2020 ಅಲ್ಲಿ, ಜಾನ್ವರಿಯಲ್ಲಿ. ಸೊ ಆ ಟೈಮ್ ಅಲ್ಲಿ ವಾಪಸ್ ಬರ್ತಿದ್ದಾಗೇನೆ ಕೋವಿಡ್ ಸ್ಟಾರ್ಟ್ ಆಗಿದ್ದು. ಸೊ ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ಅಯ್ಯೋ ಈ ತರ ಎಲ್ಲಾ ಗಾಬರಿ ಆಯ್ತು ಅಲ್ಲಿ, ನಿಮ್ಗೆ ಗೊತ್ತಿತ್ತಲ್ಲ. ಬಟ್ ಇಂಡಿಯಾದಲ್ಲಿ ಹಂಗಿದ್ರು ಅಂದ್ರೆ, ನೀವು ಚೈನಾದಲ್ಲಿ ಸ್ಟಾರ್ಟ್ ಆಗಿದ್ ಚೈನಾದಲ್ಲಿ ಅಂದ್ರೆ ಅಲ್ಲಿ ಹೆಂಗಿರ್ಬಹುದು. ಸೊ ಆ ಟೈಮಲ್ಲಿ ಎಲ್ಲ ಓಡೋಗ್ತಾ ಇದ್ರು, ಗಾಬರಿ. ಇದು ಏನ್ ಮಾಡೋದು ಗೊತ್ತಾಗ್ತಿಲ್ಲ. ವುಹಾನ್ಗೂ ಮತ್ತೆ ನಿಮ್ ಲೊಕೇಶನ್ಗೆ ಎಷ್ಟು ಡಿಸ್ಟೆನ್ಸ್? ವೆರಿ ಲಾಂಗ್ ಡಿಸ್ಟೆನ್ಸ್, ಅಂದ್ರೆ ಒಂದು 2000-3000 ಕಿಲೋಮೀಟರ್ಸ್ ಇದೆ. ಸೊ ಅದು ಸೌತ್ ಇಂಡಿಯಾ, ನಮ್ದು ನಾರ್ತ್ ಇಂಡಿಯಾ ಇದ್ದಂಗೆ, ಸೌತ್ ನಾರ್ತ್ ಇದ್ದಂಗೆ. ತುಂಬಾ ಅಲ್ಲಿ ಹೋಗಿದ್ದೆ ನಾನು, ವುಹಾನ್ಗೂ ಹೋಗಿದ್ದೆ. ಬಟ್ ಆ ಟೈಮಲ್ಲಿ ನಾನು ಬಂದ್ಮೇಲೆ, ವಾಪಸ್ ಬಂದ್ಮೇಲೆ ಯೂನಿವರ್ಸಿಟಿಯಿಂದ ಸ್ವಲ್ಪ ದೂರ ಹೋಗಿದೆ ಟ್ರಾವೆಲ್ ಅಂತ. ಅದ್ ಬಂದಿದ ತಕ್ಷಣ ಆಲ್ರೆಡಿ ಕೋವಿಡ್ ಸ್ಟಾರ್ಟ್ ಆಗ್ತಾ ಇತ್ತು. ಆ ಕೇಯಾಸ್ ಇತ್ತು, ಎಲ್ಲ ಓಡೋಗೋದು, ಭಯ. ಸ್ಟೂಡೆಂಟ್ಸ್ ಅಲ್ಲಿ ಬಂದ್ಬಿಡ್ತಲ್ಲ, ಎಲ್ಲಿದ್ಯೋ, ಎಲ್ಲ ಮಾಸ್ಕ್ ಹಾಕೋತಿದೀವಿ, ಏನೋ ವೈರಸ್ ಬರ್ತಾ. ಅವಾಗ ಕೋವಿಡ್ ಅಂತಾನು ನಮಗೆ ಗೊತ್ತಿರ್ಲಿಲ್ವಲ್ಲ, ಇನ್ನ ಹೆಸರು ಬಂದಿರಲಿಲ್ಲ. ಏನೋ ವೈರಸ್ ಅಂತೆ, ವೈರಲ್ ಫೀವರ್ ಅಂತೆ, ಹೆಂಗೆ ಅಂತ ಎಲ್ಲ. ನಾನು ಯಾವ್ದೋ ಇರುತ್ತೆ ಬಿಡು ವೈರಲ್ ಫೀವರ್, ಹೋಗುತ್ತೆ ಅಂತ ನಾವು ಸುಮ್ನೆ ಇದ್ವಿ ಅವಾಗ. ಆ ಟೈಮಲ್ಲಿ ನಂಗೆ ಇನ್ನ ಬಂದಿರಲಿಲ್ಲ, ಅಂದ್ರೆ ಬ್ಲಾಗ್ ಮಾಡೋಣ ಅಂತ. ಬಟ್ ಈ ತರ ಜಾಸ್ತಿ ಆಗ್ತಾ ಇತ್ತು. ವುಹಾನ್ ಅಲ್ಲಿ ಸಾಯ್ತಾ ಇದಾರೆ ಅಂದ್ರೆ ಒಂದ್ಸರಿ ಗೊತ್ತಾಯ್ತಲ್ಲ ನನಗೆ, ಓಕೆ ಜನ ಕೇಳ್ತಾ ಇದಾರೆ ನಮ್ ಸಿಚುವೇಶನ್ ಹೇಗಿದೆ ಅಂತ, ನಂಗೆಲ್ಲ ಮೆಸೇಜ್ ಮಾಡ್ತಾ ಇದ್ರಲ್ಲ. ಆ ಟೈಮಲ್ಲಿ ನಂಗೆ ಅನ್ಸ್ತು, ಓಕೆ ಇವಾಗ ನಾವು ವ್ಲಾಗ್ ಮಾಡ್ಬೋದು, ವ್ಲಾಗ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ. ನಾನು ಮೊದ್ಲು ಇಂಗ್ಲಿಷ್ ಅಲ್ಲಿ ಮಾಡಿದ್ದೆ. ನನ್ ಕನ್ನಡ ಚಾನಲ್ ಅಲ್ಲೇ ಫಸ್ಟ್ ವ್ಲಾಗ್ ಕನ್ನಡ ಇರ್ಲಿಲ್ಲ, ಅದು ಇಂಗ್ಲಿಷ್ ಅಲ್ಲಿ ಮಾಡಿದ್ ನಾನು. ಇಂಗ್ಲಿಷ್ ಅಲ್ಲಿ? ಓಕೆ. ಆಕ್ಚುಲಿ ಏನಾಗಿತ್ತು ಅಂದ್ರೆ, ನಾವು ಮಾಡ್ತಿದ್ದಾಗ 2020 ಅಲ್ಲಿ, ಆ ಟೈಮ್ ಅಲ್ಲಿ ಕನ್ನಡ ವ್ಲಾಗರ್ಸ್ ತುಂಬಾ ಕಮ್ಮಿ ಜನ ಇದ್ದಿದ್ದು, ಫುಲ್ ಕಮ್ಮಿ. ನಾವು ಎಷ್ಟು ಒಂದು 2-3 ಮೆಂಬರ್ಸ್ ಏನೋ ಇದ್ದಿದ್ದು ಅಷ್ಟೇ ವ್ಲಾಗರ್ಸ್. ಅವಾಗ ನನಗೆ ಗೊತ್ತಿರಲಿಲ್ಲ ಕನ್ನಡದಲ್ಲೂ ಕಾಂಟೆಂಟ್ ಮಾಡ್ತಾರೆ ಅಂತ, ನಂಗೆ ಗೊತ್ತಿರಲಿಲ್ಲ. ನಾನೀಗ ಅವ್ರ ಟೀ ಬ್ರೇಕ್ಗೋಸ್ಕರ ಒಂದಷ್ಟು ಲೈನ್ ನಾನು ಹೇಳ್ತಾ ಹೋಗ್ತಿರ್ತೀನಿ, ಅವ್ರ ಟೀ ಕುಡಿಲಿ. ಯಾಕೆ ಟೀ ಕೈ ಕೊಟ್ಟು ಶಿವು ನೀವು ಮಾತಾಡ್ಸಿದಿರ ಅಂತ ನೀವು ಬೈಬಾರ್ದಲ್ಲ, ಅದಕ್ಕೆ ವಿಷಯ ಗೊತ್ತಿರ್ಲಿ. ನಿಮ್ಗೆ ಭಾಷೆ ಅನ್ನೋದು ಶಕ್ತಿ. ಭಾಷೆ ಇದೆಯಲ್ಲ, ನಾವು ಕನ್ನಡ ಭಾಷೆನ ನಾವು ಒಂದು 6-7 ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ ಮಾತಾಡ್ತೀವಿ, ನಮ್ಮ ಹೊರಗಡೆ ಹೋದ್ರು ಕೇಳ್ತಾರೆ ಅಷ್ಟೇ. ಅದನ್ನ ಮೀರಿ ಇಂಗ್ಲಿಷ್ ಆದ್ರೆ ಅದಕ್ಕೂ ಅಮೆರಿಕಾ ಇಂದ ಹಿಡಿದು ಬೇರೆ ಬೇರೆ ಭಾಗದಲ್ಲಿ ಇರುತ್ತೆ. ಚೀನಾದಲ್ಲಿ ಮತ್ತೆ ಜಪಾನ್ ಅವ್ರವ್ರ ಭಾಷೆಗಳನ್ನ ರಷ್ಯಾದಲ್ಲಿ ಇದು ಮಾಡ್ತಾರೆ. ಬಟ್ ಅಮೆರಿಕಾ, UK ಮತ್ತೆ ಇಂಡಿಯಾ ಸೇರಿದಂಗೆ ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲಿಷ್ ಬಳಸ್ತಾ ಇದಾರೆ. ಬಟ್ ಹಿಂದಿ ಅದು ಕೂಡ ದೇಶದಲ್ಲಿ 40 ಕೋಟಿ 50 ಕೋಟಿ ಜನದವರೆಗೂ ಕೂಡ ಹಿಂದಿನ ಮಾತಾಡ್ತಾರೆ, ಬಿಕಾಸ್ ಆಫ್ ನಾರ್ತ್ ಇಂಡಿಯಾ ಭಾಗದಲ್ಲಿ. ನಿಜವಾಗ್ಲೂ ಸಾಯಿಲ್ಗೆ ನನಗೆ ಗೊತ್ತಿರೋ, ಈಗ ಚೀನಾ ಭಾಷೆ ಗೊತ್ತು, ಇಂಗ್ಲಿಷ್ ಗೊತ್ತು, ಹಿಂದಿ ಗೊತ್ತು, ಕನ್ನಡ ಗೊತ್ತು. ಬಟ್ ಒಂದು ಪ್ರಶ್ನೆ ಇರೋದು, ಯಾಕಂದ್ರೆ ನಾವು ಯೂಟ್ಯೂಬರ್, ಹೌದು ನಾನೊಬ್ಬ ಕರ್ನಾಟಕ ಟಿವಿ ಡಿಜಿಟಲ್ ಪ್ಲಾಟ್ಫಾರ್ಮ್ ನಡೆಸ್ತಾ ಇದ್ರು ಕೂಡ, ನನಗೆ ನಾವೆಲ್ಲ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಬಹಳ ನಂಬೋದು ಯೂಟ್ಯೂಬ್. ನಾವು ಒಂಥರ ನಮ್ಮ ಟಾಟಾ ಕಂಪ್ನಿ ಇದ್ದಂಗೆ, ಕರೆಕ್ಟ್ ಟೈಮ್ ಪೇಮೆಂಟ್ ಕೊಡ್ತಾನೆ, ಕರೆಕ್ಟ್ ಆಗಿ ಯೂಟ್ಯೂಬ್ ಅಂದ್ರೆ ಅಷ್ಟು ನಂಬಿಕೆ ಇದೆ ನಮ್ ವರ್ಷನ್ ಅಲ್ಲಿ. ಸೊ ಹಾಗಾಗಿ ಸಾಯಿಲ್ಗೆ ಭಾಷೆ ದೊಡ್ಡ ಶಕ್ತಿ. ಹಿಂದಿಲ್ ಮಾಡ್ಬೋದಿತ್ತು, ಇಂಗ್ಲಿಷ್ ಅಲ್ಲಿ ಮಾಡ್ಬೋದಿತ್ತು, ಹಿಂಗೆಲ್ಲ ಮಾಡ್ಬೋದಿತ್ತು. ಯಾಕಂದ್ರೆ ಬಿಕಾಸ್ ಆಫ್ ರೆವಿನ್ಯೂ ಪಾರ್ಟ್, ದುಡ್ಡ ಭಾಷೆನ ಅಂದಾಗೆಲ್ಲ ಬರೀ ದುಡ್ಡು ಕಡೆ ಹೋಗೋರೆ. ಸೊ ಹಾಗಾಗಿ ನೀವು ಇಂಗ್ಲಿಷ್ ಕಂಟೆಂಟ್ ಶುರು ಮಾಡಿ ಕನ್ನಡಕ್ಕೆ ಯಾಕೆ ಬಂದ್ರಿ ಅಂತ?
ಸರ್ ಆಕ್ಚುಲಿ ನಾನು ತುಂಬಾ ಸರ್ಪ್ರೈಸ್ ಆಗಿದ್ದೀನಿ. ನೀವು ಯಾವ ತರ ಅಬ್ಸರ್ವ್ ಮಾಡಿದಿರ ನನ್ನ ಕಾಂಟೆಂಟ್ ಅಂದ್ರೆ ಸಖತ್ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಕೇಳ್ತಾ ಇದ್ರೆ. ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ನಲ್ಲ ಇಂಗ್ಲಿಷ್ ವ್ಲಾಗ್ ಮಾಡಿದೆ ಅಂತ, ಅದಾದ್ಮೇಲೆ ನನಗೆ ಅನ್ಸಿದ್ದು ಏನು ಕನ್ನಡದಲ್ಲಿ ಮಾಡಬಾರ್ದು, ಯಾರು ಹೇಳಿಲ್ಲ ಆ ಟೈಮಲ್ಲಿ. ಬಟ್ ಏನಕ್ಕೆ ಕನ್ನಡ ಮಾತೃಭಾಷೆ ನಾವು ಯೂಸ್ ಮಾಡ್ಬೋದು, ಕನ್ನಡ ಮಾತಾಡೋದು, ವೈ ನಾಟ್ ಕನ್ನಡ? ಬಟ್ ಅದಕ್ಕಿಂತ ಮುಂಚೆ ನಾನು ಯಾವತ್ತು ನೋಡಿರೋ ನನ್ನ ಕನ್ನಡ ವಿಡಿಯೋಸೇ ನೋಡಿರೋ, ಮಾಡ್ತಾ ಇದ್ರು ಎಷ್ಟೊಂದು ಜನ ವೈನ್ ವಿಡಿಯೋಸ್, ಕಾಮಿಡಿ ವಿಡಿಯೋಸ್ ಎಲ್ಲ. ಅದಾದ್ ಏನಕ್ ಮಾಡಬಾರ್ದು ಅಂತ ಪ್ರಶ್ನೆ ಬಂದ್ಮೇಲೆ ನಾನು ಒಂದು, ಅದೇ ನೀವು ಹೇಳಿದ್ರಲ್ಲ ವಿಡಿಯೋ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ, ಅದನ್ನ ನಾನು ಶೂಟ್ ಮಾಡ್ಬಿಟ್ಟು, ಏನಿಲ್ಲ ನನ್ನ ಡಾರ್ಮೆಟ್ರಿಯಲ್ಲೇ ನನ್ನ ರೂಮ್ ಅಲ್ಲಿ ನಾನು ಒಬ್ನೇ ಇದ್ದಿದ್ದು, ಎಲ್ಲಾ ಓಡೋಗ್ಬಿಟ್ಟಿದ್ರು. ಸೊ ನಂದೇ ಒಂದು ಚಿಕ್ಕ ಫೋನ್ ಇತ್ತು, ಆಂಡ್ರಾಯ್ಡ್ ಫೋನು. ಅದನ್ನ ಇಟ್ಬಿಟ್ಟು ಏನೋ ಬೆಡ್ ಮೇಲೆ ಇಟ್ಟು ರೆಡಿ ಆಗ್ಬಿಟ್ಟು, ನಮಸ್ಕಾರ ನಾನು ನಿಮ್ಮ ಸಾಹಿಲ್ ಹುಸೇನು, ಚೀನಾದಲ್ಲಿ ಕನ್ನಡಿಗ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋ ಮಾಡ್ಬಿಟ್ಟು ನಮ್ಮ ಯೂನಿವರ್ಸಿಟಿ ಏನಿದೆ ಯಾವ ತರ ಇದೆ ಅಂತ ನಾನು ತೋರಿಸ್ದೆ. ಅದಾದ್ ತೋರಿಸಿ ಹಾಕಿದ ತಕ್ಷಣ ಎಲ್ಲಾರ್ಗು ಗೊತ್ತಾಯ್ತು, ಓ ನಮ್ ಚೀನಾದ ಏನಪ್ಪಾ ಕನ್ನಡಿಗ ಚೀನಾದಲ್ಲಿ ಇದ್ದಾನೆ ಅಂತ ಗೊತ್ತಾದ್ಮೇಲೆ ರಿಪೋರ್ಟರ್ಸ್ ಇರ್ಬೋದು, ಟಿವಿ ಅವ್ರು ಇರ್ಬೋದು, ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬಿಟ್ರು. ಅದಾದ್ಮೇಲೆ ಜನ ತುಂಬಾ ಸಪೋರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾನು ತುಂಬಾ ಇಂಟ್ರೋವರ್ಟ್ ಇದ್ದಿದ್ದು, ಅಂದ್ರೆ ಏನೇ ಒಂದು ಪ್ರಾಬ್ಲಮ್ಸ್ ಇರ್ಲಿ, ಏನೇ ಒಂದು ಸಿಚುವೇಶನ್ ಇರ್ಲಿ, ಐ ಯೂಸ್ ಟು ಕೀಪ್ ಇಟ್ ಟು ಮೈ ಸೆಲ್ಫ್. ಬಟ್ ಆ ವಿಡಿಯೋಸ್ ಮುಖಾಂತರ ನಾನು ಜನ ಜೊತೆ ಮಾತಾಡ್ತಿದ್ನಲ್ಲ, ಅವ್ರ ಮೆಸೇಜಸ್ ಇರ್ಬೋದು, ತುಂಬಾ ಧೈರ್ಯವಂತ ನೀನು, ಒಬ್ನೇ ಇದೆಯಾ, ಹಂಗೆ ಹಿಂಗೆಲ್ಲ ತುಂಬಾ ಮೋಟಿವೇಟ್ ಮಾಡಿದ್ರು. ಸೊ ನಾನು ಆ ಟೈಮಲ್ಲಿ ನಾನು ಸರ್ವೈವ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕ ಜನತೆ ಕೊಟ್ಟಿರೋ ಒಂದು ನನಗೆ ಸಪೋರ್ಟ್ ಇಂದಾನೆ ನನ್ಗೆ ಆ ಸರ್ವೈವ್ ಮಾಡ್ತಿದ್ದು. ಇಲ್ಲ ಅಂದಿದ್ರೆ ಈಸಿಲಿ ನಾನು ಡಿಪ್ರೆಷನ್ ಹೋಗ್ಬಿಟ್ಟು ಅಲ್ಲಿಂದ ಬೇಗನೆ ಓಡ್ ಬಂದ್ಬಿಟ್ಟಿದೆ. ಎಸ್, ಜರ್ನಿ ಬಹಳ ಇದೆ ಸಾಹಿಲ್ ಅವ್ರದ್ದು. ಯಾಕಂದ್ರೆ ಯಾರು ಏನು ಎತ್ತ, ಕರ್ನಾಟಕದಿಂದ ಚೀನಾ ಜರ್ನಿ ಹೆಂಗ್ ಶುರುವಾಯ್ತು, ಆಗಾಗ್ಲೇ ಹೇಳದ್ನಲ್ಲ, ನಾವು ನೋಡೋ ದೃಷ್ಟಿಕೋನ ಅಷ್ಟೇ. ಸೂರ್ಯ ಬೆಳಿಗ್ಗೆ ಎದ್ದು ಕಣ್ಣಿಗೆ ರಗರಗ ಅಂತ ಬಿಸಿಲು ನೋಡಕ್ಕಾಗಲ್ಲ, ಆದ್ರೆ ಸೂರ್ಯ ಮುಳುಗುವಾಗ ಆ ಕೆಂಪನ ಸೂರ್ಯನ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ವರ್ಷನ್ಗಳು ಬೇರೆ ಇರುತ್ತೆ. ಹಾಗಾಗಿ ನನ್ಗೆ ಬಹಳ ಇಂಟ್ರೆಸ್ಟ್ ಸಾಹಿಲ್ ಅವ್ರ ಬಗ್ಗೆ ಮತ್ತು ಆ ಚೀನಾ ಜರ್ನಿ ಬಗ್ಗೆ. ಅದನ್ನೆಲ್ಲ ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತೀನಿ. ಯಾಕಂದ್ರೆ ನೀವೆಲ್ಲ ಮಾಮೂಲಿ ಅದೇ ಶಿವಕುಮಾರ್ ಯಾವಾಗ್ಲೂ ಅದೇ ಪೊಲಿಟಿಷಿಯನ್ ಇಂಟರ್ವ್ಯೂ ಮಾಡಿದಾಗ ಮಾಡ್ತೀರಾ ಅಂತ ಅನ್ಬಾರ್ದು. ಈಗ ಸಾಹಿಲ್ ಅಲ್ಲೆಲ್ಲ ಓಡಾಡ್ಕೊಂಡು ಮಾಡ್ತಿರ್ತಾರಲ್ಲ, ಒಂದಷ್ಟು ಚೇಂಜಸ್ ಇರ್ಲಿ ಅಂತ ನಾವ್ ಇದ್ ಮಾಡಿದ್ವಿ. ಇವ್ರು ನಿಮ್ ತುಮಕೂರು ಅವರೇ ಸಾಹಿಲ್? ಬಸು ಸಾಹಿಲ್ ಮಧುಗಿರಿ, ಕೊರಟಗೆರೆ. ಸೊ ಆಲ್ಮೋಸ್ಟ್ ಅಲ್ಲಿ ಟಿವಿ ಅಲ್ಲಿ ಡಿಜಿಟಲ್ ಎಲ್ಲ ವರ್ಕ್ ಮಾಡಿದ್ರಲ್ಲ, 35 ಮೆಂಬರ್ಸ್ ನಾವಿಲ್ಲಿ ವರ್ಕ್ ಮಾಡ್ತಾರೆ. ಇಲ್ಲಿ ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ತಿದ್ದಾರೆ. ಇಲ್ಲ ಏನಾಗುತ್ತೆ ಅಂದ್ರೆ ಸುಮ್ನೆ ಹಾಗೆ ಇರೋದು ಬೇಡ, ನಾವು ಚೇಂಜಸ್ ಇರ್ಲಿ ಅಂತ ಈ ವರ್ಷನ್ ಬಂದ್ವಿ. ಎಸ್ ಸಾಹಿಲ್ ಅವರೇ, ನಾವು ಅಲ್ಲಿಂದ ಶುರು ಮಾಡಿದ್ವಿ ಜರ್ನಿ, ಮಾತಾಡ್ಕೊಂಡು ಈಗ ಇಲ್ಲಿಗೆ ಬಂದು ಕುತ್ಕೊಂಡ್ವಿ. ಎಸ್, ನಿಮ್ಮ ಹತ್ರ ಮಾತಾಡೋದು, ಜನಗಳು ಕೂಡ ನಿಮ್ ಮಾತನ್ನ ಕೇಳಕ್ ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಚೀನಾಗ್ ಹೋಗ್ಬೇಕು ಅಂತ ಯಾವಾಗ ಅನ್ಸ್ತು ನಿಮ್ಗೆ? ಯಾವಾಗ ಹೊರಟ್ರಿ ಅಂತ? ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ನಿರ್ಧಾರ ನಿಮ್ದೇನ ಯಾರ್ದು ಅಂತ? ಸೊ ನಾನು ಚೀನಾಗ್ ಹೋಗಿದ್ದು 2007, ಎಕ್ಸಾಕ್ಟ್ ಡೇಟ್ ಅಂದ್ರೆ 2017 ಡಿಸೆಂಬರ್ 16th. ಓಕೆ, ಅವತ್ತೇ ನಾನು ಇಲ್ಲೇ ಬೆಂಗಳೂರಿಂದಾನೇ ಫ್ಲೈಟ್ ತಗೊಂಡಿದ್ದು, ಹಾಂಗ್ಕಾಂಗ್ ಥ್ರೂ ಹೋಗಿದ್ದು. ಸೊ ಏನಕ್ಕೆ ಹೋದೆ, ಯಾಕೆ ಹೋದೆ, ಯಾರ ಡಿಸಿಷನ್? ಅಫ್ಕೋರ್ಸ್ ನಂದೇ ಡಿಸಿಷನ್ ಇದ್ದಿದ್ದು. ಮನೆಯಲ್ಲಿ ನಮ್ಗೆ ಆ ಟೈಮಲ್ಲಿ ಚೈನಾ ಅಂದ್ರೆ ನಮ್ಗೂ ಗೊತ್ತಿತ್ತಲ್ಲ, ಏನು ಟ್ರಸ್ಟ್ ಬರ್ತಿರ್ಲಿಲ್ಲ. ಆ ತರ ಇದೆ ಚೈನಾ, ಜಿರಳೆ ತಿಂತಾರೆ, ಹಾವು ತಿಂತಾರೆ, ಹಂಗೆಲ್ಲ ಮನೇಲೂ ಇತ್ತು, ಇವಾಗ್ಲೂ ಹೇಳ್ತಾರೆ. ಬಟ್ ನನ್ನಲ್ಲಿ ಏನು ಅಂದ್ರೆ ಅಬ್ರಾಡ್ ಹೋಗ್ಬಿಟ್ಟು ಏನೋ ಒಂದ್ ಮಾಡ್ಬೇಕು. ನಾನು ಅದೇ ಹೇಳಿದ್ನಲ್ಲ, ನಾನು ಇಂಟ್ರೋವರ್ಟ್ ಇದ್ದೆ ಮೊದ್ಲು. ತುಮಕೂರು ಬಿಟ್ಟು ನಾನು ಬೆಂಗಳೂರು, ನಾನು ಆಕ್ಚುಲಿ 18 ವರ್ಷ ಇದ್ದದ, ಅಷ್ಟೊಂದ್ ತಿರ್ಗಾಡಿರ್ಲಿಲ್ಲ ನಾನು. ನಮ್ಮ ಅಪ್ಪ ಏನು ಅಂದ್ರೆ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು, ಅವ್ರಿಗೆ ಏನು ತೊಂದರೆ ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಸ್ಪೂನ್ ಫೀಡ್ ಮಾಡ್ಕೊಂಡಿದ್ರು. ಅದ್ರಿಂದ ನನಗೆ ಒಂದು ಇಂಟ್ರೋವರ್ಟ್ ಆಗ್ಬಿಟ್ಟು ಅಂದ್ರೆ ಕಾಮ್ ಆಗಿರೋದು, ಯಾರ ಜೊತೆ ಜಾಸ್ತಿ ಏನು ಮಾತಾಡಂಗಿಲ್ಲ. ಹೊರಗಡೆ ಹೋದ್ರೆ ಈವನ್ ಬ್ಯಾಂಕಿಗೆ ಹೋದ್ರು ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಅಲ್ಲೂ ಸ್ವಲ್ಪ ಭಯ ಆಗುದು, ಸ್ಟ್ರೇಂಜರ್ಸ್, ಅಷ್ಟು ಇಂಟ್ರೋವರ್ಟ್ ಇದ್ದೆ ನಾನು. ಆಮೇಲೆ ನೋ ಹ್ಯಾವ್ ಟು ಚೇಂಜ್. ಇಲ್ಲಿದ್ರೆ ಆಗಲ್ಲ, ಇದೇ ತರ ಅಪ್ಪ ಅಮ್ಮನ ಜೊತೆನೆ ಇದ್ರೆ ಸ್ಪೂನ್ ಫೀಡೇ ಇರುತ್ತೆ, ಏನು ಒಂದು ಗ್ರೋತ್ ಸಿಗಲ್ಲ ನನಗೆ ಅಂತ ನಾನು ಏನ್ ಮಾಡಿದೆ, ಅಬ್ರಾಡ್ ಹೋಗೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ನೀಟ್ ಎಕ್ಸಾಮ್ ಮುಗಿಸ್ಕೊಂಡು ಅದಾದ್ಮೇಲೆ ನನ್ ಆಗಿತ್ತು, ಕ್ರಾಕ್ ಆಗಿತ್ತು ನೀಟು. ಬಟ್ ಸಿಟಿಗೆ ಏನು ಇಂಡಿಯಾದಲ್ಲಿ ಅಂದ್ರೆ ಒಂದು ಕಾಸ್ಟ್ ರೇಂಜ್ ಅಲ್ಲಿ 75 lakhs ಕೇಳ್ತಾ ಇದ್ರು. ಬಟ್ ಕಮಿಂಗ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ ತಂದೆ ಟೀಚರ್,
ಅದಕ್ಕೋಸ್ಕರ ಆ ಟೈಮಲ್ಲಿ ನಮ್ಗೆ ಅಷ್ಟೊಂದು ಫೈನಾನ್ಷಿಯಲಿ ವಿ ವರ್ ನಾಟ್ ಗುಡ್. ಅದಕ್ಕೋಸ್ಕರ ಆಪ್ಷನ್ಸ್ ಏನಿತ್ತು, ಯುರೋಪ್ ಇತ್ತು, ಉಕ್ರೇನ್ ಇತ್ತು, ರಷ್ಯಾ ಇತ್ತು, ಚೈನಾ ಇತ್ತು, ಫಿಲಿಪೈನ್ಸ್ ಇತ್ತು, ಇಷ್ಟೇ ಆಪ್ಷನ್ ಇದ್ದಿದ್ದು. ಸೊ ವಿ ಕನ್ಸಲ್ಟೆಡ್ ಏಜೆನ್ಸಿ. ಅದು ಒಂದು ತಪ್ಪಾಯ್ತು, ಆಮೇಲೆ ಹೇಳ್ತೀನಿ ಯಾಕೆ ಅಂತ. ಅದಾದ್ಮೇಲೆ ಅವ್ರು ನಮ್ಗೆ ಈ ತರ ಒಂದು ದೇ ಪ್ರೊವೈಡೆಡ್ ಲಿಸ್ಟ್, ಅಂದ್ರೆ ಇಷ್ಟಿಷ್ಟು ಕಂಟ್ರೀಸ್ ಇದೆಯಪ್ಪ, ನಾವು ಹೋಗ್ಬಿಟ್ಟು ಹಿಂಗ್ ಮಾಡ್ಬೋದು ಅಂತ. ಆದ್ಮೇಲೆ ನಾನು ಪ್ರೈಸ್ ರೇಂಜ್ ಕೊಟ್ರು ಅವರು, ಹಿಂಗಿದೆ ಪ್ರೈಸ್ ರೇಂಜ್, ಇಷ್ಟಿದೆ, ಈ ಕಂಟ್ರಿಲಿ ಇಷ್ಟು, ಈ ಕಂಟ್ರಿಲಿ ಇಷ್ಟು ಅಂತ. ಅದ್ರಲ್ಲಿ ಚೈನಾ ಚೀಪ್ ಅಂಡ್ ಬೆಸ್ಟ್ ಅನ್ಸ್ತಿದ್ದು ನಂಗೆ. ಫೀಸ್ ಇವಾಗ ಇಲ್ಲಿ 75 lakhs ಕೊಟ್ಬಿಟ್ಟು 5+1 ಇಂಟರ್ನ್ಶಿಪ್ ಎಲ್ಲ ಸೇರಿ 6 years ಮುಗಿಸೋವರೆಗೂ 75-80+ ಆಗೋದು. ಇವಾಗ ಹತ್ತತ್ರ ಇವಾಗ 2.5 ಕೋಟಿ ಕೊಟ್ರು ಸಿಗ್ತಾ ಇಲ್ಲ ಸೀಟ್ಗಳು. ಬಟ್ ಅಲ್ಲಿ ನನಗೆ 20 to 25 lakhs ಅಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತಿತ್ತು ಚೈನಾದಲ್ಲಿ. ಅಷ್ಟು ಚೀಪ್ ಇತ್ತು ಪ್ರೈಸ್ ಅಲ್ಲಿ. ಸೊ ನನ್ನ ಒಬ್ರು ಸೀನಿಯರ್ ಇದ್ರು, ನನ್ನ ನಾನು ಯಾವ PUC ಕಾಲೇಜಲ್ಲಿ ನಾನು ಗ್ರಾಜುಯೇಟ್ ಆಗಿದ್ನೋ ಆ ಸೀನಿಯರ್ ಅವ್ರು ಆಲ್ರೆಡಿ ಚೈನಾದಲ್ಲಿ ಅವರು ಸ್ಟಡಿ ಮಾಡ್ತಾ ಇದ್ರು ಮೆಡಿಸಿನ್. ಸೊ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೇಗಿದೆ ಏನಿದೆ, ಅದೇ ಯೂನಿವರ್ಸಿಟಿಗೆ ನಾನು ಆಮೇಲೆ ಹೋಗಿದ್ದು. ಚೆನ್ನಾಗಿದೆ, ಇಲ್ಲೂ ಡೆವಲಪ್ಮೆಂಟ್ ಇದೆ, ಅಂದ್ರೆ ಸೇಮ್ ಪ್ರೊಫೆಸರ್ಸ್ ಇಲ್ಲಿ ಏನ್ ಓದಿಸ್ತಾರೋ ಅಲ್ಲೂ ಅದೇ ಓದಿಸ್ತಾರೆ. ಸೇಮ್ ಆಥರ್ಸ್ ಇನ್ ಬುಕ್ಸ್ ನಾವು ಇದು ಫಾಲೋ ಮಾಡೋದು ಅದೇ ಬುಕ್ಸ್, ಇಲ್ಲಿ ಏನ್ ಬುಕ್ಸ್ ಇದೆ ಅದೇ ಬುಕ್ಸ್. ಸೊ ಎಲ್ಲ ಸೇಮ್ ಇದ್ಮೇಲೆ ಒಂದ್ ಪ್ರೈಸ್ ಕಮ್ಮಿ ಇದೆ, ಅಲ್ಲಿ ಲಿವಿಂಗ್ ಸ್ಟೈಲು ಚೆನ್ನಾಗಿದೆ, ಡೆವಲಪ್ ಆಗ್ತಾ ಇದೆ ಅಂತ ನಾನು ಚೈನಾ ಚೂಸ್ ಮಾಡಿದೆ. ಬಟ್ ಆ ಟೈಮಲ್ಲಿ ಏನಾದ್ರು ಬೇರೆ ಒಂದು ಫೈನಾನ್ಷಿಯಲಿ ಏನಾದ್ರು ಚೆನ್ನಾಗಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಸ್ಟೇಡ್ ಇನ್ ಇಂಡಿಯಾ. ಬಟ್ ಇನ್ನು ಎಲ್ಲರೂ ಕೇಳ್ತಿರ್ತಾರೆ, ಶಿವಕುಮಾರ್ ಎಲ್ಲ ಯಾಕೆ ಹೋದ್ರಿ ಕೇಳ್ತಿದ್ರಿ, ಸಾಯಿಲ್ ಯಾರು, ಯಾವ ಊರು ಯಾವ ಹೇಳ್ತಾರೆ. ಸೊ ದಟ್ ವಾಸ್ ಒನ್ ರೀಸನ್ ನಾನು ಏನಕ್ಕೆ ಚೂಸ್ ಮಾಡಿದೆ ಚೈನಾ ಅಂತ. ಎರಡನೇದು ಮನೆಯಲ್ಲಿ ಐ ಸ್ಟಿಲ್ ರಿಮೆಂಬರ್, ಮನೆಯಲ್ಲಿ ಅದೇ PUC ಮುಗಿದ್ಮೇಲೆ ನಾನು ಹೇಳಿದ್ನಲ್ಲ ಮನೇಲಿ, ಅಪ್ಪ ಹಿಂಗ್ ಹೋಗ್ತಾ ಇದ್ದೀನಿ ಅಬ್ರಾಡ್ ಹೋಗ್ಬೇಕಂತ ಆಸೆ. ಆ ಟೈಮಲ್ಲಿ ಇನ್ನೂ ನನಗೆ ಜ್ಞಾಪನ ಇದೆ, ಮನೆಯಲ್ಲಿ ಅಪ್ಪನ ಹತ್ರ ₹1 ಇರ್ಲಿಲ್ಲ, ₹1 ಇರ್ಲಿಲ್ಲ. ಅವರು ಮಗನ ಆಸೆ, ಒಂದು ಕನಸನ್ನ ನೋಡ್ಬಿಟ್ಟು ಏನೋ ಒಂದು ಮಾಡ್ಬೇಕು ನನ್ ಮಗನ್ನ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅವರ ಫ್ರೆಂಡ್ಸ್ ಇರ್ತಾರಲ್ಲ, ಯಾರ ಹತ್ರ ಸಾಲ ಮಾಡ್ಬೋದು ಅದೆಲ್ಲ, ಸೊ ಸಾಲ ಮಾಡ್ಕೊಂಡು ಫಸ್ಟ್ ಇಯರ್ 8 lakhs ಆಯ್ತು. ಎಲ್ಲ ಟಿಕೆಟ್ಸ್ ವಿಸಾ ಎಲ್ಲ ಸೇರಿಸಿ ಅಷ್ಟು 8 lakhs ಕೂಡ ಸಾಲ ಮಾಡ್ಬಿಟ್ಟು ಅವ್ರು ತಗೊಬಂದ್ಬಿಟ್ಟು ಕಟ್ಟಿ ನನಗೆ ಕಳ್ಸಿದ್ರು 2017 December 16. ಸೊ ಬಟ್ ಹೋದ್ಮೇಲೆ 2 ವರ್ಷ ಆದ್ಮೇಲೆ ನನ್ಗೆ ಗೊತ್ತಾಗಿದೆ ಏನು ಅಂದ್ರೆ, ಅಷ್ಟ್ ಕಷ್ಟಪಟ್ಟು ನಾನು ಬಂದು ನಮ್ಮ ಅಪ್ಪ ಅಷ್ಟ್ ಮಾಡಿದ್ರು ವಿ ಸ್ಟಿಲ್ ಗಾಟ್ ಚೀಟೆಡ್ ಏಜೆನ್ಸಿ ಥ್ರೂ. ಆ ಟೈಮಲ್ಲಿ ಗೊತ್ತಿರಲಿಲ್ಲ ನಮಗೆ. ಇವಾಗ ಏಜೆನ್ಸಿ ಥ್ರೂ ಹೋದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಜನ ದುಡ್ಡು ಮಾಡ್ಕೋಬೇಕು ಅವರು, ನಮಗ್ ಗೊತ್ತಿರಲ್ಲ ಯಾರು. ಇವಾಗ ಚೈನಾನೇ ಇವಾಗ ಗೊತ್ತಾಗ್ತಾ ಇದೆ ಯಾವ ತರ ಇದೆ ಚೈನಾ, ನಮ್ ವಿಡಿಯೋಸ್ ಥ್ರೂ ಎಲ್ಲ. ಬಟ್ ಆ ಟೈಮಲ್ಲಿ ನಮ್ಗೇನು ಗೊತ್ತಿರಲ್ಲ ಹೆಂಗ್ ಹೋಗೋದು. ಅದ್ರಲ್ಲೂ ಅಬ್ರಾಡ್ ಸ್ಟಡಿ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಇರಲ್ಲ. ನಮ್ಗೆ ಲೀಸ್ಟ್ ಆಪ್ಷನ್ ಇದ್ದಿದ್ದೇನು ಅಂದ್ರೆ ಏಜೆನ್ಸಿ ಥ್ರೂ. ಸೊ ಅವರು ನಮ್ಗೆ ಡಬಲ್ ರೇಟ್ ಚಾರ್ಜ್ ಮಾಡಿದ್ರು, ಸೊ ವಿಚ್ ಇಸ್ ಆಲ್ಸೋ ಎ ಸ್ಕ್ಯಾಮ್. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಫೀಸ್ ಇದ್ದಿದ್ದು ಇಷ್ಟು, ಇವ್ರು ಚಾರ್ಜ್ ಮಾಡಿದ್ದು ಇಷ್ಟು, ಟಿಕೆಟ್ ಇನ್ ಡಬಲ್ ಪ್ರೈಸ್ ಚಾರ್ಜ್ ಮಾಡಿದ್ರು, ಎಲ್ಲಾದ್ರಲ್ಲೂ ಚಾರ್ಜ್ ಮಾಡಿದ್ರು. ಆಮೇಲೆ ಗೊತ್ತಾಯ್ತು ಅಷ್ಟ್ ಕಷ್ಟ ಇದ್ರು ಸಾಲ ಮಾಡ್ಕೊಂಡ್ ಬಂದಿರೋ ಅವ್ರಿಗೆ ಗೊತ್ತಿತ್ತು ಏಜೆನ್ಸಿ ಹೋದ್ರು, ಗೊತ್ತಿದ್ರು ಅವ್ರು ಹಿಂಗ್ ಮಾಡ್ಬಿಟ್ಟು ಕಳ್ಸಿದ್ರು. ಏನೋ ಒಂದು ಲೈಫಲ್ಲಿ ಮಾಡ್ಬೇಕು ಅಂದ್ರೆ ಅನುಭವಿಸ್ಬೇಕು ಅಂತ ಏನು ಅದ್ರ ಮೇಲೆ ಆಕ್ಷನ್ ತಗೊಳಕ್ ಹೋಗಿಲ್ಲ. ಬಟ್ ದಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು ಜರ್ನಿ ಹೆಂಗ್ ಶುರುವಾಯ್ತು, ಹೆಂಗ್ ಅಡ್ವರ್ಟ್ ಆಯ್ತು. ಬಟ್ ಹೇಳಿದಲ್ಲ, ಸಾಹಿಲ್ ಯಾರು? ಸಾಹಿಲ್ ಒಬ್ಬ 18 ವರ್ಷ ಇದ್ದಾಗ ಒಂದು ಕನಸು ಇಟ್ಕೊಂಡು ಅಬ್ರಾಡಿಗೆ ಹೋಗ್ಬಿಟ್ಟು ಏನೋ ಒಂದು ಪರದೇಶದಲ್ಲಿ ಸಾಗಿಸ್ಬೇಕು ಅಂತ ಒಂದು ಕನಸು ತಗೊಂಡು ಹೋಗಿದ್ದ ಒಬ್ಬ ಸ್ಟೂಡೆಂಟ್. ಎಲ್ರಿಗೂ ಆಶ್ಚರ್ಯ, ಸಾಹಿಲ್ ಮಾತಾಡೋ ಕನ್ನಡ ಸ್ಪಷ್ಟವಾಗಿ ಅಂತ. ಮನೆಯಲ್ಲಿ ಕನ್ನಡದ ಕಂಪು ಇದ್ರೆ ಮಾತ್ರ ಇವೆಲ್ಲ ಸಾಧ್ಯ. ಹಾಗಾಗಿ ಈಸಿ ಟಾಸ್ಕ್ ಅಲ್ಲ. ಸಾಹಿಲ್ ಮತ್ತು ಕನ್ನಡ ಹೇಗೆ ಅಂತ?
ಸೊ ಎಷ್ಟೊಂದ್ ಜನ ಕೇಳ್ತಾರ, ಅದೇ ಬ್ರೋ ನೀವು ಕನ್ನಡ ಎಷ್ಟ್ ಚೆನ್ನಾಗ್ ಮಾತಾಡ್ತೀರಾ, ಏನಕ್ಕೆ ಇಷ್ಟ ಚೆನ್ನಾಗ್ ಹೆಂಗ್ ಮಾತಾಡ್ತೀರಾ, ಕಲ್ತಿದ್ದೀರಾ? ನಾವು ಓದಿದ್ದು ಸ್ಕೂಲ್ ಬಂದ್ಬಿಟ್ಟು ಕೇಂದ್ರೀಯ ವಿದ್ಯಾಲಯ ಅಂತ ತುಮಕೂರು. ಸೊ CBSE ಸಿಲೆಬಸ್ ನಮ್ಗೆ ಚಿಕ್ಕವನಿದ್ದಾಗ ಏನು ಇಂಗ್ಲಿಷ್ ಇತ್ತು, ಹಿಂದಿ ಇತ್ತು, ಅದೇ ಓದ್ತಾ ಇದ್ವಿ. ಕನ್ನಡ ನಾವು ಓದ್ತಾನೆ ಇರ್ಲಿಲ್ಲ. ಬಟ್ ಟ್ವಿಸ್ಟ್ ಏನು ಅಂದ್ರೆ ನಮ್ ತಂದೆ ಬಂದ್ಬಿಟ್ಟು ಕನ್ನಡ ಟೀಚರ್. ವಾವ್. ನಮ್ ತಂದೆ ಹೆಸರು ಬಂದ್ಬಿಟ್ಟು ರಿಜ್ವಾನ್ ಬಾಷಾ ಅಂತ. ಸೊ ಅವರು ಪುಸ್ತಕ ಎಲ್ಲ ಬರ್ದಿದ್ದಾರೆ, ಕನ್ನಡ ಪುಸ್ತಕ. ಕನ್ನಡ ಬುಕ್ ಬರೆದಿದ್ದಾರೆ. ಯಾವ್ದು? ಬದುಕಿನ ಶಿಕ್ಷಣ ಅಂತ. ಬದುಕಿನ ಶಿಕ್ಷಣ. ಎಸ್. ಅವರು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಇರಬಹುದು, ಅವ್ರು ಸೋಷಿಯಲ್ ವರ್ಕರ್ ಕೂಡ. ಸೊ ನಮ್ ತಂದೆ ಕನ್ನಡ ಭಾಷೆ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ. ನನಗೆ ಇದ್ ಯಾವಾಗ ಗೊತ್ತಾಯ್ತು ಅಂದ್ರೆ, ಫಸ್ಟ್ ವಿಡಿಯೋ ಹಾಕದ್ಮೇಲೆ, ಕನ್ನಡ ವಿಡಿಯೋ ಹಾಕದ್ಮೇಲೆ ನಂಗೆ ಗೊತ್ತಾಗಿದ್ದು, ನಮ್ ಮನೇಲೆ ಇದೆ ಅದು. ನನ್ ಬ್ಲಡ್ ಬಂದ್ಬಿಟ್ಟಿದೆ, ನನ್ಗೆ ಗೊತ್ತಿರ್ಲಿಲ್ಲ. ಆದ್ಮೇಲೆ ಗೊತ್ತಾಗಲ್ಲ ಅಪ್ಪ ಹೆಂಗಂದ್ರೆ, ನಾವು ಮೊದ್ಲು ಅವರು ಆರ್ಟಿಕಲ್ಸ್ ಬರೆಯೋದು, ಚಿಕ್ಕವರಿದ್ದಾಗ ನಾವು ನೋಡ್ತಾ ಇದ್ವಿ ಅಪ್ಪ ಆರ್ಟಿಕಲ್ಸ್ ಬರೆಯೋದು. FM ರೇಡಿಯೋ, ಆಕ್ಚುಲಿ ನಾವು ಅಪ್ಪಂದು FM ಅಲ್ಲಿ, ರೇಡಿಯೋ FM ಅಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇದೆ. ಅಂದ್ರೆ ಮೋಸ್ಟ್ ನಂಬರ್ ಆಫ್ ಎಪಿಸೋಡ್ಸ್ ಮಾಡಿದ್ದಾರೆ, 1000+ ಎಪಿಸೋಡ್ಸ್ ಮಾಡಿದ್ದಾರೆ. ಸೊ ಆಕಾಶವಾಣಿ ಬೆಂಗಳೂರು 98 FM. ಓಕೆ. ಎಸ್. ಸೊ ಕನ್ನಡದಲ್ಲೇ ಅವ್ರು ಅದೇ ಬದುಕಿನ ಶಿಕ್ಷಣ, ಅದ್ರ ಬಗ್ಗೆ ಶಿಕ್ಷಣ ಕೊಡ್ತಾ ಇದ್ರು. ಓಕೆ. ಚಿಕ್ಕವನಿದ್ದಾಗಿದೆ ನಾವು ನೋಡ್ತಾ ಇದ್ವಿ. ಅವಾಗ ನಂಗೆ ಒಂದ್ ಪ್ರಶ್ನೆ, ಅಪ್ಪ ಏನ್ ಮಾಡ್ತೀಯ ಕನ್ನಡದಲ್ಲಿ, ಯಾರು ನೋಡ್ತಾರೆ? ಇದೊಂದಿತ್ತು ನೋಡಿ. ಅದ್ ಯಾವ ತರ ಒಂದ್ ಲೂಪ್ ಅಂದ್ರೆ, ಈಗ ನಾನೇ ಒಬ್ಬ ಕನ್ನಡ ಇನ್ಫ್ಲೂಯೆನ್ಸರ್ ಆಗ್ಬೋದು. ಸೊ ಆ ಪ್ರೀತಿ, ಕನ್ನಡ ಭಾಷೆಯ ಪ್ರೀತಿ ಬಂದ್ಬಿಟ್ಟು ಮನೆಯಿಂದಾನೇ ಬಂದಿದ್ದು. ಅಪ್ಪ ಕೂಡ ಈಗ ರಿಟೈರ್ಡ್ ಆಗಿದ್ರೆ ವರ್ಕ್ ಮಾಡ್ತಿದ್ದಾರೆ. ಇನ್ನ 2.5 years ಇದೆ. ಎಲ್ಲಿ? ತುಮಕೂರು ಸಿಟಿನಲ್ಲೇ. ತುಮಕೂರಲ್ಲಿ ಅವರು ಒಂದು ಏನೋ ಗವರ್ಮೆಂಟ್ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ದಾರೆ ಈಗ. ವಾವ್. ಸೊ ನಮ್ಗೆ ಇಷ್ಟು, ನಮ್ಮ ಅಣ್ಣನೂ ಇದಾನೆ. ಅಣ್ಣ ಲಂಡನ್ ಅಲ್ಲಿ ಡಿಸೈನರ್. ಎಸ್. ಸೊ ಇದೇ ಇವತ್ ನಾನು ಬಂದಿರೋದು 2 ವರ್ಷ ಆದ್ಮೇಲೆ. ಕೇಳಿದ್ರಿ ನೀವು ಎಷ್ಟು ವರ್ಷ ಆಯ್ತು ಬಂದಿ ಅಂತ? 2.5 ವರ್ಷ ಆಯ್ತು. ನಮ್ಮ ಅಣ್ಣನ ಮದ್ವೆಗೆನೆ ನಾನು ಬಂದಿದ್ದೀನಿ ಸರಿ. ಓಕೆ. ಇಲ್ಲೇ ರಿವೀಲ್ ಮಾಡ್ತಾ ಇದ್ದೀನಿ. ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ? ಇಬ್ರು. ನೀವು ಮತ್ತೆ ಅಣ್ಣ ಮತ್ತೆ ಅಪ್ಪ ಅಮ್ಮ. ಎಸ್. ಏನಂತಾರೆ ಅಪ್ಪ ಅಮ್ಮ ಈಗ? ಏನ್ ನನ್ನೋಡ ಏನಂತಾರೆ, ಬೇಗ ಮದ್ವೆ ಆಗುವಂತಾರೆ. ಯಾಕಂದ್ರೆ ಅವರು ಖುಷಿ, ಅವ್ರಿಗೆ ವಿಡಿಯೋಸ್ ಹಾಕುವಂತ, ಜಾಸ್ತಿ ಹಾಕುವಂತ ಅವ್ರಿಗೊಂದು. ಅಪ್ಪ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರೀ ವಿಡಿಯೋಸ್ ಮಾಡ್ಕೊಂಡಿದ್ಯಾ ಓದ್ಕೊಳ್ಳೋರು. ಇವಾಗ ಹೆಂಗ್ ಆಗ್ಬಿಡಿದೆ ಸೋಷಿಯಲ್ ಮೀಡಿಯಾ ಅಂದ್ರೆ, ಹಾಕೋ ಎಲ್ಲಿ ನಿನ್ ವಿಡಿಯೋ ಅಂತ. ಅವರು ತುಂಬಾ ಸಪೋರ್ಟಿವ್. ಅವರು ನಮ್ಮ ಮನೇಲಿ ಅಷ್ಟೊಂದು ಸಪೋರ್ಟ್ ಮಾಡ್ತಿರಲಿಲ್ಲ ಅಂದ್ರೆ ಐ ವುಡಂಟ್ ಹ್ಯಾವ್ ಬೀನ್ ಟು ದಿಸ್ ಪ್ಲೇಸ್. ಎಸ್. ಅಪ್ಪನ ಬುಕ್ಕು ಬಹಳ ಇನ್ಫ್ಲುಯೆನ್ಸ್ ಮಾಡ್ತಾ ನಿಮ್ಮ ಮೇಲೆ? ಎಸ್. ನನ್ನಲ್ಲಿ ಪ್ರತಿ ಒಂದು ಅದ್ ಬರುತ್ತಲ್ಲ, ಒಂದು ಫಸ್ಟ್ ಪರದೇಶ ಹೋದ್ಮೇಲೆ ಯಾವ್ದೇ ಒಂದು ಪ್ರಾಬ್ಲಮ್ಸ್ ಇರ್ಲಿ, ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನಮ್ ತಂದೆ ಎಷ್ಟು ಚಿಕ್ಕವರಿದ್ದಾಗ ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತ. ತುಂಬಾ ಕಷ್ಟ ಇದೆ ಸರ್. ಅದ್ರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದಾಗ ಇಬ್ರನ್ನ ಬೆಳೆಸ್ಬಿಟ್ಟು ಓದಿಸ್ಬಿಟ್ಟು, ಇಬ್ರಿಗೂ ನಾನು ಓದೆ, ಅದಾದ್ಮೇಲೆ ನಮ್ಮ ಅಣ್ಣನೂ ಹೋದ ಲಂಡನ್ಗೆ. ಸೊ ಅವ್ರನ್ನ ಕಳಿಸ್ಬಿಟ್ಟು ಓದಿಸ್ಬೇಕು ಅಂದ್ರೆ ಎಷ್ಟ್ ಕಷ್ಟ ಇದೆ ಅಂತ ನಂಗೆ ಗೊತ್ತಾಗಿದ್ದು. ಅಲ್ಲಿಗೆ ಹೋದ್ಮೇಲೆ ದುಡ್ಡು ಕಾಸು ಜೇಬಲ್ ಇಲ್ಲ ಅಂದ್ಮೇಲೆ ಹೆಂಗ್ ಬೀಳುತ್ತಿಲ್ಲ ಏಟು ಅಂದ್ಮೇಲೆ ಅವಾಗ ಗೊತ್ತಾಗುತ್ತೆ. ನಾವು ಏನಪ್ಪಾ ದುಡ್ಡಿಲ್ಲ ಅಂದ್ಮೇಲೆ, ಅಪ್ಪ ಒಂದ್ 1,000 ರೂಪಾಯಿ ಹಾಕಪ್ಪ ಹೋಗ್ತಾ ಇದೀನಿ. ಅಲ್ಲಿ ಏನು ಇವತ್ ಹಾಕಿದ್ರೆ ನಾಳೆವರೆಗೆ ಬರುತ್ತೆ. ಆ ಟೈಮಲ್ಲಿ ಬ್ಯಾಂಕಲ್ಲಿ ಹೋಗಿ ವಿತ್ಡ್ರಾ ಮಾಡಿ 4 ದಿನ ಬೇಕಿತ್ತು. ಇವಾಗ ಫೋನ್ ಮಾಡಿದ್ರೆ ನೆಕ್ಸ್ಟ್ ವಾರ ಅಪ್ಪ ಮಂಡೇ ಹಾಕೋರು, ನನಗೆ ಫ್ರೈಡೇ ವರ್ಗು ಸಿಗೋದು. ಬ್ಯಾಂಕಿಗೆ ಹೋಗ್ಬಿಟ್ಟು 10,000 ರೂಪಾಯಿ ಹಾಕೋರು ಅಪ್ಪ ತಿಂಗಳಿಗೆ. ಎಲ್ಲಿ ಸಾಕಾಗ್ತಿತ್ತು ಆ ಟೈಮಲ್ಲಿ? ಸಾಕಾಗ್ತಿರ್ಲಿಲ್ಲ. ಅವಾಗ ಲೈಫ್, ಯಾಕಂದ್ರೆ ನನ್ಗೆ ಗೊತ್ತಾಗಿತ್ತಲ್ಲ ಅಪ್ಪ ಎಷ್ಟು ಸಾಲ ಮಾಡೆಲ್ಲ ಕಳ್ಸಿದಾರೆ. ಇವಾಗ ಲೋನ್ಸ್ ಎಲ್ಲ ಇತ್ತು. ಅಪ್ಪಂಗ್ ಬರ್ತಿದ್ದ ಆ ಟೈಮಲ್ಲಿ ಸ್ಯಾಲ್ರಿ ಎಷ್ಟಿದೆ ಅಂದ್ರೆ, ನಂಗೆ ಅಷ್ಟ್ರಲ್ಲೂ ನಾನು 10,000 ರೂಪಾಯಿ ನಾನು ಇಸ್ಕೊತಿದ್ದಾಗೂ ನಾನು ಐ ಯೂಸ್ ಟು ರಿಗ್ರೆಟೆಡ್, ಅಲ್ಲ ಇಸ್ಕೋತಾ ಇದ್ದೀನಲ್ಲ ಇವಾಗ್ಲೂನು ಅಂತ. ಅದ್ರಲ್ಲಿ ಏನೋ ಒಂದ್ ಮಾಡ್ಬೇಕು, ಪಾರ್ಟ್ ಟೈಮ್ ಏನೋ ಒಂದ್ ಮಾಡ್ಬೇಕು, ಏನಾರೋ ಒಂದು ಟೀಚಿಂಗ್ ಏನೋ ಒಂದ್ ಮಾಡ್ಬಿಟ್ಟು ಏನೋ ಒಂದ್ ದುಡ್ಡು ಹುಡ್ಕೊಂಡ್ ಮಾಡ್ಕೊಳ್ಳೋಣ ಅಂತ ಅವಾಗಿಂದ ಸ್ಟಾರ್ಟ್ ಆಯ್ತು. ಬಟ್ ಒಂದಿತ್ತ ನಿಮ್ಗೆ, ಯಾಕಂದ್ರೆ ನೀವು ಇಲ್ಲಿ ಹಿಂದಿ ಮಾತಾಡೋರಿ, ಉರ್ದು ಮಾತಾಡ್ತೀರಿ, ಇಂಗ್ಲಿಷ್ ಕನ್ನಡ ಮಾತಾಡ್ತಿದ್ರಿ. ಬಟ್ ಚೀನಾ ಅಲ್ಲಿ ಭಾಷೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ನಂಬಿಕೆ ಆಯ್ತಾ ನಿಮ್ಗೆ? ಚೈನೀಸ್ ಲ್ಯಾಂಗ್ವೇಜ್ ಇಲ್ಲ. ಮತ್ತೆ ಹೆಂಗ್ ಹೋದ್ರಿ ಅಂತ? ನನ್ಗೆ ಒಂದೇ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋತೀನಿ. ಫಸ್ಟ್ ಹೇಳಿದ್ನಲ್ಲ December 16 ಅಂತ, ಇನ್ನೇನ್ ನಾನು ಹಾಂಗ್ಕಾಂಗ್, ನಾನು ಮತ್ತೆ ನನ್ನ ಒಬ್ಬ ಬೆಂಗಳೂರಿನ ಫ್ರೆಂಡ್ ನಾವು ಜೊತೆಗೆ ಹೋಗಿದ್ದು ಇಬ್ರು.
ಬ್ಯಾಂಗ್ಳೂರಿಂದ ಹಾಂಗ್ಕಾಂಗ್ ಲ್ಯಾಂಡ್ ಆದ್ವಿ. ಹಾಂಗ್ಕಾಂಗ್ ಅಲ್ಲಿಗೆ ಬಂದು ಇಮಿಗ್ರೇಷನ್ ಹತ್ರ ಬಂದಿದ ತಕ್ಷಣ ಹಿಂಗ್ ಕೂತ್ಬಿಡಿ ಇಬ್ರು ನಾನು ಅವನು. ಯಾಕಂದ್ರೆ ಇಂಡಿಯನ್ಸ್ ಹೆಂಗ್ ಫಾರಿನರ್ಸ್ ತರ ಚೇಂಜ್ ಆದ್ರೂ ಗೊತ್ತೇ ಆಗ್ಲಿಲ್ಲ ನಮಗೆ. ನಾವ್ ಹಿಂಗ್ ಕೂತ್ಕೊಂಡು ನಾನ್ ಇಲ್ಲಿ ಕೂತಿದೀನಿ, ನನ್ ಫ್ರೆಂಡ್ ಇಲ್ಲಿ ಕೂತಿದ್ದಾನೆ. 2017 ಡಿಸೆಂಬರ್ 16. ಓಕೆ, ನಾವ್ ನೀನ್ ಕೂತಿದೀವಿ, ನಾನ್ ಹಿಂಗ್ ನೋಡ್ತೀನಿ, ಅವ್ನ್ ನನಗ್ ನೋಡ್ತಾನೆ. ಎಲ್ಲಿಗ್ ಬಂದ್ಬಿಟ್ಟು ಮಚ್ಚ ಯಾಮಾರ್ಬಿಟ್ವಿ ಮಚ್ಚ ಅಂತ. ಅವಾಗ ನಂಗೆ ಗೊತ್ತಾಯ್ತು, ಅಲ್ಲ ಇವಾಗ ನಾನ್ ನೋಡ್ತಾ ಇದೀನಿ ಜನ ಏನು ಎಲ್ಲ ಒಂದೇ ತರ ಇದಾರಲ್ಲಪ್ಪ ಅಂತ. ಹಿಂಗ್ ಒಬ್ಳು ಹುಡ್ಗಿ ಹೋಗಿದ್ದು, ಅರೆ ಇವಾಗ ತಾನೇ ಹಿಂಗ್ ಒಂದೇನ್ ಇನ್ನೊಂದ್ಸರಿ ಹಿಂಗ್ ಬರ್ತಾ ಇದಾಳೆ ಅಂತ ನಮಗೆ ಇರೋಲ್ಲ ಅವ್ರೆ ಎಲ್ಲ ಒಂದೇ ತರ ಕಾಣ್ತಾರೆ. ಅವಾಗ ಆಕ್ಚುಲಿ ನಾವು ಇವಾಗ ಶೇರ್ ಮಾಡ್ಕೋದು ಎಕ್ಸ್ಪೀರಿಯನ್ಸ್ ಫನ್ನಿ ಅನಿಸ್ತಾ ಇದೆ, ಬಟ್ ಅವಾಗ ಅಳು ಬಂದ್ಬಿಡ್ತಿತ್ತು. ಅಂದ್ರೆ ಕಣ್ಣಲ್ಲಿ ಫೂರ್ ನೀರ್ ತುಂಬ್ಕೊಂಡು, ಅಲ್ಲ ಯಾಕೋ ಬಂದ್ಬಿಟ್ವೋ ಏನಕ್ ಬಂದ್ಬಿಟ್ವೋ ಅಂತ ನಾವು ಅಷ್ಟು ಫ್ಲಾಶ್ ಆಗ್ಬಿಟ್ಟಿತ್ತು. ಲ್ಯಾಂಗ್ವೇಜ್ ಬಗ್ಗೆ ಕೇಳಿದ್ರಿ. ಲ್ಯಾಂಗ್ವೇಜ್ ಹೆಂಗೆ ಅಂದ್ರೆ ಹೊರ್ಗಡೆ ಹೋಗ್ಬಿಟ್ಟು ಇಂಗ್ಲಿಷ್ ಮಾತಾಡೋದು ತುಂಬಾ ಕಮ್ಮಿ ಚೈನಾದಲ್ಲಿ, ಆನೆಸ್ಟ್ಲಿ ತುಂಬಾ ಕಮ್ಮಿ. ಇವಾಗ ಅವಾಗ ಅಲ್ಲಲ್ಲಿ ಸಿಗ್ತಾರೆ, ಒಂದು 10 ಜನದಲ್ಲಿ 1-2 ಮಾತಾಡ್ತಾರೆ. ಬಟ್ ಆ ಟೈಮಲ್ಲಿ ಇಲ್ಲ. ವಿ ಯೂಸ್ ಟು ಯೂಸ್ ಟ್ರಾನ್ಸ್ಲೇಟರ್, ಗೂಗಲ್ ಟ್ರಾನ್ಸ್ಲೇಟರ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತೀವಿ. ಇವಾಗ್ಲೂ ಅದನ್ನ ಯೂಸ್ ಮಾಡೋದು ಎಷ್ಟೊಂದ್ ಜನ. ಸೊ ಅದ್ರಿಂದ ಏನೇ ತಗೋಬೇಕು ಅಂದ್ರೂ ನಾನು ಗೂಗಲ್ ಟ್ರಾನ್ಸ್ಲೇಟರ್ ಹಾಕ್ಬಿಟ್ಟು ತೋರಿಸ್ಬಿಡ್ತಿದ್ದೆ. ಯಾವ್ದೇ ಒಂದ್ ಸೂಪರ್ ಮಾರ್ಕೆಟ್ ಹೋದ್ರು ಹಿಂಗೆ ತೋರಿಸ್ಬಿಡ್ತಿ, ಇದ್ ಬೇಕು ನನ್ಗೆ. ಆತರ ಲ್ಯಾಂಗ್ವೇಜ್ ಬ್ಯಾರಿಯರ್ ತುಂಬಾ ಇತ್ತು. ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು. ಎರಡನೇದು ಊಟ. ಇವಾಗ ಅಬ್ರಾಡಿಗೆ ಹೋದ್ಮೇಲೆ ನೀವು ಊಟ ಇಲ್ದಂಗೆ ಹೆಂಗ್ ಬದುಕ್ತೀರಾ ಅಲ್ವಾ? ಸೊ ಅಮ್ಮಂಗ್ ವಿಡಿಯೋ ಕಾಲ್ ಮಾಡ್ಬಿಟ್ಟು ಅಮ್ಮ ಹೇಳ್ಕೊಡ್ತಾ ಇದ್ರೆ ಅಡ್ಗೆ, ಅಮ್ಮ ಹೇಳೋರು, ನಾನ್ ಹೇಳ್ದೆ ಇಂಡಿಯಾದಲ್ಲಿ ಇದ್ದಾಗ ಕಲ್ತ್ಕೊಳ್ಳಿಲ್ಲ ನೀನು, ಚೈನಾ ಹೋಗ್ಬಿಟ್ಟು ಕಲಿತಿದ್ಯಾ, ಬಾ ಕಲಿಸ್ಕೊಡ್ತೀನಿ ಅಂತ ಪುಳಿಯೋಗರೆ ಪೌಡರ್ ಇತ್ತಿದ್ದು, ಪುಳಿಯೋಗರೆ ಪೌಡರ್ ಹಾಕಿ ಅದ್ ಮಾಡಿ. ಬಟ್ ಏನು ಥ್ಯಾಂಕ್ಫುಲಿ ನನ್ನ ರೂಮ್ ಮೇಟ್ ಇದ್ದಿದ್ದು ಅವನು ಅಡ್ಗೆ ಮಾಡ್ತಾ ಇದ್ದ. ನಾವ್ 3 ಜನ ಬೆಂಗಳೂರಿಂದ ಹೋಗಿದ್ದು, ಕರ್ನಾಟಕದವ್ರೆ ನಾವು ಇದ್ವಿ, ಜೊತೆಲೆ ಇದ್ವಿ ಹೋದ್ಮೇಲೆ. ಸೊ ಅವ್ರಿಬ್ರು ಮಾಡ್ತಾ ಇದ್ರು, ನಾನು ಪಾತ್ರೆ ತೊಳೆಯೋದು ಆತರ ಶೇರಿಂಗ್ ಅಲ್ಲಿ ನಾವ್ ಮಾಡ್ಕೊಂಡಿದ್ದು. ಬಟ್ ಯೂಸ್ ಟು ಇಟ್ ಆಗ್ಬಿಟ್ಟೆ. ಆಮೇಲೆ ಇನ್ನೇನು ಹೋಗ್ತಾ ಹೋಗ್ತಾ ಜನ ಬರ್ತಾರೆ, ನಾವು ಅಂದ್ರೆ ಆಟ ಆಡಕ್ ಹೋಗ್ತಿವಿ, ಹೊರಗಡೆ ಹೋಗ್ತಿವಿ, ಜನ ಸಿಗ್ತಾರೆ. ಸೊ ಅದ್ರಿಂದ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ಈ ಚೈನೀಸ್ ಲ್ಯಾಂಗ್ವೇಜ್ ಏನಂದ್ರೆ ವಿ ಹ್ಯಾವ್ ಟು ಲರ್ನ್. ಇವಾಗ ಬಂದ್ಬಿಟ್ಟಿದ್ದೀನಿ ನಾನು, ವಾಪಸ್ ಹೋಗೋದೇನೋ ಇಲ್ಲ. ಈಗ 5 ವರ್ಷ ಇಲ್ಲೇ ಇರ್ಬೇಕು ನಾನು. ಅದಾದ್ಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. 5 ವರ್ಷ ನಾನು ಹಿಂಗೆ ಇದ್ರೆ ಕಲ್ತಂಗೆ ಹೆಂಗ್ ನಾನ್ ಬದುಕೋದು? ಎಷ್ಟೋ ಜನ ಏನ್ ಗೊತ್ತಾ ಸಾಹಿಲ್, ಯಾವ್ದಾದ್ರು ಈ ರೆಸಿಡೆನ್ಶಿಯಲ್ ಕಾಲೇಜಸ್ ಹಾಕ್ಬಿಟ್ರೆ ಊಟ ಸೆಟ್ ಆಗಲ್ಲ, ಅವ್ರು ಹೇಳ್ಕೊಡೋ ಟ್ಯೂಷನ್ ಬೆಳಗ್ಗೆ ಎಪ್ಸ್ತಾರೆ ಅಂತ ಬಿಟ್ಟು ಎಷ್ಟೋ ಜನ ಕಾಲೇಜ್ ಬಿಟ್ಬಿಡ್ತಾರೆ. 100 ಜನದಲ್ಲಿ 5 ಜನ ಓಡ್ ಮನೆಗೆ ಬಂದ್ಬಿಡ್ತಾರೆ ವಾಪಸ್, ಅಪ್ಪ ನಾನು ಇರಲ್ಲ ಅಂತ. ಬಟ್ ಊಟ ಅಲ್ಲ, ನಿದ್ದೆ ಅಲ್ಲ, ನೀವು ಬದುಕನೆ ಬಿಟ್ಟು ಹೋಗ್ಬಿಟ್ಟಿದೀರ, ಅಲ್ಲಿಗೆ ಏನೂ ಕಾಣಲ್ಲ. ಆಕ್ಚುಲಿ ನಾವು ಹೋಗಕ್ಕಿಂತ ಮುಂಚೆನೆ ಚೈನಾದಿಂದಾನೇ ಎಷ್ಟೊಂದ್ ಜನ ಓಡೋಗಿದ್ರು, ತಡ್ಕೊಳಕ್ ಆಗಲ್ಲ ಅಂತ. ಅಷ್ಟು ಟಾರ್ಚರ್ ಅಲ್ಲಿ. ಅಂದ್ರೆ ಒಳ್ಳೆ ರೀತಿಯ, ಇಫ್ ಯು ಟೇಕ್ ಇಟ್ ಆಸ್ ಅ ಪಾಸಿಟಿವ್ ಆಗಿ ತಗೊಂಡ್ರೆ ನೀವು, ಅದು ಒಳ್ಳೆ ಟಾರ್ಚರ್, ಒಳ್ಳೆ ಇಟ್ ವಿಲ್ ಚೇಂಜ್ ಯು. ಬಟ್ ನೆಗೆಟಿವ್ ಆಗಿ, ಅಯ್ಯೋ ನಾನು ಇರಕ್ ಆಗ್ತಿಲ್ಲ, ಎಷ್ಟೇ ಸಾಲ ಮಾಡಿ ಬಂದ್ರು ಪರವಾಗಿಲ್ಲ, ನಾನು ಹೋಗ್ಬಿಡ್ತೀನಿ, ಇಲ್ಲ ಸತ್ತೋಗ್ಬಿಡ್ತೀನಿ, ನಾನು ಹಂಗ್ ಬಂದ್ರೆ ಯು ಆರ್ ವೇಸ್ಟ್ ಫೆಲೋ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಓಕೆ ಇಷ್ಟೆಲ್ಲ ಹೇಳ್ತಿದಿರಿ, ನಿಮ್ ಸಿಲೆಬಸ್ ಪಾಠ ಎಲ್ಲ ಯಾವ ತರ ಇತ್ತು ಮೆಡಿಕಲ್ ಅಂತ? ಅದೇ ಇವಾಗ ಹೊರಗಡೆ ಹೋದ್ರೆ ನಮಗ್ ಚೈನೀಸ್, ಕಾಲೇಜ್ ಒಳಗ್ ಬಂದ್ಬಿಟ್ರೆ ಇಂಗ್ಲಿಷ್. ವಾವ್. ಅಲ್ಲಿ ನಮ್ಮ ಪ್ರೊಫೆಸರ್ಸ್ ಎಲ್ಲ ಬಂದ್ಬಿಟ್ಟು ಮೋಸ್ಟ್ ಆಫ್ ದೆಮ್ ಇಂಡಿಯಾ. ಓಕೆ, ಇಂಡಿಯಾದಿಂದನೂ ಇದ್ರು, ಆಫ್ರಿಕಾದಿಂದನೂ ಇದ್ರು, ಇನ್ನೊಂದು ಯಾವ್ದು ತಂಜಾನಿಯಾ ಆ ಕಡೆಯಿಂದ ಎಲ್ಲ ಇದ್ರು ಪ್ರೊಫೆಸರ್ಸ್. ಬಟ್ ಅದೇ ಹೇಳಿದ್ನಲ್ಲ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಓದೋದೆಲ್ಲ ಎವ್ರಿಥಿಂಗ್ ಇನ್ ಇಂಗ್ಲಿಷ್. ಓಕೆ, ಸೊ ಅದು ನಿಮ್ಗೆ ಬಹಳ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತು ಹಾಗಾದ್ರೆ. ಅಲ್ಲಿ ನಾವು ಹೋಗದ್ಮೇಲೆ ನಮ್ ಬ್ಯಾಚ್ ಅಲ್ಲೇ 300 ಜನ ಇದ್ರು ಇಂಡಿಯನ್ಸ್. ವಾವ್. ಇಂಡಿಯನ್ಸ್ ಸ್ವಲ್ಪ ಜನ ಪಾಕಿಸ್ತಾನಿ, ಇನ್ ಸ್ವಲ್ಪ ಜನ ಆಫ್ರಿಕನ್ಸ್. ಬಟ್ ಇಂಡಿಯನ್ಸ್ ಮೋಸ್ಟ್ ಆಫ್ ದೆಮ್ ಇಂಡಿಯನ್ಸ್ ಇದ್ರು. ಸೊ ಅಲ್ಲಿ ಲೋಕಲ್ ಅವರು, ಚೀನಾದವರು, ಅವ್ರಿಗೂ ನಮಗೂ ಅಂದ್ರೆ ಓದ್ತಿದ್ದಾಗ ಟಚ್ ಬರೋದಿಲ್ಲ. ಡಿಫ್ರೆಂಟ್ ಬಿಲ್ಡಿಂಗ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಅವ್ರಿಗೆ ಚೈನೀಸ್ ಅವ್ರಿಗೆ ಡಿಫ್ರೆಂಟ್ ಇರುತ್ತೆ. ನಮ್ಗೆ ಆಕ್ಚುಲಿ ನಮಗೆ ಡಾರ್ಮೆಟ್ರೀಸ್ ರೂಮ್ಸ್ ಬರುತ್ತಲ್ಲ, ಅದು ಚೈನೀಸ್ ಅವ್ರಕಿನ್ನ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಬಟ್ ನೀವು ಅಲ್ಲಿ ಹೋದ ತಕ್ಷಣ ಹೌದು ಅದೆಲ್ಲ ಅಡ್ಜಸ್ಟ್ ಆಯ್ತು, ಓಕೆ. ಬಟ್ ಯಾವ ತರ ಸಾಕು ಅನ್ಸಿತ್ತ? ಎಷ್ಟೊಂದ್ಸರಿ ಅನ್ಸಿದೆ, ಕಣ್ಣೀರ್ ಹಾಕ್ಬಿಟ್ಟಿದ್ರೆ ಸಾಕು ಅಂತ. ಅಯ್ಯೋ, ಎಷ್ಟೊಂದ್ಸರಿ ಸಾಕು ಅನ್ಸೋದು. ಏನಕ್ಕೆ ಒಂದು ಅಂದ್ರೆ ಅದೇ
ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಬರೋದು. ಹ್ಮ್ ಎರಡನೇದು ಏನಕ್ಕೆ ಏನಕ್ಕೆ ನಾನು ಇಲ್ಲಿದ್ದೀನಿ, ಹ್ಮ್ ಆ ಪ್ರಶ್ನೆ ತಪ್ಪು ಮಾಡ್ಬಿಟ್ನ ಅಂತ. ಹ್ಮ್ ಹೆಂಗಾಗಿತ್ತಂದ್ರೆ ನಾನು ಹಿಂದೆ ತಿರುಗಿ ನೋಡಕ್ ಆಗಲ್ಲ. ಆಗಲ್ಲ. ಸಾಲ ಮಾಡಿಸ್ಬಿಟ್ಟಿದೀನಿ ಅಪ್ಪನ ಹತ್ರ, ಬಂದ್ಬಿಟ್ಟಿದೀನಿ. ಮನೆಯಲ್ಲೂ ಅಷ್ಟು ನನ್ನಿಂದ ಅಷ್ಟೊಂದು ಸಾಲ ಆಗ್ಬಿಟ್ಟಿದೆ. ಅಪ್ಪ ತಿಂಗಳು ಕಳಿಸಿದ್ರೆ ಇವಾಗ ನಾನು ಹಿಂದೆ ತಿರುಗ್ಬಿಟ್ಟು ಅಪ್ಪಂಗ್ ಹೇಳಂಗಿಲ್ಲ. ಟ್ರೈನ್ ಬಸ್ ಹೊತ್ಕೊಂಡು ಬರಕ್ಕೂ ಆಗಲ್ಲ. ಅಷ್ಟು ದೂರ ಇದೆ ಅದು. ಟಿಕೆಟ್ಗೂ ದುಡ್ಡು ಇಲ್ಲ. ಏನ್ ಆಪ್ಷನ್ ಇದೆ? ಆಪ್ಷನ್ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರು ಸರಿ ಕಣಪ್ಪ, ಐ ಡೋಂಟ್ ಹ್ಯಾವ್ ಆಪ್ಷನ್. ಹಿಂದೆಗಡೆ ವಾಲ್ ಇದೆ. ನನ್ ಏನೇ ದಾರಿ ಇದ್ರು ಬರೀ ಮುಂದೆನೆ ನಂದು. ಈ 300 ಜನ ನಿಮ್ ಬ್ಯಾಚ್ ಅಲ್ಲಿ ಇದ್ರು. ಆ 300 ಜನ ಕಂಪ್ಲೀಟ್ ಮಾಡಿದ್ರ, ಸ್ವಲ್ಪ ಜನ ಕ್ವಿಟ್ ಮಾಡಿದ್ರ? ಸ್ವಲ್ಪ ಜನ ಕ್ವಿಟ್ ಮಾಡಿದ್ರು. ಇನ್ ಸ್ವಲ್ಪ ಜನ, ಮೋಸ್ಟ್ ಆಫ್ ದೆಮ್ ಅದ್ ಏನಾಗ್ಬಿಟ್ಟಿತ್ತು ಅಂದ್ರೆ ನಮ್ದೊಂದು ಕಮ್ಯುನಿಟಿ ಆಗ್ಬಿಟ್ಟಿತ್ತು, ಫಾರಿನ್ ಸ್ಟೂಡೆಂಟ್ಸ್ ಅಂತ. ಅದ್ರಿಂದ ನಾವು ಯಾವ್ದೇ ಒಂದು ದೀಪಾವಳಿ ಹಬ್ಬ ಇರಬಹುದು, ರಂಜಾನ್ ಹಬ್ಬ ಇರಬಹುದು, ಯಾವ್ದೇ ರೀತಿ ಇದ್ರು ನಾವೆಲ್ಲ ಜೊತೆಲಿ ಮಾಡ್ಕೋತಾ ಇದ್ವಿ. ಸೊ ಅದೊಂದು ಫ್ಯಾಮಿಲಿ ತರ ಒಂದು ಕ್ರಿಯೇಟ್ ಆಯ್ತು. ಅದೊಂದು ತುಂಬಾ ಹೆಲ್ಪ್ ಆಯ್ತು. ಅದಿರ್ತಿರ್ಲಿಲ್ಲ ಅಂದ್ರೆ ಇನ್ನ ಸರ್ವೈವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈಗೆಲ್ಲ 2017 ಡಿಸೆಂಬರ್ 16ನೇ ತಾರೀಕು ನೀವು ಅಲ್ಲಿಗೆ ಹೋದ್ರಿ. ಅದಾದ್ಮೇಲೆ ಸರಿಸುಮಾರು 8 ವರ್ಷ ಆಗೋಯ್ತು. ನಾವು ಡಿಸೆಂಬರ್ ಇವತ್ತು ಹೌದು ಕರೆಕ್ಟ್ ಆಗಿ ಡೇಟ್ ಕೂತಿದೀವಿ ಅಲ್ವಾ? 8 ವರ್ಷ ಇವಾಗ ಆಸುಪಾಸಲ್ಲಿ ಕೂತಿದೀವಿ. 29ನೇ ತಾರೀಕು ಇವತ್ತು. ಕರೆಕ್ಟ್ 3 ದಿನ ಜಾಸ್ತಿ, 8 ವರ್ಷ ಕಂಪ್ಲೀಟ್ ಮಾಡ್ದಂಗ ಆಯ್ತು. ಸೊ ಏನನ್ಸತಿ ಇವತ್ಗೆ? ಎಲ್ಲೋ ಒಂದ್ ದಿವಸಕ್ಕೆ ನಮ್ಮ ತಂದೆ ಸಪೋರ್ಟ್ ಮಾಡಿದ್ಕೆ ನಾನ್ ಇಲ್ಲಿಗೆ ಬಂದ್ಬಿಟ್ಟು ಇಂಟರ್ವ್ಯೂ ನಿಮ್ ಹತ್ರ ಕೊಡ್ತಾ ಇದೀನಿ. ಅದೊಂದು ನನ್ನ ಲಕ್ ಅನ್ಬೋದಷ್ಟೇ. ನನ್ಗೆ ಬಹಳ ಇಷ್ಟ ಆದಂತ ವಿಡಿಯೋಗಳು ಸಾಹಿಲ್ ಆಗ್ಲೇ ಅಲ್ಲೂ ಕೂಡ ಹೇಳ್ತಾ ಇದೆ. ಅಪ್ಪ ಬುಕ್ ಬರ್ದಿದ್ದಾರೆ ಬದುಕಿನ ಬಗ್ಗೆ. ಅಲ್ಲಿ ಮಹಿಳೆಯೊಬ್ರು ಯಾಕೆ ವ್ಯಾಪಾರ ಮಾಡ್ತಿದ್ದಾರೆ, ಯಾಕೆ ದುಡಿತಾ ಇದ್ದಾರೆ, ಯಾಕೆ ವಯಸ್ಸಾದವ್ರು ಕಷ್ಟಪಟ್ಟಿದ್ದಾರೆ, ಮತ್ತೆ ಯಂಗ್ಸ್ಟರ್ಗಳು ಯಾಕೆ 16ನೇ ವಯಸ್ಸಿಗೆ 13ನೇ ವಯಸ್ಸಿಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದೆಲ್ಲ ಹೇಳ್ತಾ ಇದ್ರಿ. ಸೊ ನನಗೆ ಅವಾಗ ಕಣ್ಣಿಗೆ ಕಟ್ಟಿದ್ದೇನು ಅಂದ್ರೆ, ದೇಶಗಳು ಬೇರೆ ಇರ್ಬೋದೇನೋ, ಆದ್ರೆ ಬದುಕು ಒಂದೇ ಇದೆ ಅಂತ. ಈಗ ನೀವು ಮತ್ತೆ ತುಮಕೂರು ಒಂದು ವಿಡಿಯೋ ಮಾಡಿ, ತರಕಾರಿ ಮಾಡ್ತಿರೋ ಆಂಟಿ ಮತ್ತೆ ಅದೊಂದು ವಿಡಿಯೋ ಮಾಡಿದ್ರಿ. ಅದನ್ನೇ ಕನೆಕ್ಟ್ ಮಾಡಕ್ ಹೋಗ್ತಾ ಇದೀರಿ. ನನ್ಗನ್ಸಿದ ಅದೇ, ಸೈನ್ಸು ಇವೆಲ್ಲ ಸೂತ್ರಗಳು, ಈಕ್ವೇಶನ್ಸು ಅವೆಲ್ಲ ಹೇಳ್ತಿರ್ತಾರೆ. ಬಟ್ ಲೈಫ್ಗೊಂದು ಸೂತ್ರ ಬೇಕಾಗುತ್ತೆ. ನಿಮ್ಗೆ ಖುಷಿ ಯಾವ್ದು ಅಂತ ಕಂಡ್ಕೊಂಡಿದ್ದೀರಿ. ಯಾವ ಕಾರಣಕ್ಕೆ ನೀವು ವಾಪಸ್ ಬಂದಿಲ್ಲ ಅಂದ್ರೆ, ಅಪ್ಪ ಕಷ್ಟಪಟ್ಟವೆಲ್ಲ ಸಾಲ ಮಾಡಿದ್ರು, ಸೋಲ ಮಾಡಿ ಎಲ್ಲ ಮಾಡಿದ್ರು ಅಂತ. ಸಾಲ ತೀರ್ಸಿದ್ರ ಈಗ? ಯಾರು? ನೀವು ಸಾಲ ಇಲ್ಲ? ನಾನಾ? ಇನ್ನ ಇಲ್ಲ ಸರ್, ಅದೇ ಒಂದು ಇದ್ರಲ್ಲೇ ಬಿದ್ದಿದೀವಿ. ವೆರಿ ಸೂನ್. ಬಟ್ ಏನು ಅಲ್ಲೇ ಚೀನಾದಲ್ಲೇ ಕಂಟಿನ್ಯೂ ಮಾಡ್ಬೇಕು ಅಂತಾರ? ನೋಡ್ಬೇಕು ಸರ್, ಆಪರ್ಚುನಿಟಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ. ಆಕ್ಚುಲಿ ಇವಾಗ ಎಷ್ಟೊಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನಂದೇ ಕಂಪ್ನಿ ಇದೆ ಚೈನಾದಲ್ಲಿ. ಹೌದಾ? ಹೌದು. ಸೊ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಅಲ್ಲಿ. ಅದ್ರ ಜೊತೆಗೆ ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದೀವಿ. ಇಂಡಿಯಾ ಇಂದ ಬೇರೆ ಬೇರೆ ಕಡೆಯಿಂದ. ಚೈನಾ ಟು ಇಂಡಿಯಾ, ಇಂಡಿಯಾ ಟು ಚೈನಾ, ಎರಡು. ಸೂಪರ್. ಎಸ್, ಅದು ಮಾಡ್ತಾ ಇದ್ವಿ. ಸೊ ನಡೀತಾ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಪ್ಪ 10,000 ತಿಂಗಳ ಅಡ್ಜಸ್ಟ್ ಮಾಡಿ ಆಗ್ತಿದ್ರು. ಅಪ್ಪನ ಹತ್ರ ಇಂದ 10,000 ಇಸ್ಕೊಳ್ಳೋದು ಯಾವ ವರ್ಷ ನಿಲ್ಸಿದ್ರಿ? ಈ ಎಷ್ಟು 2023 ಅಲ್ಲಿ ಅನ್ಸುತ್ತೆ. ಎಸ್, ಅವಾಗ ನಿಲ್ಸಿದ್ರಿ. 22 ಅಲ್ಲೇ ಇಲ್ಲ 22 ಅಲ್ಲಿ ನಾನು 3-4 ಇಯರ್ಸ್ ಆದ್ಮೇಲೆ ಮನೆಗೆ ಬಂದಿದೆ. ಅದಕ್ಕಿಂತ ಮುಂಚೆನೆ ಐ ಥಿಂಕ್ ಅದೇ ಕೋವಿಡ್ ಇವಾಗ ಇದೆಲ್ಲ ನಡೀತಿತ್ತಲ್ಲ, ಅವಾಗ ನಾನು ಯೂಟ್ಯೂಬರ್ ಸ್ಟಾರ್ಟ್ ಆದ್ನಲ್ಲ 21 ಅಲ್ಲಿ. 21 ಎಂಡ್ ಅಲ್ಲಿ ಆ ಟೈಮಲ್ಲಿ ನಾನು ಹೇಳ್ಬಿಟ್ಟಿದ್ದೆ. ಬಹುತೇಕ UK ಕಡೆ ಎಲ್ಲ ಓದೋರು ಏನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಇಂಡಿಯಾದಿಂದ ಓದೋರು ಪಾರ್ಟ್ ಟೈಮ್ ಜಾಬ್ ಮಾಡಕ್ಕೆಲ್ಲ ಹೋಗ್ತಾರೆ. ಬಿಕಾಸ್ ಆಫ್ ಅಲ್ಲಿ ಇಂಗ್ಲಿಷ್ ಕನೆಕ್ಟ್ ಆಗ್ಬಿಡುತ್ತೆ. ಫ್ರಾನ್ಸ್ ಹೋದ್ರೆ ಫ್ರೆಂಚ್ ಆಚೆ ಅಡ್ಜಸ್ಟ್ ಆಗುತ್ತೆ ಬೇರೆ ಬೇರೆ ಕಾರಣಕ್ಕೆ. ಬಟ್ ನೀವು ಪಾರ್ಟ್ ಟೈಮ್ ಜಾಬ್ ಆಚೆ ಈಚೆ ಏನಾರ ಅವತ್ತಿಗೆ ಇದಾಗಿತ್ತಾ? ಅದೇ ಒಂದು ಡಿಸ್ಅಡ್ವಾಂಟೇಜ್ ಚೈನಾದಲ್ಲಿ. ಚೈನಾದ ರೂಲ್ಸ್ ಏನು ಅಂದ್ರೆ, ಓದ್ತಿದ್ದಾಗ ನಾವು ಯಾವ್ದು ಜಾಬ್ ಮಾಡಂಗಿಲ್ಲ. ಆಕ್ಚುಲಿ ಫಾರಿನರ್ಸ್ ಚೈನೀಸ್ ಮಾಡ್ಬೋದು, ಬಟ್ ಫಾರಿನರ್ಸಿಗೆ ಅವ್ರದ್ದು ಏನಕ್ಕಂತ ನಾನು ಹೇಳ್ತೀನಿ ನಿಮ್ಗೆ. ಇರೋದೇನು ಅಂದ್ರೆ, ಇವಾಗ ನಾವೇನಾರು ಸ್ಟೂಡೆಂಟ್ ವೀಸಾ ಮೇಲೆ ಹೋಗಿದೀವಿ ಚೈನಾದಲ್ಲಿ ಅಂದ್ರೆ, ಅವಾಗ ನಾವು ವಿ ಆರ್ ನಾಟ್ ಅಲೌಡ್ ಟು ವರ್ಕ್. ಅಂದ್ರೆ ವರ್ಕ್ ಮಾಡಂಗಿಲ್ಲ ನಾವು ಅಫಿಷಿಯಲ್ ಆಗಿ. ಗೊತ್ತಾದ್ರೆ ಫೈನ್ ಹಾಕ್ತಾರೆ, ಇಲ್ಲ ಅಂದ್ರೆ ಡಿಪೋರ್ಟ್ ಮಾಡ್ತಾರೆ. ಈ ತರ ಇದೆ ರೂಲ್. ಸೊ ನಾವೇನಾರು ವರ್ಕ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ನಾವು ವರ್ಕ್ ವೀಸಾ ಅಂತ ಬರುತ್ತೆ. ವೀಸಾ ಇದೆಯಲ್ಲ, ಅದು ಎಷ್ಟೊಂದು ಟೈಪ್ಸ್ ಆಫ್ ವೀಸಾ ಬರುತ್ತೆ.
ಸ್ಟೂಡೆಂಟ್ ವೀಸಾ, ಟೂರಿಸ್ಟ್ ವೀಸಾ, ಬಿಸ್ನೆಸ್ ವೀಸಾ, ವರ್ಕ್ ವೀಸಾ. ಸೊ ನಾವೇನಾದ್ರು ಸ್ಟೂಡೆಂಟ್ ವೀಸಾ ಅಂತ ಪಾಸ್ಪೋರ್ಟ್ ಅಲ್ಲಿ ಇದ್ರೆ ಸೊ ನಾವು ವರ್ಕ್ ಮಾಡಂಗಿಲ್ಲ, ಅದನ್ನ ನಾವು ವರ್ಕ್ ವೀಸಾ ತಗೋಬೇಕು. ಇವಾಗ ವರ್ಕ್ ವೀಸಾ ತಗೋಬೇಕು ಅಂದ್ರೆ ಮೊದಲು ನಾವು ವರ್ಕ್ ಪರ್ಮಿಟ್ ತಗೋಬೇಕು. ವರ್ಕ್ ಪರ್ಮಿಟ್ ಅಂದ್ರೆ ಏನು? ವಿ ಆರ್ ಎಲಿಜಿಬಲ್ ಟು ವರ್ಕ್. ಓಕೆ, ಗ್ರಾಜುಯೇಷನ್ ಆಗ್ಬಿಟ್ಟಿದೆ, ನಾವು ಐ ಆಮ್ ಎಲಿಜಿಬಲ್. ಚೈನಾದ ಒಂದು ಎನ್ವಿರಾನ್ಮೆಂಟ್ ನಾನು ಫಿಟ್ ಇದೀನಿ, ಅವರಿಗೆ ನಾನು ಟ್ಯಾಕ್ಸ್ ಪೇ ಮಾಡಬಹುದು, ನಾನು ಒಂದು ಇನ್ಕಮ್ ಜನರೇಟ್ ಮಾಡಬಹುದು ಅಂತ ಒಂದಿರುತ್ತೆ. ಸೊ ಆ ವರ್ಕ್ ಪರ್ಮಿಟ್ ಅಲ್ಲೇ 3 ಟೈಪ್ಸ್ ಬರುತ್ತೆ, ABC. ಅಂದ್ರೆ ನಾವೇನಾದ್ರು ಪ್ರೊಫೆಷನಲ್ ಇಲ್ಲ ಅಂದ್ರೆ ನಾರ್ಮಲ್ ಲೇಬರ್ ಕೆಲಸ ಮಾಡಿದ್ರೆ C ಸಿಗುತ್ತೆ, ಪ್ರೊಫೆಷನಲ್ ಇದ್ರೆ B, ಹೈ ಟ್ಯಾಲೆಂಟ್, ಫಾರಿನ್ ಹೈ ಟ್ಯಾಲೆಂಟ್ಸ್, ಇವಾಗ ಚೈನಾಗ್ ತುಂಬಾ ಬೇಕು ಜನ ಅಂತವರಿಗೆ A ಬರುತ್ತೆ, ವರ್ಕ್ ಪರ್ಮಿಟ್ A. ಅದ್ರ ಮೇಲೆ ನಮಗೆ ವರ್ಕ್ ವೀಸಾ ಸಿಗುತ್ತೆ. ಏನಕ್ಕೆ ಹಂಗ್ ಮಾಡಿದ್ದಾರೆ ಅಂತ ರೀಸನ್ ಏನು ಅಂದ್ರೆ, ಈಗ ಪಾಪ್ಯುಲೇಷನ್ ಅಷ್ಟಿದೆ ಚೈನಾದಲ್ಲಿ, ಅಲ್ಲೇ ಇವಾಗ ಜನ, ನನ್ನ ಫ್ರೆಂಡ್ಸ್ ಎಷ್ಟು ಜನ ಚೈನೀಸ್ ಫ್ರೆಂಡ್ಸ್ ಅವರು, ಅವರೇ ಒಂದು ಗ್ರಾಜುಯೇಷನ್ ಆದ್ಮೇಲೆ ಅವರಿಗೆ ಸಿಗದ್ ಕಷ್ಟ ಜಾಬ್ಸ್. ಇವಾಗ ನಮ್ ತರ ಫಾರಿನರ್ಸ್ ಎಲ್ಲ ಗ್ರಾಜುಯೇಷನ್ ಆಗಿದ ತಕ್ಷಣ, ಇಲ್ಲ ಗ್ರಾಜುಯೇಷನ್ ಆಗಿಲ್ಲ ಇನ್ನ ಓದ್ತಿರೋರೆ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ವಿ ವಿಲ್ ಟೇಕ್ ಓವರ್ ದೇರ್ ಅವ್ರ ಜಾಬ್ ಎಲ್ಲ. ಸೊ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಚೈನಾದಲ್ಲೂ ಫಾರಿನರ್ಸ್ ತುಂಬಾ ಜನ ಇದಾರೆ ಅಂಡ್ ವರ್ಕ್ ಮಾಡಬಹುದು ಅಂತ ಅಂದ್ರೆ ಇನ್ನ ಜಾಸ್ತಿ ಜನ ಬರ್ತಾರೆ. ಸೊ ಅದನ್ನ ಅವರು ಕಂಟ್ರೋಲ್ ಮಾಡಬೇಕು ಅಂತ ಈ ಒಂದು ರೂಲ್ ಇಟ್ಟಿದ್ದಾರೆ ಅವರು. ಸೊ ಚೀನಾದಲ್ಲಿ, ಇಂಡಿಯಾದಲ್ಲಿ ಹಿಂಗೆ ಫಾರಿನರ್ಸ್ ಬೇರೆಯವರು ಬಹಳ ಬರ್ತಾರೆ, ಇಂಟ್ರಾಕ್ಟ್ ಮಾಡ್ತಾರೆ, ಲೈಕ್ UK ಹೆಂಗ್ ಬರ್ತಾರೆ ಅದೇ ತರ ಜಾಸ್ತಿ ಬರ್ತಾರ ಚೈನಾಗ? ಬರ್ತಾರೆ. ಎಲ್ಲಿ ಯಾವ್ಯಾವ ದೇಶದವ್ರು ಬರ್ತಾರೆ ಹೆಚ್ಚಾಗಿ? ಇವಾಗ ರೂಲ್ ಚೇಂಜ್ ಆಗಿದೆ ಅಲ್ಲ, ಇವಾಗ ಏನ್ ಮಾಡಿದಾರೆ, ಎಷ್ಟೊಂದು ವಿಸಾ ಫ್ರೀ ಮಾಡ್ಬಿಟ್ಟಿದ್ದಾರೆ. ಇವಾಗ 15 days ಕೊರಿಯಾ ಇರ್ಬೋದು, ಅವ್ರಿಗೆ ವಿಸಾ ಇದೆ, ವಿಸಾ ಫ್ರೀ ಇದೆ. ರೀಸೆಂಟ್ ಆಗಿ ರಷ್ಯಾ, ಅವ್ರಿಗೂ ವಿಸಾ ಫ್ರೀ ಮಾಡಿದ್ರು. ಚೈನಾದ ರಷ್ಯಾಗ ಹೋದ್ರು ವಿಸಾ ಫ್ರೀ, ಅವರು ಚೈನಾಗ್ ಬಂದ್ರು ವಿಸಾ ಫ್ರೀ ಇದೆ. ಇವಾಗ ನಮಗ್ ಥೈಲ್ಯಾಂಡ್ ಯಾವ ತರ ಇದೆ ಅದೇ ತರ ಅವ್ರು ಎಷ್ಟೊಂದು ಕಂಟ್ರೀಸ್ ಮಾಡಿದ್ದಾರೆ. ಫ್ರಾನ್ಸ್ ಇದೆ. ಎಕ್ಸ್ಚೇಂಜ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಏನಾಗುತ್ತೆ, ಕಂಟ್ರೀಸ್ಗೆ ಒಂದು ಕೊಲಾಬರೇಷನ್ ಮಾಡ್ಬಿಟ್ಟು, ಸರಿ ಕಣಪ್ಪ ಇಷ್ಟು ಸ್ಟೂಡೆಂಟ್ಸ್ ನಮ್ ಕಡೆ ಎವ್ರಿ ಇಯರ್ ದೇ ವಿಲ್ ಗೋ ಟು ಚೈನಾ ಸ್ಟಡಿ ಬೇಸ್ಡ್ ಆನ್ ಸ್ಕಾಲರ್ಶಿಪ್. ಓಕೆ, ಸೊ ಅದಕ್ಕೋಸ್ಕರ ಒಂದೊಂದು ಫ್ರಾನ್ಸ್ ಇರ್ಬೋದು, ರಷ್ಯನ್ಸ್ ಜಾಸ್ತಿ ಬರ್ತಾರೆ, ಫ್ರಾನ್ಸ್, ರಷ್ಯಾ ಮತ್ತೆ ಕೊರಿಯಾ. ಓಕೆ, ಅವ್ರು ಬರ್ತಾರೆ. ಈಗ ನಮ್ಮೂರಿನ ರಷ್ಯಾಗ ಹೋಗ್ಬೇಕು ಅಂತಂದ್ರೆ ಈಗ ಹೇಳಿದ್ವಲ್ಲ, ಎಲ್ರಿಗೂ ಒಂಥರ ಮನ್ಸಲ್ಲಿ ಭಯ ಇತ್ತು. ನೀವು ಭಯ ಇದ್ದಾಗ್ಲೇ ಬದುಕು ಕಟ್ಕೊಳಕ್ಕೆ ಓದಕ್ ಅಲ್ಲಿಗೆ ಹೋಗ್ಬಿಟ್ಟಿದ್ರಿ ಚೀನಾಗೆ. ಈಗ ಸಾಯಿಲ್ ವಿಡಿಯೋ ನೋಡಿದ್ಮೇಲೆ ಜೊತೆಗೆ ಇನ್ನೊಂದು 2-3 ಕನ್ನಡದವರು ಕನ್ನಡದಲ್ಲಿ ವಿಡಿಯೋಸ್ ಚೀನಾಯಿಂದ ಮಾಡ್ತಿದ್ದಾರೆ. ಬಟ್ ನನ್ಗೆ ವೈಯಕ್ತಿಕವಾಗಿ ಇಂಪ್ಯಾಕ್ಟ್ ಮಾಡಿದ್ದು, ನನ್ಗೊಂದು ಅವಕಾಶ ಸಿಕ್ಕಿದ್ದು ಸಾಯಿಲ್ ಜೊತೆ ಮಾತಾಡ್ಲಿಕ್ಕೆ. ಬಟ್ ಈಗ ನಿಮ್ಮೊಂದು ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಚೀನಾ ಕಡೆ ಕೆಲವರೆಲ್ಲ ಬರೀ UK US ಅಷ್ಟೇ ಅಲ್ಲ, ಯುರೋಪ್ ಕಡೆ ಅಷ್ಟೇ ಅಲ್ಲ, ನಾವು ಚೀನಾಗ ಹೋಗ್ಬೇಕು ಅಂತ ಬಹಳ ಜನಕ್ಕೆ ಅನ್ಸಿರುತ್ತೆ. ಇತ್ತೀಚಿನ ಡೆವಲಪ್ಮೆಂಟ್ಸ್, ಚೀನಾ ಜೊತೆ ಒಂದು ಒಳ್ಳೆ ಸಂಬಂಧ ಇಂಡಿಯಾದು. ಸೊ ಹಾಗಾಗಿ ಆ ಕಡೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಬಟ್ ಅಲ್ಲಿ ಜೀವನದ ಬಗ್ಗೆ ಒಂದಷ್ಟು ವಿಡಿಯೋಗಳು ಮಾಡ್ತಾ ಇದ್ರಿ. ನಾವ್ ಅಂದ್ಕೊಂಡಂಗೆ ನಾವು ಮೊದಲು ಕಂಡಿದ್ದೇ ಬೇರೆ ಚೀನಾ, ಬಟ್ ನೀವು ಬದುಕೆಲ್ಲ ಒಂದೇ ಅಂತ ತೋರಿಸ್ತಾ ಇದ್ರಿ. ನಿಮ್ಗೆ ಬಹಳ ಇಂಪ್ಯಾಕ್ಟ್ ಮಾಡಿದಂತ ಘಟನೆ ಯಾವ್ದಾರ ಇದೆಯಾ? ಒಂದ್ ಇನ್ಸಿಡೆಂಟ್ ಬಹಳ ಇಂಪ್ಯಾಕ್ಟ್ ಮಾಡ್ತು ನನ್ನ ಮೇಲೆ ಅಂದ್ರೆ? ಬಿಫೋರ್ ದಟ್ ಏನು ಅಂದ್ರೆ, ಇವಾಗ ಎಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ ಇನ್ಫ್ಲೂಯೆನ್ಸರ್ಸ್. ನೀವ್ ಯಾರ್ಯಾರು ನೋಡ್ತಾ ಇದೀರೋ ಎಲ್ಲಾರು ನಮ್ ಫ್ರೆಂಡ್ಸ್. ಎಲ್ಲಾರು ನಮ್ ಫ್ರೆಂಡ್ಸ್. ನಾನು 2020 ಅಲ್ಲಿ ನಾವು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ವೆರಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಇರಬಹುದು, ವರ್ಕರ್ಸ್ ಇರಬಹುದು, ಎಲ್ಲ ಮಾಡ್ತಿರ, ವಿಚ್ ಇಸ್ ವೆರಿ ವೆರಿ ಪ್ರೌಡ್ ಅನ್ಸುತ್ತೆ, ಹ್ಯಾಪಿ ಅನ್ನುತ್ತೆ. ಯಾಕಂದ್ರೆ ಕನ್ನಡದವರು ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಅವರು ಭಯ, ಅಂದ್ರೆ ಯಾರ್ ನೋಡ್ತಾರೆ ಕನ್ನಡ ಕಂಟೆಂಟ್, ಹಿಂದಿಯಲ್ಲಿ ಮಾಡ್ತಾ ಇದ್ರು. ಬಟ್ ನಮ್ ತರ ಯಾರು ಸ್ಟಾರ್ಟ್ ಮಾಡಿದ್ಮೇಲೆ ದೇ ವಿಲ್ ನೋ ದಟ್ ಓಕೆ ಇದೆ ಕರ್ನಾಟಕದವ್ರು ಸಪೋರ್ಟ್ ಮಾಡ್ತಾರೆ ಅಂದ್ಮೇಲೆ ಎಷ್ಟೊಂದ್ ಜನ ಇವಾಗ ಹೋಗ್ತಾ ಇದಾರೆ. ಎಷ್ಟೊಂದ್ ಜನ ಕಾಂಟೆಂಟ್ ಕ್ರಿಯೇಷನ್ ಮಾಡಕ್ಕೇನಂತಾನೆ ಹೋಗ್ತಾರೆ ಚೆನ್ನಾಗಿ ಕನ್ನಡದಿಂದಾನೆ, ವಿಚ್ ಇಸ್ ವೆರಿ ನೈಸ್. ಅದೊಂದು ಇದು. ಬಟ್ ರೀಸೆಂಟ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ಅನ್ಟೋಲ್ಡ್ ಸ್ಟೋರೀಸ್ ಅಂತ ಚೈನಾದಿಂದ ಸ್ಟಾರ್ಟ್ ಮಾಡಿದೆ. ಏನಕ್ಕಂದ್ರೆ ಇವಾಗ ಚೈನೀಸ್ ಬರುತ್ತೆ ನನಗೆ. ನನ್ ಚೈನೀಸ್ ಅಂದ್ರೆ ಲೆವೆಲ್ 6. ಏನೇ ಅಂದ್ರೂ ಐ ಕ್ಯಾನ್ ಟಾಕ್. ಏನಕ್ಕೆ ಓದೆ ಅಂತ ಅದೊಂದು ಒಳ್ಳೆ ಸ್ಟೋರಿ. ಏನಂದ್ರೆ, ಇವಾಗ ನಾನು ಮತ್ತೆ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ವಿಲ್ ಬಾಂಡ್. ಬಟ್ ಅದೇ ನಾನು ಇಲ್ಲಿ ಕುತ್ಕೊಂಡು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಡಿಫ್ರೆಂಟ್ ಪರ್ಸನಾಲಿಟಿ, ಬೇರೆನೆ ಒಬ್ಬ ಮನುಷ್ಯನ ಜೊತೆ ಮಾತಾಡ್ತಿದೀನಿ ಅನ್ಸುತ್ತೆ ನಿಮ್ಗೆ ಅಲ್ವಾ? ಸೇಮ್ ಚೈನೀಸ್ ಜೊತೆ. ನಾನ್ ಚೈನೀಸ್ ಅವ್ರ ಜೊತೆ ಹೋಗ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಯಾರೋ ಫಾರಿನರ್ ಇನ್ನು ಅಂತ ಅನ್ಕೋತಾರೆ. ಬಟ್ ಚೈನೀಸ್ ಅಲ್ಲಿ ಮಾತಾಡ್ತೀನಲ್ಲ, ಬಾಂಧವ್ಯ, ಅವರು ಖುಷಿ ಆಗ್ತಾರೆ. ಸೊ ಆ ಒಂದು ಎಬಿಲಿಟಿ ಅಂದ್ರೆ ಒಂದು ಪ್ಲಸ್ ಪಾಯಿಂಟ್ ನಾನು ಯೂಸ್ ಮಾಡ್ಕೊಂಡು ಮಾಡೋಣ, ಜನ ಕಥೆ ಕೇಳೋಣ.
ಹ್ಮ್ ಇನ್ಸ್ಪಿರೇಷನ್. ಈಗಿನ ಕಾಲದಲ್ಲಿ ಜನ ಈ ಕಷ್ಟ ಆ ಕಷ್ಟ, ಹ್ಮ್ ಆ ಯಂಗ್ಸ್ಟರ್ಸ್, ಸ್ಪೆಸಿಫಿಕಲಿ ಯಂಗ್ಸ್ಟರ್ಸ್ ಬಂದ್ರೆ ಮನೇಲಿ ವಿಡಿಯೋ ಗೇಮ್ಸ್ ಆಡೋದು, ರೀಲ್ಸ್ ಗಳು ನೋಡ್ಕೊಂಡಿರೋದು, ಹ್ಮ್ ಕೆಲಸ ಮಾಡ್ದಂಗಿರೋದು, ಈ ತರ ಜಾಸ್ತಿ ಜನ ಇದಾರೆ ನಮ್ಮಲ್ಲಿ. ಬಟ್ ಯಾಕೆ ಹೋಗೋಣ ಬನ್ನಿ, ಸ್ಟೋರೀಸ್ ಯಾರು ಇರ್ಬೇಕಲ್ಲ, ಯಾರು ಇರ್ಬೇಕು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ, ಇನ್ಸ್ಪೈರ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನ್ ಮಾಡಿದ್ದು ಈ ತರ ಬರನ್, ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಿದಾರೋ ಹ್ಮ್ ಅವ್ರ ಲೈಫ್ ಅಲ್ಲಿ ಏನಿದೆ ಅವ್ರ ಸ್ಟೋರಿ ಕೇಳೋಣ ಅಂತ. ಹ್ಮ್ ವಿತ್ ದಟ್ ಪ್ಲಸ್ ಪಾಯಿಂಟ್ ಆಫ್ ಮೈ ಲ್ಯಾಂಗ್ವೇಜ್ ಹೋಗ್ತಾ ಇದ್ದೆ ನಾನು ಬಹಳಷ್ಟು. ಇನ್ನೊಂದು ನೀವು ಕೇಳಿದ್ರೆ ಯಾವ ಸ್ಟೋರಿ ತುಂಬಾ ನಂಗೆ ಹಿಟ್ ಆಗಿತ್ತು ಅಂದ್ರೆ, ಅದೇ ಒಂದು 2-3 ಸ್ಟೋರೀಸ್ ಇತ್ತು. ಒಂದು ಸ್ಟೋರಿ ಅದು ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ವೈರಲ್ ಹೋಯ್ತು. ಯಾವುದು ಅಂದ್ರೆ, ಒಬ್ರು ಆಂಟಿ 56 years ಓಲ್ಡ್, ಅವರು ಚೊಂಗ್ಚಿಂಗ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಅವರು ಒಬ್ರು ಕ್ಲೀನರ್. ಹ್ಮ್ ಸೊ ಅವರು ಗಂಡ ತೀರೋದ್ರು ರೀಸೆಂಟ್. ಹ್ಮ್ ಅವರಿಗೆ ಒಬ್ಳೆ ಮಗಳು. ಹ್ಮ್ ಅವ್ರ ಮಗಳು ಚೈನೀಸ್ ಮಗಳು, 3 ಮಕ್ಕಳು. ಹ್ಮ್ 3 ಸರಿನೂ ಅವರು ಗರ್ಭವತಿ ಆದಾಗ ಅವರ ಆಂಟಿ ಅವ್ರ ಜೊತೆ ಮಗಳ ಜೊತೆ ಇದ್ದು ಎಲ್ಲ ನೋಡ್ಕೊಂಡು ಎಲ್ಲ ಚೆನ್ನಾಗಿದ್ರು. ಹ್ಮ್ ಅವ್ರು ಇದಾಗಿದ ತಕ್ಷಣ, ಎಲ್ಲ ಮಕ್ಕಳು ಒಂದು ವಯಸ್ಸಿಗೆ ಬಂದಿದ ತಕ್ಷಣ ಅವ್ರ ಮಗಳು ಹ್ಮ್ ಮನೇಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹ್ಮ್ ಇಂಡೈರೆಕ್ಟ್ ಆಗಿ ಹ್ಮ್ ಆಗಲ್ಲ, ಕಷ್ಟ ಇದೆ ಹ್ಮ್ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕಿದ್ರು. ಆ ಆಂಟಿಗೆ ಗಂಡ ಇಲ್ಲ, ಹ್ಮ್ ಎಲ್ಲಿ ಹೋಗ್ತಾರ ಅವರು? ಹ್ಮ್ ಆವಾಗಿಂದ ಅವರು ಹೆಂಗ್ ನಾನು ಬದುಕೋದು ಅಂತ ಅವರು ಹ್ಮ್ ಕಸ ಗುಡ್ಸೋ ಸ್ಟಾರ್ಟ್ ಮಾಡಿದ್ರು. ಹ್ಮ್ ಅಪಾರ್ಟ್ಮೆಂಟ್ ಅಲ್ಲಿ ಕಸ ಗುಡ್ಸೋದಿರ್ಬಹುದು, ಗಾರ್ಬೇಜ್ ಡಸ್ಟ್ಬಿನ್ಸ್ ಎತ್ತಾಕೋದಿರ್ಬಹುದು, ಹ್ಮ್ ಅದ್ ಸ್ಟಾರ್ಟ್ ಮಾಡಿದ್ರು. ಒಂದಿನ ನಾನು ನೋಡ್ತಾ ಇದ್ದೆ, ಈ ಆಂಟಿ ಅವ್ರ ಅವರು ಫೇಸ್ ಮೇಲೆ ಸ್ಮೈಲೇ ಇಲ್ಲ. ಹ್ಮ್ ಏನೋ ಒಂದು ಕಷ್ಟ ಇರ್ಬೋದಲ್ಲ ಅಂತ ನಂಗೆ ಗೊತ್ತಾದ್ಮೇಲೆ, ನಾನು ಮತ್ತೆ ನನ್ನ ಫ್ರೆಂಡ್ ಯಾರಿದ್ರು ಅವ್ರು ಒಂದ್ಸರಿ ಮಾತಾಡಿ ಹಿಂಗಿದೆ, ನಾವು ಸ್ಟೋರಿ ಶೂಟ್ ಮಾಡಬೇಕು. ಮಾತಾಡಿದ್ಮೇಲೆ ಗೊತ್ತಾಯ್ತು ಹಿಂಗಿದೆ ಅಂತ. ಅವ್ರು ಹೇಳಿದ್ರು, ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಾರೆ, ಹ್ಮ್ 22 ಫ್ಲೋರ್ ಒರೆಸ್ಬಿಟ್ಟು, ಎಲ್ಲೇ ಏನು ಗಾರ್ಬೇಜ್ ಇದೆ, ಏನೋ ಒಂದು ಡಸ್ಟ್ಬಿನ್ಸ್ ಇದ್ರೆ, ಏನೇ ಕಚರ ಇದ್ರು ಎತ್ಕೊಂಡು ಎಲ್ಲ ಎತ್ತಾಕ್ಬಿಟ್ಟು 6 ಗಂಟೆ 7 ಗಂಟೆವರೆಗೂ ಮಾಡ್ತಾರೆ. ತಿರ್ಗಾ ಅವ್ರ ಜೊತೆ ಒಂದು ಕಮ್ಯುನಿಟಿ ಮೀಟಿಂಗ್ ಬೇರೆ, ಅದಾದ್ಮೇಲೆ ತಿರ್ಗಾ ಬೇರೆ ಕಡೆ ಇದೇನು ಕಸ ಗುಡ್ಸೋದು ಅಲ್ಲೇ ಕಮ್ಯುನಿಟಿಯಲ್ಲೇ. ಅದ್ರ ಜೊತೆಗೆ ಇದ್ದು ನಾನು ವಿಡಿಯೋದಲ್ಲಿ ಹೇಳಿರ್ಲಿಲ್ಲ, ಎಲ್ಲಿ ಉಳ್ಕೋತೀರಾ ಅಂತ ನಾನು ಕೇಳಿದೆ ಅವ್ರಿಗೆ. ಹೇಳ್ತಿರಲಿಲ್ಲ ಅವರು, ಇಲ್ಲೇ ಅಕ್ಕಪಕ್ಕ ಅಂತ. ಒಂದಿನ ನಾನು ಹೋದೆ ಬೇಸ್ಮೆಂಟಿಗೆ. ಈ ಒಂದು ಪಾರ್ಕಿಂಗ್ ಏರಿಯಾ ಇರುತ್ತಲ್ಲ, ಪಾರ್ಕಿಂಗ್ ಏರಿಯಾದಲ್ಲೇನೆ ಹಿಂದೆಗಡೆ ಒಂದು ಸ್ಟೋರೇಜ್ ರೂಮ್ ಇದೆ, ದೊಡ್ಡದು ಸ್ಟೋರೇಜ್. ಕಸ ಎಲ್ಲ ಅಲ್ಲೇ ಬಿದ್ದಿದೆ, ಅಲ್ಲೇ ಇದೆ. ಅದಾದ್ಮೇಲೆ ನಂಗೊಂದು ಬೆಡ್ ಕಾಣಿಸ್ತಲ್ಲಿ. ಆಮೇಲೆ ನಂಗೆ ಗೊತ್ತಾಯ್ತು, ಅವ ಆಂಟಿ ಬೇರೆ ಎಲ್ಲೂ ರೂಮ್ ಇಲ್ಲ ಅವ್ರಿಗೆ, ಅಲ್ಲೇ ಉಳ್ಕೊಳ್ಳೋದು, ಬೇಸ್ಮೆಂಟ್ ಅಲ್ಲೇ ಉಳ್ಕೋತಾರ ಅವ್ರು. ತನ್ನ ಮಗಳನ್ನ ಸಾಕಿ ಮೊಮ್ಮಕ್ಕಳು 3 ಜನ ನೋಡ್ಕೊಂಡ್ಮೇಲೆ ತನ್ನ ಮಗಳೇ ತಾಯಿನ ಹೊರಗಡೆ ಹಾಕುವಂಥದ್ದು. ನಿಮ್ಗೆ ಭಾರತದವ್ರು ಬಹಳ ಖುಷಿ ಆಗಿದ್ದಾರೆ ಅನ್ಸುತ್ತಾ, ಇಲ್ಲ ಚೀನಾದವ್ರು ಬಹಳ ಖುಷಿ ಆಗಿದ್ದಾರೆ ಅನ್ಸುತ್ತಾ? ಡಿಪೆಂಡ್ ಸರ್, ಆ ತರ ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ. ಎಲ್ಲ ಜನ ಎಲ್ಲೋದ್ರೂ ಒಂದೇ ಪ್ರಾಬ್ಲಮ್ ಇದೆ, ಎಲ್ಲೇ ಹೋದ್ರು ಪ್ರಾಬ್ಲಮ್. ಇವಾಗ ಹೇಳಿದ್ನಲ್ಲ ನಿಮ್ಗೆ ಒಂದು ಪ್ರಾಬ್ಲಮ್ ಡಿಸ್ಕ್ರೈಬ್ ಮಾಡಿದೆ ಯಾವ ತರ ಇದೆ. ಅವ್ರು ಎಲ್ಲಿ ಖುಷಿ ಅಂದ್ರೆ ಏನು, ಅವ್ರಿಗೆ ಸ್ಯಾಲ್ರಿ ಬಂದ್ರೆ ಖುಷಿ. ಸೊ ದೇಶದ ಹೆಸರು ಮಾತ್ರ ಚೇಂಜ್, ಹೆಸರು ಜನ ಎಲ್ಲೋದ್ರು ಒಂದೇ ಸರ್, ಒಂದೇ ಅಲ್ಲ, ಎಲ್ಲೋದ್ರು ಒಂದೇ. ನಾನ್ ಹಿಂಗೆ ನೀನ್ ಹಿಂಗೆ ಹಂಗ ಅಂತ ಅನ್ಕೋತಾರ ಅಷ್ಟೇ. ಬಟ್ ಡೀಪ್ ಇನ್ಸೈಡ್ ಎಲ್ಲರೂ ಸಫರ್ ಮಾಡ್ತಿದ್ದಾರೆ, ಎಲ್ಲೋ ಒಂದ್ ಕಡೆ ಅನುಭವಿಸ್ತಿರ್ತಾರೆ. ಎಲ್ಲೋದ್ರು ನಮ್ ಕಂಟ್ರಿ ಹಿಂಗಿದೆ, ನಿಮ್ ಕಂಟ್ರಿ ಹಿಂಗಿದೆ ಅಂತ ನಾವ್ ಹೇಳ್ಕೊತೀವಿ. ಬಟ್ ನನ್ನ ಸಾಯಿಲ್ ಕಂಟೆಂಟ್ ಅಲ್ಲಿ ನೋಡಿದ್ದು, ಸಾಯಿಲ್ ಕಣ್ಣಲ್ಲಿ ನೋಡ್ತಿರೋದು ಅದೇನೆ. ಕಷ್ಟ ಸುಖ ಅನ್ನೋ 2 ಜಾತಿ ಇದೆ ಅಷ್ಟೇ ದೇಶ ಪ್ರಪಂಚದಲ್ಲಿ ಅಂತ. ತುಂಬಾ ಖುಷಿಯಾಗಿರೋ ಒಂದು ವರ್ಗ, ಬೇಸರದಲ್ಲಿರೋ ಒಂದು ವರ್ಗ ಅಷ್ಟೇ. ಇದೆರಡೇ ವರ್ಗ ಇರೋದು. ಒಂದು ಒಳ್ಳೇದು ಒಂದು ವರ್ಗ, ಕೆಟ್ಟದ್ದು ಒಂದು ವರ್ಗ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನ್ ಚೇಂಜಸ್ ಕಾಣಲ್ಲ. ಕೆಟ್ಟ ಜನನೂ ಇದಾರೆ, ಅದೇ ಒಳ್ಳೆ ಜನ ಕೆಟ್ಟ ಜನನೂ ಇದಾರೆ. ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಚೈನೀಸ್ ಲ್ಯಾಂಗ್ವೇಜ್ ನಾನು ಕಲಿಬೇಕಂತ ಸ್ಟಾರ್ಟ್ ಮಾಡಿದ್ದೆ ಒಬ್ಬ ಕೆಟ್ಟ ಜನ. ಹೌದಾ? ಅದೇ ಒಂದು ಸ್ಟೋರಿ. ಏನ್ ಸ್ಟೋರಿ ಇದು? ನಾನು ಮತ್ತೆ ನನ್ನ ಫ್ರೆಂಡ್ಸ್, ಚೈನೀಸ್ ಫ್ರೆಂಡ್ಸ್ ಹೊರಗಡೆ ಹೋಗಿದ್ವಿ. ಆ ಟೈಮಲ್ಲಿ ನನಗೆ
ಇನ್ನೊಂದ್ ಸ್ವಲ್ಪ ಒಳಗೆ ಇತ್ತು, ಇಂಟ್ರೋವರ್ಟಿಶ್ ಆಗಿದ್ದೆ ನಾನು. ಬಟ್ ಲ್ಯಾಂಗ್ವೇಜ್ ಕಲಿತಿದ್ದಾಗ ನಮ್ಗೆ ಲ್ಯಾಂಗ್ವೇಜ್ ಕಲಿಯೋರಿಗೆ ಗೊತ್ತಾಗಿರುತ್ತೆ. ಕಲಿತಿದ್ದಾಗ ನಮಗೆ ಒಂದು ಭಯ ಇರುತ್ತೆ, ಹೊಸ ಲ್ಯಾಂಗ್ವೇಜ್ ನಾನೇನಾರು ಹೇಳ್ಬಿಟ್ಟು ತಪ್ಪು ಹೇಳಿದ್ರೆ ನನ್ ಮೇಲೆ ನಗ್ತಾರೆ ಜನ ಅಂತ. ನನಗ್ ಬರ್ತಿದ್ರು ನಾನು ಮಾತಾಡ್ತಿರಲ್ಲ ಅಷ್ಟೊಂದ್ ಜಾಸ್ತಿ ಚೈನೀಸ್ ಅಲ್ಲಿ. ಸೊ ಒಂದ್ ಫ್ರೆಂಡ್ಸ್ ಜೊತೆ ನಾವ್ ಹಿಂಗೆ ಓಡಾಡ್ತಿದ್ದಾಗ ಒಬ್ಬ ಫ್ರೆಂಡು ತುಂಬಾ ನನ್ ಮೇಲೆ ಇನ್ಸಲ್ಟ್ ಮಾಡ್ತಾ ಇದ್ದ. ನಾನ್ ಯಾವ್ದೋ ಒಂದ್ ಚೈನೀಸ್ ಶಬ್ದನ ಹೇಳಿದ್ದು ಅವ್ನ್ ಏನೋ ಒಂದ್ ಬೇರೆ ತರ ಕೇಳ್ಸಿದ್ಕೆ ಅವ್ನ್ ಎಲ್ಲಾರ ಹತ್ರ ಹೇಳ್ಕೊಂಡು ತುಂಬಾ ನಗ್ತಾ ಇದ್ದ. ಅದ್ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ಬಿಡ್ತು. ಅಲ್ಲ ಏನೋ ಒಂದ್ ಫಾರಿನರ್ ನಿಮ್ ಲ್ಯಾಂಗ್ವೇಜ್ ನಾನು ಕಲಿತಾ ಇದ್ದೀನಿ, ನನ್ ಮೇಲೆ ನೀನ್ ಹಿಂಗ್ ನಕ್ಕಿದ್ರೆ ಹೆಂಗಾಗಿರ್ಬಾರ್ದಂಗೆ ಅಂತ ತುಂಬಾ ಬೇಜಾರಾಯ್ತು. ಸೊ ಆ ಬೇಜಾರ್ನ ನಾನ್ ಪಾಸಿಟಿವ್ ತಗೊಂಡು ಇದೇ ನಿನ್ ತಡಿ, ನಾನು ಕಲೀಲೇಬೇಕು ಲ್ಯಾಂಗ್ವೇಜು, ಏನೋ ಒಂದ್ ಮಾಡಿ ಅದನ್ನೇ ಒಂದು ಅಟ್ಯಾಚ್ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಬ್ರೇಕ್ಸ್ ಇರುತ್ತಲ್ಲ, ನಮ್ಮ ಈ ಮೆಡಿಸಿನ್ ಕಲಿಯೋದೇ ಅಷ್ಟು ಕೆಲ್ಸ, ಬಟ್ ಬ್ರೇಕ್ಸ್ ಅಲ್ಲಿ ಒಂದು 10-15 ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ. ಸೊ ಅದ್ರಲ್ಲೇ ಪಟ್ ಅಂತ ತೆಗೆದ್ಬಿಟ್ಟು ನಾನು ವೆಕಾಬ್ಲರಿ ಲಿಸ್ಟ್ ನ ಬೈ ಹಾರ್ಟ್ ಹೊಡಿತಾ ಇದ್ದೆ. ಚೈನೀಸ್ ಕಾಂಪಿಟೇಷನ್ಸ್ ಯಾವ್ದಾರ ಇದ್ರೆ ಚೈನೀಸ್ ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ನಮ್ಮ ಚೈನೀಸ್ ಟೀಚರ್ ಆ ಟೈಮ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಓದೋದಿಕ್ಕೆ. ಅವ್ರು ನಾನು ಮನೇಲಿ ಏನಾರು ವಾಪಸ್ ಹೋದ್ಮೇಲೆ ರೂಮ್ ಅಲ್ಲಿ ಏನಾರು ಹೋಮ್ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಮೆಸೇಜ್ ಹಾಕ್ತಿದ್ದೆ. ಅವ್ರೆ ನನ್ಗೆ ಏನೋ ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟು ಅದು ಟೋನ್ಸ್ ಯಾವ ತರ ಇದೆ ಆ ತರ ನಂಗೆ ಕಲ್ಸಿದ್ರು. ಅದ್ರ ಮೇಲೆ ನಾನು ಕಲ್ತಿದ್ದು. ಯಾವ ಇಯರ್ ಚೈನೀಸ್ ಭಾಷೆ ಕಲ್ತಿದ್ದು? 2019 ಸ್ಟಾರ್ಟ್ ಮಾಡಿದ್ ನಾನು. ಓಕೆ, 2017 ಎಂಡಲ್ಲಿ ಚೀನಾ ಎಂಟ್ರಿ ಆದ್ರಿ. ಬಟ್ 18 ಸ್ಟಾರ್ಟಿಂಗ್ ಇಂದ ಲೆಕ್ಕ ಹಾಕೊಂಡು 2 years ಅಲ್ಲಿ ಎಸ್ ಒಂದಂತಕ್ಕೆ ಚೈನೀಸ್ ಭಾಷೆ ಕಲ್ತ್ರಿ. ಕನ್ನಡದ ಬಗ್ಗೆ ಏನನ್ಸುತ್ತೆ? ತುಂಬಾ ಡೀಪ್ ಅಂಡ್ ಇಮೋಷನಲ್ ಲ್ಯಾಂಗ್ವೇಜ್, ಈಸಿ ಆಕ್ಚುಲಿ, ಈಸಿ ಕನ್ನಡ. ಅಂಡ್ ಒಂದು ಏನಂತೀರ ಪವಿತ್ರವಾದ ಒಂದು ಭಾಷೆ ನಮ್ದು. ತುಂಬಾ ಒಳ್ಳೆ ಭಾಷೆ ಸರ್ ನಮ್ದು, ನಿಜವಾಗ್ಲು. ಬಟ್ ನಿಮ್ಗೆ ಬಹುತೇಕ ಜನ ಕಂಪೇರ್ ಮಾಡ್ಕೋತಾರ ಲೈಫ್ ಅಲ್ಲಿ. ನಾನು ಆಗ್ಲೇ ಹೇಳಿದ್ನಲ್ಲ, ಇಂಗ್ಲಿಷ್ ಭಾಷೆನಲ್ಲಿ ಕಂಟೆಂಟ್ ಇದ್ರೆ ಅದಕ್ಕೆ ಆಡ್ ರೆವಿನ್ಯೂ ಜಾಸ್ತಿ ಇರುತ್ತೆ. ಹಿಂದಿ ಆದ್ರೆ ಅದನ್ನ ನೋಡೋ ಕೋಟಿಗಟ್ಟಲೆ ಸಂಖ್ಯೆ ಜಾಸ್ತಿ. ಕನ್ನಡ ಅಂದಾಗ ಸೀಮಿತ ಜನ. ಈಗ ನಾವು ಅಜಿತ್ ಅಂಜುಮು, ಧ್ರುವ ರೆಡ್ಡಿ ಇವರೆಲ್ಲ ವಿಡಿಯೋ ಮಾಡಿದ್ರೆ 1 ಕೋಟಿ 2 ಕೋಟಿ ವ್ಯೂಸ್ ಇದ್ದೇ ಇರುತ್ತೆ. ಅದು ಲೈಕ್ ಆ ಬೇರೆ ಫಾರ್ಮೆಟ್ ಅಲ್ಲಿ. ಅಂಡ್ ಈ ಸನ್ನಿವೇಶ ಕನ್ನಡ ಮಾಡಿದಾಗ ಅದು ಲಕ್ಷಗಳಲ್ಲಿ ವ್ಯೂಸ್ ಇರುತ್ತೆ, ಮಿಲಿಯನ್ ಕ್ರಾಸ್ ಹೋಗೋದು ರೇರ್ ಸನ್ನಿವೇಶ. ಯಾವಾಗಾದ್ರೂ ಅನ್ಸುತ್ತಾ ಅದು ಲೈಕ್ ಇಲ್ಲ ನಾನು ಹಿಂದಿನಲ್ಲಿ, ಯಾಕಂದ್ರೆ ಭಾಷೆ ಬರುತ್ತೆ ನಿಮ್ಗೆ, ಭಾಷೆ ಬಂದಿಲ್ಲ ಅಂದ್ರೆ ಒಂಥರ ಭಾಷೆ ಬರುತ್ತೆ, ಅದಾಗ್ಯೂ ಕನ್ನಡ ಕಂಟೆಂಟ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ರಿ ಅಲ್ವಾ? ಅನ್ಸಿತ್ತಲ್ಲ? ಅಫ್ಕೋರ್ಸ್ ನಾನು ಆಕ್ಚುಲಿ ಅನ್ಸೋದು ಒಳ್ಳೇದೇ ಅದು. ರೆವೆನ್ಯೂ ಪಾರ್ಟ್ ಯಾಕಂದ್ರೆ ಇವಾಗ ನಾನು 2 ರೀತಿಯಾಗಿರುತ್ತೆ. ನಾನೇನಾದ್ರು ಸುಮ್ನೆ ಒಂದು ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀನಿ ಹಾಬಿ ಅಂದ್ರೆ, ನನಗೆ ವ್ಯೂಸ್ ಎಷ್ಟೇ ಬಂದ್ರು ಇಟ್ಸ್ ಓಕೆ, ನನ್ ಡಸಂಟ್ ಮ್ಯಾಟರ್. ನನ್ನ ಹಾಬಿ ಇದು, ಜನ ನೋಡ್ತಾರೋ ಇಲ್ವೋ ಅದನ್ನ ಸೆಕೆಂಡ್ರಿ. ಬಟ್ ನಾನು ಪ್ರೊಫೆಷನಲ್ ಆಗಿ ಹೋದ್ರೆ ನಂಗೆ ಅನ್ಸುತ್ತೆ, ಅಲ್ಲ ನನ್ಗೆ 1 ಲಕ್ಷ ಬಂದ್ರೆ ಇಷ್ಟು ಬರ್ತಾ ಇದೆ, ಅದೇ 1 ಲಕ್ಷ ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ಬಂದ್ರೆ ಅದು ಡಬಲ್ ಸಿಗ್ತಾ ಇದೆ, ನಾನು ಯಾಕೆ ಅದ್ರಲ್ಲಿ ಮಾಡ್ಬಾರ್ದು ಅಂತ ಅನ್ಸುತ್ತೆ. ಬಟ್ ಅಗೈನ್ ಇಟ್ ಡಿಪೆಂಡ್ಸ್. ನಾವು ಬೇಸಿಕಲಿ ಹೇಳ್ಬೇಕಂದ್ರೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಾವು ಸ್ಪಷ್ಟವಾಗಿದ್ದೀವಿ ಅದನ್ನ ಮಾಡ್ಬೇಕು ಅಷ್ಟೇ. ಬಟ್ ನನಗ್ ಅನ್ಸಿದ್ದು ಏನಕ್ಕೆ ನಾನು ಕನ್ನಡನೇ ಫಿಟ್ ಮಾಡಿದೆ ಅಂದ್ರೆ, ಇಲ್ಲ ಕನ್ನಡ ಇವಾಗ ನಾನ್ ಬಿಟ್ಬಿಟ್ರೆ ಮುಂದೆ ಬರೋರು ಎಷ್ಟೊಂದ್ ಜನ ನಮ್ ತರಾನೇ ಚೇಂಜ್ ಆಗ್ಬಿಡ್ತಾರೆ. ನನ್ ನೋಡಿ ಎಷ್ಟೊಂದ್ ಜನ ಚೇಂಜ್ ಆಗ್ಬಿಡ್ತಾರೆ. ಈಗ ನೀವು ಕನ್ನಡ ಮಾಡಕ್ ಶುರು ಮಾಡಿದ್ಮೇಲೆ ಬಹಳ ಜನ ಮಾಡಿದ್ರು, ಎಷ್ಟೊಂದ್ ಜನ. ಸೊ ಬ್ಯಾಡ್ ಇನ್ಫ್ಲುಯೆನ್ಸ್ ಆಗ್ಬಿಡುತ್ತೆ. ಇವ್ ನೋಡಿ ಕನ್ನಡದಲ್ಲಿ ಮಾಡ್ತಿದ್ದ ಏನು, ಇವಾಗ ಕನ್ನಡದಲ್ಲಿ ಯಾರು ನೋಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ ಹಿಂದಿಯಲ್ಲಿ ಮಾಡ್ದ, ಸೊ ನಾವು ಡೈರೆಕ್ಟ್ ಹಿಂದಿಯಲ್ಲಿ ಮಾಡೋಣ ಬಿಡು ಅಂತ ಬಂದ್ಬಿಡುತ್ತೆ. ಆ ಎಕ್ಸಾಂಪಲ್ ತಪ್ಪಾಗಿ ಸೆಟ್ ಆಗ್ಬಿಡುತ್ತೆ. ಎಸ್, ಭಾಷೆ ಬಗ್ಗೆ ಅಭಿಮಾನ, ಭಾಷೆ ಬಗ್ಗೆ ಪ್ರೀತಿ, ಭಾಷೆ ಅಂದ್ರೆ ಅದೊಂದ್ ರೀತಿ ಬದುಕು ಅಂತ ತೀರ್ಮಾನ ಮಾಡಿ ಅದನ್ನ ಅದೇ ಭಾಷೆ ಹೇಳ್ತಾ ಇದೀರಿ. ಬಹಳ ಖುಷಿ ಆಗಿದ್ದೇನು ಅಂತಂದ್ರೆ, ಆ ಸ್ಟೋರಿಗಳನ್ನ ನರೇಟ್ ಮಾಡ್ಬೇಕಾದ್ರೆ ಆ ವಾಯ್ಸ್ ಹಂಗೆ ಕೇಳ್ತಾ ಇದ್ರೆ ನಾವೆಲ್ಲ ಇನ್ವಾಲ್ವ್ ಆಗ್ತೀವಿ. ಯಾಕಂದ್ರೆ ಅಪಾರ್ಟ್ಮೆಂಟ್ ಅದನ್ನು ಸ್ಟೋರಿ ಹೇಳಿದ್ದು, ನಂತರ ಒಬ್ಬ ಸರ್ಕಸ್ ಅಲ್ಲಿ ಕೆಲಸ ಮಾಡ್ತಾರೋ ಹುಡುಗಂದು ಅದಾಗ್ಬೋದು. ಮತ್ತೆ ತುಮಕೂರ್ದು ಮೊನ್ನೆ ಸ್ಟೋರಿ ತರಕಾರಿ ಮಾರ್ತಿರೋದು, ಆ ಸ್ಟೋರಿ ತಗೊಂಡಿದ್ ರೀತಿ ಅಂತ. ಯಾಕಂದ್ರೆ ನಿಜವಾಗ್ಲೂ ತಂದೆ ಏನೋ ಆ ಬುಕ್ ಬರ್ದು, ಆ ಬುಕ್ ಅಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರು, 1000 ಎಪಿಸೋಡ್ ನ ರೇಡಿಯೋನಲ್ಲಿ ರೀಚ್ ಮಾಡಿದ್ರು. ಸೊ ಈಗ ಸಾಯಿಲ್ ಮೂಲಕ ನಾವು ಹೊಸ ವರ್ಷನ ನೋಡ್ತಾ ಇದೀವಿ ಅದನ್ನೆಲ್ಲ. ಆಗದೆ ಹೌದು ಸರ್, ಇನ್ನ ಇದೆ. ಬಟ್ ತುಮಕೂರು ಬಗ್ಗೆ ಏನ್ ಹೇಳ್ತೀರಿ? ತುಮಕೂರು ಆಕ್ಚುಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಹೌದಾ? ಅದೇ ನಾ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ, ಯಾವ
ಕಡೆಯಿಂದ ನಾನು ಗೊತ್ತಿಲ್ಲ ಜನಕ್ಕೆ ಅಂತ ನಾನು ಹೇಳ್ಕೊಂಡಿಲ್ಲ ಎಲ್ಲೂ. ಅದೊಂದೇ ವಿಡಿಯೋದಲ್ಲಿ ಹೇಳಿದ್ದು, ನಾನು ಫಸ್ಟ್ ವಿಡಿಯೋ ಇತ್ತಲ್ಲ ತುಮಕೂರು ಅಂತ ಅಲ್ಲೇ ಹೇಳಿದ್ದು. ಬಟ್ ಆಕ್ಚುಲಿ ನೇಟಿವ್ ಬಂದ್ಬಿಟ್ಟು ತುಮಕೂರು. ನಮ್ ತಂದೆ ಬಂದ್ಬಿಟ್ಟು ಹೊಸಕೆರೆಯಿಂದ, ಹೊಸಕೆರೆಯಲ್ಲಿ ಮಧುಗಿರಿ ಹತ್ರ, ಮಧುಗಿರಿ ಹತ್ರ. ನಮ್ಮ ಅಮ್ಮನ ಊರು ಬಂದ್ಬಿಟ್ಟು ಪಾವಗಡ. ನಾವು ಹುಟ್ಟಿದ್ ಬೆಳೆದಿದ್ದೆಲ್ಲ ತುಮಕೂರೇ. ನಮ್ಗೆ ಇರೋದೇ ತುಮಕೂರಲ್ಲಿ, ಸಾಯೋದು ಅಲ್ಲೇ. ವಂಡರ್ಫುಲ್. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಲ್ಲಿ ಮತ್ತೆ ಮಧುಗಿರಿ ತಾಲೂಕಿನ ಕನೆಕ್ಷನ್ಸ್, ಅಪ್ಪ ಅಮ್ಮ ತುಮಕೂರು ಸಿಟಿನಲ್ಲಿ ಜೀವನ. ಸೊ ಈಗ ತುಮಕೂರಿಂದ ಚೀನಾ ಬಹಳ ದೊಡ್ಡ ದೇಶ ವಿಸ್ತರಣೆ ವಿಷಯ ಬಂದಾಗ. ಸೊ ಸ್ವಲ್ಪ ಜನಸಂಖ್ಯೆ ನಾವು ಬಹಳ ಬೀಟ್ ಮಾಡಿದ್ವಿ, ಅದು ಬಹಳ ಖುಷಿ ಇದೆ. ಜನಸಂಖ್ಯೆ ಜಾಸ್ತಿ ಇದೆ. ಇವಾಗ ಅಲ್ಲೆಲ್ಲ ಎಲ್ಲಾ ಕಡೆ ಓಡಾಡಿದಿರಾ ಅಥವಾ ಸೌತ್ ಚೀನಾ ಮಾತ್ರ ಜಾಸ್ತಿ ಟ್ರಾವೆಲ್ ಮಾಡಿದಿರಾ ಅಂತ? ಮೇಜರ್ ಸಿಟೀಸ್ ನಾನು ಹೋಗಿದ್ದೀನಿ, ಬಟ್ ಮೋಸ್ಟ್ ಆಫ್ ದ ಸಿಟೀಸ್ ನಾನು ಇನ್ನೂ ಹೋಗಿಲ್ಲ. ಅಂದ್ರೆ ದೊಡ್ಡ ಸಿಟೀಸ್ ನಾನು ಹೋಗಿದ್ದೀನಿ, ಇನ್ನ ಎಷ್ಟೊಂದ್ ಬಹಳಷ್ಟಿದೆ ಎಕ್ಸ್ಪ್ಲೋರ್ ಮಾಡೋದು. ಬಟ್ ಮುಂದಿನ ವರ್ಷ ಅದೇ ಒಂದು ನನ್ನ ಪ್ಲಾನ್, ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಅದೇ ಒಂದು ಸ್ಟೋರೀಸ್ ನ ತಗೊಬಂದ್ಬಿಟ್ಟು ವ್ಲಾಗ್ಸ್ ರೀತಿ ಜನಕ್ಕೆ ತಿಳಿಸೋಣ ಅಂತಾನೆ ಒಂದು ಪ್ಲಾನ್ ಇದೆ. ಹೋಪ್ಫುಲಿ ಜನ ಸಪೋರ್ಟ್ ಮಾಡಿದ್ರೆ ನೋಡೋಣ ಹೆಂಗ್ ಹೋಗುತ್ತೆ. ಎಸ್, ಖಂಡಿತ ಸಪೋರ್ಟ್ ಮಾಡ್ತಾರೆ. ಯಾವ ಕಾರಣಕ್ಕೆ ಮಾಡ್ತಾರೆ ಅಂದ್ರೆ, ನೀವ್ ಹೇಳೋ ಶೈಲಿ ಮತ್ತೆ ವಿಷಯ ಅಷ್ಟೊಂದು ಚೆನ್ನಾಗಿದೆ. ನನ್ಗೆ ಎಲ್ಲಿ ಅಂತ ಇವಾಗ ಅರ್ಥ ಆಯ್ತು, ನಿಮ್ ತಂದೆಯ ಮೂಲ, ತಂದೆಯ ರಕ್ತ ಇದೆಯಲ್ಲ, ಅದ್ ನಿಮ್ಮನ್ನ ಆ ಸ್ಟೋರಿ ಹೇಳೋಕು ಮತ್ತೆ ಆ ಬದುಕು. ನನ್ ಕನ್ನಡ ಇನ್ನ ಅಷ್ಟೊಂದು ನೀವ್ ಇಷ್ಟೆಲ್ಲ ಹೇಳಿರಲ್ಲ, ನಿಮ್ ತಂದೆಯವ್ರಿಗೂ ಅಪ್ರೋಚ್ ಮಾಡ್ತೀನಿ. ಖಂಡಿತವಾಗಿ ಯಾವಾಗಾದ್ರು ತುಮಕೂರು ಹೋಗ್ತೀವಿ ಅಥವಾ ಇಲ್ಲಿ ಕರ್ಸ್ಕೊಂಡು ಒಂದು ಪಾಡ್ಕಾಸ್ಟ್ ಸೀರೀಸ್ ಮಾಡೋಣ. ಚೀನಾದಲ್ಲಿ ಈಗ ಬಹಳಷ್ಟು ಜನ ಇಂಡಿಯನ್ಸ್ ಕೂಡ ಹೋಗ್ತಿದ್ದಾರೆ. ಈಗ ಒಂದಷ್ಟು ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಚೀನಾ ಮತ್ತೆ ನಮ್ ನಡುವೆ. ಬಟ್ ಹೊಸದಾಗಿ ಯಾರು ಬರ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರಿ ಚೈನಾಗ? ಎರಡು ರೀತಿಯಾಗಿರುತ್ತೆ. ಒಂದು, ಏನ್ ನಿಮ್ಮ ಉದ್ದೇಶ? ಟ್ರಾವೆಲಿಂಗ್ ಬರ್ತಿದ್ದೀರಾ, ಕೆಲಸ ಮಾಡ್ಬೇಕು ಅಂತ ಬರ್ತಿದ್ದೀರಾ, ಅಥವಾ ಬಿಸ್ನೆಸ್ ಮಾಡ್ಕೊಂಡು ಏನೋ ಒಂದು ಸ್ಟಾರ್ಟ್ ಮಾಡ್ಬಿಟ್ಟು ಅದಾದ್ಮೇಲೆ ನಮ್ ದೇಶಕ್ಕೆ ಬಂದ್ಬಿಟ್ಟು ಮಾಡೋಣ ಅಂತ ಇದ್ದೀರಾ? ಅದನ್ನ ನಾವು ಕ್ಲಾರಿಫೈ ಮಾಡ್ಕೋಬೇಕು ಮೊದ್ಲು. ಇವಾಗ ನಾನು ಓದಕ್ ಬರ್ತಾ ಇದ್ದೀನಿ ಅಂದ್ರೆ ವೆರಿ ವೆಲ್ಕಮ್. ಚೈನಾದಲ್ಲಿ ಟಾಪ್ ಯೂನಿವರ್ಸಿಟೀಸ್ ಇದೆ, ಎಷ್ಟೊಂದು ಯೂನಿವರ್ಸಿಟೀಸ್ ಇದೆ. ನೀವು ಬಂದು ಓದ್ಬೋದು, ಒಳ್ಳೆ ಒಳ್ಳೆ ಟೆಕ್ನಾಲಜಿ ಇದೆ. ಓದ್ಬೇಕು ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಸಜೆಸ್ಟ್, ಬನ್ನಿ. ಬಟ್ ತಿಳ್ಕೊಂಬನ್ನಿ, ಸುಮ್ನೆ ಬರೋದ್ ಬೇಡ. ಇವಾಗ ಯಾಕಂದ್ರೆ ಅಲ್ಲಿ ಬಂದ್ಬಿಟ್ಟು ತುಂಬಾ ಕಷ್ಟ ಇದೆ. ನಾನು ಹೇಳಿದಾಗೆ, ನಾವು ಮಾತಾಡಿದಾಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ, ಊಟ ಇದೆ, ಚೈನೀಸು ಎಷ್ಟೊಂದು ಇಂಗ್ಲಿಷ್ ಬರಲ್ಲ. ಸೊ ಅದನ್ನೆಲ್ಲ ತಿಳ್ಕೊಂಡು ಅದಾದ್ಮೇಲೆ ಇಲ್ಲ ನಾನು ಬರ್ತೀನಿ, ನನ್ನ ಮನ್ಸು ಅಷ್ಟು ಗಟ್ಟಿಗಿದೆ, ನಾನು ಸರ್ವೈವ್ ಮಾಡ್ತೀನಿ ಅಂದ್ರೆ ಮೋರ್ ದೆನ್ ವೆಲ್ಕಮ್. ಚೈನೀಸ್ ಅವರು ದೇ ಆರ್ ವೆರಿ ವೆರಿ ಕೈಂಡ್ ಫಾರಿನರ್ಸ್ ಅಂದ್ರೆ, ವೆರಿ ವೆರಿ ಕೈಂಡ್. ಸೊ ಡೆಫಿನೆಟ್ಲಿ ಬನ್ನಿ, ಎಷ್ಟೊಂದು ಯೂನಿವರ್ಸಿಟಿ. ಬಟ್ ಅವಾಯ್ಡ್ ಏಜೆನ್ಸಿ. ಓಕೆ, ಅಫ್ಕೋರ್ಸ್ ತಪ್ಪು ತಿಳ್ಕೊತಾರೆ ಎಷ್ಟೊಂದ್ ಜನ ಏಜೆನ್ಸೀಸ್ ಅವ್ರು ನೋಡ್ತಾ ಇದ್ರೆ. ಎಷ್ಟೊಂದ್ ಜನ ಇದಾರೆ ಒಳ್ಳೆಯವರು, ಒಳ್ಳೆ ಏಜೆನ್ಸಿ ಅಂತಾನು ಇದಾರೆ. ಬಟ್ ದುಡ್ಡು ಮಾಡೋರು, ಸ್ಕ್ಯಾಮ್ ಮಾಡೋರು ತುಂಬಾ ಜಾಸ್ತಿ. ಸೊ ಹುಷಾರಾಗಿ ನಮ್ಮಂತವ್ರು ಇರ್ತಾರೆ, ಇದಾರೆ ಎಷ್ಟೊಂದ್ ಜನ ಓದ್ತಿರೋರು ಆಲ್ರೆಡಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಬಟ್ ಇನ್ನೊಂದು, ನೀವು ಚೀನಾದಲ್ಲಿ ಅಂದಾಗ ಒಂದಷ್ಟು ನಮ್ಗೆ ಇದೆಲ್ಲ ಇತ್ತು, ಲೈಕ್ ಅಂದ್ರೆ ಸೋಷಿಯಲ್ ಮೀಡಿಯಾಗಳು, ಇಲ್ಲಿ ವರ್ಷನ್ ಬೇರೆ ಅಲ್ಲಿ ವರ್ಷನ್ ಬೇರೆ ಅಂತ. ಬಟ್ ನೀವೆಲ್ಲ ಏನು ಆಸ್ ಇಟ್ ಈಸ್ ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾ ಆಗ್ಬೋದು, ಸೊ ನೀವೆಲ್ಲ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಇದಿದೆಯಾ? ಎಸ್, ನಾವು VPN ಯೂಸ್ ಮಾಡ್ಬೋದು. VPN ವರ್ಚುವಲ್ ಪ್ರಾಕ್ಸಿ ನೆಟ್ವರ್ಕ್ ಅಂತ ಬರುತ್ತಲ್ಲ, ಸೊ ಅದನ್ನ ನಾವು ಯೂಸ್ ಮಾಡ್ಬೋದು. ಅದು ಫಾರಿನರ್ಸ್ ಗೆ ಆಕ್ಚುಲಿ ಅಲೋ ಇದೆ. ಚೈನೀಸ್ ಅವ್ರು ಯೂಸ್ ಮಾಡ್ಬೇಕಂದ್ರೆ ಅವರು ರಿಜಿಸ್ಟರ್ ಮಾಡ್ಬೇಕಾಗುತ್ತೆ. ಬಟ್ ಅದ್ರಿಂದಾನು ಯೂಸ್ ಮಾಡ್ತಾರೆ ಜನ. ನಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ನಮಗೆ ನಾವು ಯೂಸ್ ಮಾಡ್ಬಿಟ್ಟು ನಾವು ಯೂಟ್ಯೂಬ್ ಮಾಡ್ಬೋದು. ಆಕ್ಚುಲಿ ಯೂಟ್ಯೂಬರ್ ಅಂದ್ರೆ ನಮಗೆ ಆಕ್ಚುಲಿ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ಲಿ. ಹೌದಾ? ಏನ್ ಯಾವ್ದಾತ್ರ? ಏನಕ್ಕಂದ್ರೆ ಅವರು ಚೈನಾದಲ್ಲಿ ಇನ್ನೊಂದೇನ್ ಗೊತ್ತಾ, ನಮ್ಮ ದೇಶನ ಹೊರಗಡೆ ತೋರಿಸ್ಬೇಕು ಅಂತ ಅವ್ರಿಗೆ ಇನ್ನ ಆಸೆ ಇದೆ. ಇವಾಗ ನಾನು ಏನಾರು ವಿಡಿಯೋ ತಗೊಂಡು ಯಾವ್ದೋ ಒಂದು ರೆಸ್ಟೋರೆಂಟ್ ತಗೊಂಡ್ರೆ ವೆಲ್ಕಮ್, ಬಾರಪ್ಪ ಇಲ್ಲಿ ಬಾ, ಇಲ್ಲಿ ತೋರ್ಸು ಅಂತ. ಡಸಂಟ್ ಮ್ಯಾಟರ್ ನಾನು ಯಾವ ಪ್ಲಾಟ್ಫಾರ್ಮ್ ಆಗ್ತಾ ಇದೀನಿ, ಅಷ್ಟು ಖುಷಿ ಅವ್ರಿಗೆ ತೋರಿಸ್ಬೇಕು ಜನಕ್ಕೆ ಅಂತ. ಪ್ರಮೋಷನ್ ತುಂಬಾ ಜನ ಮಾಡ್ತಾರೆ ಚೈನಾದಲ್ಲಿ, ತುಂಬಾ ಒಳ್ಳೆ ರೀತಿ ಪ್ರಮೋಷನ್ ಮಾಡ್ತಾರೆ. ಮೊನ್ನೆ ಐಶೋ ಸ್ಪೀಡ್ ಗೊತ್ತಲ್ಲ ನಿಮ್ಗೆ, ಫುಟ್ಬಾಲ್ ಐಶೋ ಸ್ಪೀಡ್ ಬಂದಿದ್ರು ಇವರು ನಮ್ ಸಿಟಿ ಚೊಂಗ್ಚಿಂಗಿಗೆ. ಸೊ ಅವ್ರು ಬಂದ್ಮೇಲೆ ಚೈನಾ ಇನ್ನ ಜಾಸ್ತಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇನ್ನ ಜಾಸ್ತಿ ವೈರಲ್ ಆಯ್ತು. ಇವಾಗ ವೆಸ್ಟರ್ನ್ ಕಂಟ್ರೀಸ್ ಇಂದ ಜಾಸ್ತಿ ಜನ ಬರ್ತಾ ಇದಾರೆ. ಸೊ ಅವ್ರಿಗೂ ಗೊತ್ತು ಏನ್ ವ್ಯಾಲ್ಯೂ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ವಿಡಿಯೋಸ್ ಮಾಡಿದ್ರೆ ಅಂತ ಅವ್ರಿಗೂ ಗೊತ್ತು.
ಸೊ ದೇ ಆರ್ ಆಲ್ ಸಪೋರ್ಟಿವ್. ಸೊ ಫ್ರೆಂಡ್ಲಿ ವಿತ್ ಯಾರೇ ಫಾರಿನರ್ಸ್ ಬಂದ್ರು ಕೂಡ ಅವ್ರು ಒಳ್ಳೆ ರೀತಿ ನಡ್ಸ್ಕೋತಾರೆ, ಒಳ್ಳೆ ರೀತಿ ನಡೆಸ್ಕೋತಾರೆ. ಸೊ ಅದೇ ಬರ್ಬೇಕಂದ್ರೆ ಜನ ಬರಬಹುದು, ಬಟ್ ಬಿಸ್ನೆಸ್ ಮಾಡ್ಬೇಕು ಅಂತ ಬಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಟಫ್. ಓಕೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್. ನನ್ನ ಕಂಪ್ನಿನ ರಿಜಿಸ್ಟರ್ ಮಾಡಿ ಮಾಡಿಸ್ಕೊಡೋದು ಒಂದ್ ಸ್ವಲ್ಪ ಸಖತ್ ಕಷ್ಟ ಆಗಿತ್ತು. ಬಟ್ ಬೇರೆ ಬೇರೆ ಸಿಟೀಸ್, ಇವಾಗ ನಾವು ಶಂಜನ್ನಿಗೆ ಹೋಗ್ಬಿಟ್ಟು ನಾವು ಮಾಡಿದ್ರೆ ಸ್ವಲ್ಪ ರೂಲ್ಸ್ ಕಮ್ಮಿ, ಶಾಂಘಾಯಿಗೆ ಹೋಗ್ಬಿಟ್ಟು ನಾವು ಮಾಡಿದ್ರೆ ರೂಲ್ಸ್ ಕಮ್ಮಿ, ಚೊಂಗ್ಚಿಂಗ್ ಬಂದ್ರೆ ಸ್ವಲ್ಪ ರೂಲ್ಸ್ ಜಾಸ್ತಿ. ಈ ತರ ಬೇರೆ ಬೇರೆ ಸಿಟೀಸ್ ಅಲ್ಲಿ ಬೇರೆ ಬೇರೆ ರೂಲ್ಸ್ ಇದೆ. ಸೊ ಈಗ ನೀವೆಲ್ಲ ಇಂಡಿಯನ್ಸೇ ಎಲ್ಲ ಸೇರ್ ಮಾಡ್ತಿರೋದಾ ಅಥವಾ? ಇಲ್ಲ, ಚೈನಾದಲ್ಲಿ ನನ್ನ ಕಂಪ್ನಿ ಇರೋದಿಲ್ಲ ಚೈನೀಸ್ ಅಲ್ಲ ಅವ್ರ ಜೊತೆ ಸೇರಿ ಮಾಡ್ತಿದ್ದೀರಾ? ಎಸ್. ಓಕೆ, ಎಷ್ಟು ಜನ ಸ್ಟಾಫ್ ಇದಾರೆ, ಏನ್ ಕತೆ? ನಮ್ ಚಿಕ್ಕದು ಒಂದು 4 to 5 ಮೆಂಬರ್ಸ್ ಇದಾರೆ ಅಷ್ಟೇ. ಗುಡ್. ಬಟ್ 4-5 ಜನಕ್ಕೆ ಕೆಲಸ ಸೇರ್ ಮಾಡೋದಿಲ್ಲ, ಗುಡ್ ಅಲ್ಲ? ಬಟ್ ಏನು ವಾಟ್ ನೆಕ್ಸ್ಟ್ ಅಂತ ಮುಂದೆ ಇದೆ ಹೇಳಿದ್ನಲ್ಲ, ನೆಕ್ಸ್ಟ್ ವರ್ಷ ನಾನು ಅದೇ ಟ್ರಾವೆಲ್ ಮಾಡಬೇಕು ಆಲ್ ಓವರ್ ಚೈನಾ. ಅಂಡ್ ಅನ್ಟೋಲ್ಡ್ ಸ್ಟೋರೀಸ್ ಏನ್ ಸೀರೀಸ್ ಇದೆ, ಜಾಸ್ತಿ ಡೆಪ್ತ್. ಅಂಡ್ ನನ್ ಕನ್ನಡ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ಟೋರೀಸ್ ಅಲ್ಲಿ ಇನ್ನ ಚೆನ್ನಾಗಿ ಅದು ವಿವರಣೆ ಬರ್ಲಿ ಅಂತ. ಅದ್ರ ಜೊತೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ನಾವೇನ್ ಸ್ಟಾರ್ಟ್ ಮಾಡಿದೀವಿ ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಾಗಿ ತಗೊಂಡು ಹೋಗೋಣ ಅಂತ. ಅದ್ರ ಜೊತೆಗೆ ತುಮಕೂರಲ್ಲಿ ಯಾವ್ದಾದ್ರು ಒಂದು ಸ್ಟಾರ್ಟ್ಅಪ್ ಶುರು ಮಾಡೋಣ ಅಂತ ಇದೆ ಪ್ಲಾನ್. ಯಾಕಂದ್ರೆ ಬೆಂಗಳೂರು ಅಂತ ತುಮಕೂರ್ನ ನಾವು ತುಮಕೂರು ನೆಕ್ಸ್ಟ್ ಮೆಟ್ರೋ ಕೂಡ ಬರ್ತಿದೆ ಅಲ್ಲಿಗೆ, ಅದ್ರ ಕೂಡ ಪ್ರಪೋಸಲ್ ಇದೆ. ಸೊ ಬ್ಯಾಂಗ್ಳೂರ್ ಬಿಟ್ರೆ ತುಮಕೂರೇ. ಸೊ ತುಮಕೂರು ಕಡೆ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕು ಇದೆಲ್ಲ ಇದೆ. ಸೊ ಅಣ್ಣ ಲಂಡನ್ ಅಲ್ಲಿ ಇರ್ತಾರ, ವಾಪಸ್ ಅವ್ರು ತುಮಕೂರು ಕಡೆ ಬರ್ತಾರ? ಇಲ್ಲ, ಅವ್ರು ಲಂಡನ್ ಮಾಡ್ತಿರ್ತಾರೆ, ಇಲ್ಲೋ ಅಲ್ಲೂ ಮಾಡ್ತಿರ್ತಾರೆ, ಇರೋದು ಅವ್ರ ಮನೆಯಲ್ಲ ಅಲ್ಲೇ. ಸೊ ಓಕೆ, ಸಾಯಿ ಲಿಸ್ಟ್ ಎಲ್ಲ ಆದ್ಮೇಲೆ ಕೂಡ ತುಮಕೂರು ಒಂದು ಕಂಪ್ನಿ ಓಪನ್ ಮಾಡಬೇಕು. ಎಸ್, ಡೆಫಿನೆಟ್ಲಿ ಜನ ಸಪೋರ್ಟ್ ಮಾಡಿದ್ರೆ ವಿ ವಿಲ್ ಡೂ ಸಮಥಿಂಗ್ ಬಿಗ್. ಓಕೆ, ಕಂಟೆಂಟ್ ಕ್ರಿಯೇಟರ್ಸ್ ನೀವು ಲೈಕ್ ನಾವೆಲ್ಲ ಒಂದೇ, ಚೀನಾ ಮಾಡಿ ಇಲ್ಲೇ ಮಾಡ್ಲಿ, ಅದು ಒಂದೇ ಕತೆ. ಸೊ ವಾಟ್ ನೆಕ್ಸ್ಟ್? ಯಾಕಂದ್ರೆ ಬಹುತೇಕ ಜನ ನಮ್ಮ ಲಾಸ್ಟ್ ಒಂದು 4 years ಬ್ಯಾಕ್ ಕೋವಿಡ್ ಟೈಮಲ್ಲೇ ಪ್ರಜಾವಾಣಿನಲ್ಲಿ ಹ್ಯಾಡ್ ಕೊಟ್ಟಿದ್ರು. ಹಾಗೆ ನಮ್ಮ ಕಲಾ ಮಾಧ್ಯಮ ಪರಮೇಶ್ವರ್ ಅವ್ರದ್ದು ಒಂದು ಫೋಟೋ ಹಾಕಿ ದೊಡ್ಡದಾಗೆ ಯೂಟ್ಯೂಬ್ ಎಷ್ಟು ಸಾವಿರ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಅದೆಲ್ಲ ಹಾಕಿತ್ತು. ಸೊ ಇವತ್ತಿಗೆ ನನಗೆ ಗೊತ್ತಿರೋಂಗೆ 130-140 ಕೋಟಿ ಜನದಲ್ಲಿ 100ರಲ್ಲಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ತರ ಆಗೋಗಿದ್ದಾರೆ ಈಗ. ಲೈಕ್ 1 ಕೋಟಿ ಹತ್ರನು ಆಕ್ಟಿವ್ ಮೆಂಬರ್ಸ್ ಬಹಳ ಇದ್ದಾರೆ. ಸೊ ವರ್ಲ್ಡ್ ಅಲ್ಲಿ 820 ಕೋಟಿ ಜನದಲ್ಲಿ ಮೋರ್ ದೆನ್ 500 CR 500 ಕೋಟಿ ಜನ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದಾರೆ, ಆಯಾ ದೇಶ ಬೇರೆ ಬೇರೆ ಹಿಂಗೆಲ್ಲ ಸೇರಿ. ಸೊ ಕಂಟೆಂಟ್ ಕ್ರಿಯೇಟರ್ಗೆ ಏನ್ ಹೇಳ್ತೀರಿ ನೀವು ಸಾಯಿ? ಏನ್ ಇವಾಗ ಬರ್ತಿರೋರ್ಗೆ ಬನ್ನಿ. ಇಲ್ಲ, ಏನ್ ಉದ್ದೇಶದಿಂದ ಬರ್ತಿದ್ದೀರಾ? ಏನೇ ಕೆಲಸ ಮಾಡಿದ್ರು ವಾಟ್ ಈಸ್ ಯುವರ್ ಇಂಟೆನ್ಷನ್ ಕರೆಕ್ಟ್ ಆಗಿರ್ಬೇಕು. ಯಾವುದೇ ಕೆಲಸ ಮಾಡ್ಲಿ, ಇವಾಗ ಚೈನಾಗ್ ನೀನ್ ಬರ್ತೀನಿ ಅಂದ್ರೆ ವಾಟ್ ಈಸ್ ಯುವರ್ ಇಂಟೆಂಟ್? ಇಲ್ಲ ನಾನು ಲಲ್ಲೆ ಹೊಡಿತೀನಿ ಬಂದಿ ಅಂದ್ರೆ ಅಷ್ಟೇ, ಇಲ್ಲೇ ಇರಪ್ಪ ನೀನ್ ಆರಾಮಾಗಿ. ಸೊ ಇಂಟೆನ್ಷನ್ ಏನು? ಸೋಷಿಯಲ್ ಮೀಡಿಯಾ ನಾನು ಮಾಡ್ತೀನಿ, ನನ್ಗೆ ಜಾಸ್ತಿ ಫಾಲೋವರ್ಸ್ ಬೇಕು, ಫೇಮ್ ಬೇಕು ಅಂದ್ರೆ ಮಾಡು. ವಾಟ್ ಎವರ್ ಕಾಂಟೆಂಟ್ ನೀನು ವೈರಲ್ ಟಾಪಿಕ್ಸ್ ಮೇಲೆ ಮಾಡಿದ್ರೆ ಇನ್ಸ್ಟಂಟ್ ಬೂಮ್ ಮಾಡುತ್ತೆ. ಬಟ್ ಇಫ್ ಯುವರ್ ಇಂಟೆನ್ಷನ್ ಈಸ್ ಟು ಇನ್ಸ್ಪೈರ್ ಪೀಪಲ್, ಡೂ ಸಮಥಿಂಗ್ ಗುಡ್ ಟು ದ ಸೊಸೈಟಿ, ಬನ್ನಿ, ಮೋರ್ ದೆನ್ ವೆಲ್ಕಮ್. ಬರ್ಬೋದು. ಬಟ್ ಒಂದು ವಿಷಯ ಸ್ಪಷ್ಟವಾಗಿ ನನ್ಗೆ ಇಷ್ಟ ಆಗಿದ್ದೇನು ಅಂತಂದ್ರೆ, ಲೈಕ್ ಅಲ್ಲಿ ಜನ ಮತ್ತೆ ಇಲ್ಲಿ ಕಂಪ್ಯಾರಿಸನ್ ಕೊಡ್ತಾ ಇದ್ರಿ. ಅಲ್ಲಿ ಹೇಗೆ ಚಿಕ್ಕ ಮಕ್ಳು ಅವ್ರ ಮನೇಲಿ ಕೆಲ್ಸಕ್ಕೆ ಹಚ್ಚತಾರೆ, ಬೇಗ ಕೆಲ್ಸಕ್ಕೆ ಹೋಗ್ಲಿ ಅಂತ ಹಚ್ಚತಾರೆ. ನಮ್ಮಲ್ಲಿ ಪ್ಯಾಂಪರ್ ಮಾಡ್ತಾರೆ, ಮುದ್ದಾಡ್ತಾರೆ, ಅವ್ರಿಗೆ ಕೆಲಸ ಮಾಡಕ್ ಬಿಡಲ್ಲ ಮೀನ್ಸ್ ಎಡವಟ್ ಮಾಡ್ಕೊಬಿಡ್ತಾನೇನೋ ಅಂತ. ಸೊ ಅದ್ರ ಬಗ್ಗೆ ಏನ್ ಸಜೆಸ್ಟ್ ಮಾಡ್ತಾರೆ ಇಂಡಿಯನ್ಸ್ಗೆ? ಬಿಕಾಸ್ ಆಫ್ ಯಂಗ್ಸ್ಟರ್ಗಳು ನಮ್ಮಲ್ಲಿ ಬಹಳ ಇದ್ದಾರೆ. ನಾವು ಅವ್ರನ್ನ ಸರಿಯಾದ ದಾರಿಲಿ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ದೇಶಕ್ಕೆ ದೊಡ್ಡ ಸಮಸ್ಯೆ ಇದೆ. ಏನ್ ಹೇಳ್ತೀರಿ ಅಂತ? ಪ್ರೆಷರ್ ಹಾಕ್ಬೇಕು. ಪ್ರೆಷರ್ ಇದೆ ಅಲ್ಲಿರೋ ಜನ, ಅಲ್ಲಿರೋ ಮಕ್ಳಿಗೆ ಪ್ರೆಷರ್ ಇದೆ. ಅಲ್ಲಿನ ಮಕ್ಳು ಇವಾಗ ಸ್ಕೂಲಲ್ಲಿ ಚೈನೀಸ್ ಸ್ಟೂಡೆಂಟ್ಸ್ AI ಬಗ್ಗೆ ಓದ್ತಾ ಇದಾರೆ. AI ಕ್ಯಾಮ್ರಾಸ್ ಇದೆ, AI ಸ್ಕ್ರೀನ್ಸ್ ಬಂದಿದೆ. ಸೊ ದೇ ಆರ್ ಗೆಟಿಂಗ್ ಯೂಸ್ ಟು AI ಆಲ್ರೆಡಿ. ನಮ್ಮಲ್ಲಿ ಎಲ್ಲಿ? ಚೀನಾ ಸ್ಕೂಲ್ಗಳಲ್ಲಿ ಇದೆ, ಬರ್ತಾ ಇದೆ ಆಲ್ರೆಡಿ. ಗೌರ್ಮೆಂಟ್ ಸ್ಕೂಲ್ಸ್, ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೇ ಬರ್ತಾ ಇದೆ. ಹೇಗಿದೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ? ಸರ್ ಹೆಂಗಿದೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಬೆಟರ್ ದನ್ ಪ್ರೈವೇಟ್ ಸ್ಕೂಲ್ಸ್. ಚೀನಾದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ಬೇಕಂದ್ರೆ ಚೈನಾದಲ್ಲಿ ಕುತ್ಕೊಂಡು ಓದ್ಬೇಕು. ಇಟ್ಸ್ ನಾಟ್ ಈಸಿ. ಯಾರಿಗೂ ನಮ್ಮಂತವ್ರು ಹೊರಗಡೆಯಿಂದ ಬಂದಿರೋರ್ಗೆ ಬಿಡಲ್ಲ ಒಳಗೆ ನೋಡೋಕೆ. ಬಟ್ ಐ ಹ್ಯಾವ್ ಬೀನ್ ದೇರ್. ಅಷ್ಟು ಒಳ್ಳೆ ಫೆಸಿಲಿಟೀಸ್ ಇರುತ್ತೆ ಅವ್ರಿಗೆ. ಊಟ ಪ್ರೊವೈಡ್ ಮಾಡೋದು, ಫುಲ್ ಕ್ಲೀನ್ಲಿನೆಸ್, ಡಿಸ್ಇನ್ಫೆಕ್ಷನ್ ಎಲ್ಲ ಇರುತ್ತೆ, ಎಲ್ಲ ದೇ ಆರ್ ಟಾಪ್ ನಾಚ್. ಇವಾಗ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಳ್ಳೇದು, ಚೈನಾದಲ್ಲಿ ಅವರಿಗೆ ಚಿಕ್ಕವರಿದ್ದಾಗಿಂದಾನೆ ಇವ್ರ ಮಕ್ಳು ಇರೋ ಒಂದು ಏನಪ್ಪಾ ಅವ್ರ ಗೋಲ್ಸ್ ಏನಿದೆ
ಡ್ರೀಮ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಓಕೆ ಇವಾಗ ನನ್ ಡ್ರೀಮ್ ಏನು, ಚಿಕ್ಕವನಿದ್ದಾಗ ನನ್ ಡ್ರೀಮ್ ಇದ್ದಿದ್ದು ಕ್ರಿಕೆಟರ್ ಆಗ್ಬೇಕಂತ ಇತ್ತು. ಓಕೆ ನಾನ್ ಕ್ರಿಕೆಟರ್ ಇದ್ದಿದ್ದು ಆಕ್ಚುಲಿ ಚಿಕ್ಕವನಿದ್ದಾಗ. ಇವಾಗ ಚೈನಾದಲ್ಲೂ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನಿಗೆ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗ್ಬೇಕು ಅಂದ್ರೆ ದೇ ವಿಲ್ ಸ್ಟಾರ್ಟ್ ಕೋಚಿಂಗ್ ಬ್ಯಾಡ್ಮಿಂಟನ್. ಅಂದ್ರೆ ಓದೋದ್ ಕಡೆ ಗಮನ ಇರುತ್ತೆ ಬಟ್ ಕಮ್ಮಿ, ಸ್ಪೋರ್ಟ್ಸ್ ಕಡೆ ಜಾಸ್ತಿ ಹಾಕ್ಬಿಡ್ತಾರೆ. ಅಂಡ್ ಸ್ಪೋರ್ಟ್ಸ್ ಫೆಸಿಲಿಟಿ ಚೈನಾದಲ್ಲಿ ಸರ್ ಕೇಳ್ಬೇಕಾ ನೀವು? ಗೋಲ್ಡ್ ಮೆಡಲ್ಸ್ ಎಲ್ಲ ಬಹಳ ಒಲಿಂಪಿಕ್ಸ್ ಒಲಿಂಪಿಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಗೋಲ್ಡ್ ಮೆಡಲ್ಸ್ ಚೈನೀಸ್ ಅವ್ರ ಬರ್ತಿರೋದು. ಹೌದು. ಏನಕ್ಕೆ? ಫೆಸಿಲಿಟೀಸ್ ಹಂಗಿದೆ. ಹೆಂಗಿದೆ ಗೊತ್ತಾ ಟ್ರೈನಿಂಗ್ಸ್ ನೋಡಿದೀವಿ, ಟಫ್ ಟ್ರೈನಿಂಗ್ ಆತರ ಯಾವಾಗ ಬರೋದು ಇಂಡಿಯಾದಲ್ಲಿ? ಜನ ಎಜುಕೇಶನ್ ತುಂಬಾ ಬೆಸ್ಟ್ ಇದೆ, ಎಜುಕೇಶನ್ ಬೆಸ್ಟ್ ಇದೆ. ಹೆಲ್ತ್ ಹೇಗಿದೆ? ಹೆಲ್ತ್ ಸಿಸ್ಟಮ್ ಚೈನೀಸ್ ಅವ್ರು ಸರ್ ನೀವು ವಿಡಿಯೋಸ್ ನೋಡ್ತಿರಲ್ಲ, 60 years ಇದ್ರೂನು ಮನೆ ಹತ್ತೋ ಶಕ್ತಿ ಮಾಡ್ತಿರ್ತಾರೆ. ಅವ್ರ ಜೀನ್ಸ್ ಹಂಗಿದೆ. ಫುಡ್ ಕಲ್ಚರ್ ಹೈಜೆನಿಕ್, ಲೈಕ್ ನಾವೆಲ್ಲ ನೋಡ್ತಾರ ಕಪ್ಪೆ ಆಚೆ ಈಚೆ ಅವೆಲ್ಲ ಅದೆಲ್ಲ ಸಹಜವಾಗಿರುತ್ತೆ, ಅದೆಲ್ಲ ಇದೆ. ಬಟ್ ಮೋಸ್ಟ್ ಆಫ್ ದಮ್, ನಾನು ನಾರ್ಮಲಿ ಫ್ರೆಂಡ್ಸ್ ಮನೆಗೆ ಹೋಗ್ತೀನಲ್ಲ, ಅವರೆಲ್ಲ ಯಾರು ತಿನ್ನಲ್ಲ ಕಪ್ಪೆ ಗಿಪ್ಪೆ ಎಲ್ಲ ಏನು ತಿನ್ನಲ್ಲ. ಇನ್ಸೆಕ್ಟ್ಸ್ ಲೀಸ್ಟ್ ಅಂದ್ರೂ ಅದೊಂದು. ಕ್ರಾಬ್ಸ್ ತಿಂತಾರೆ, ದಟ್ ಇಸ್ ನಾರ್ಮಲ್, ಎಲ್ಲರೂ ತಿಂತಾರೆ. ಲಾಬ್ಸ್ಟರ್ಸ್ ಇರ್ಬೋದು, ಶ್ರಿಮ್ಸ್ ಇರ್ಬೋದು, ಈ ತರ ನಾರ್ಮಲ್ ತಿಂತಾರೆ. ಇವಾಗ ಹಾವು ಅದು ಇದು ಇರುತ್ತಲ್ಲ, ಅದ್ ಎಷ್ಟೊಂದ್ ಜನ, ಮೆಜಾರಿಟಿ ಆಫ್ ದಮ್ ಯಾರು ತಿನ್ನಲ್ಲ. ಇಲ್ಲೆಲ್ಲ ಚಿಕನ್ ಮತ್ತೆ ಮಟನ್ ಈ ಸೆಗ್ಮೆಂಟ್ ಇದೆಯಲ್ಲ, ಅಲ್ಲಿ ಏನ್ ಸೆಗ್ಮೆಂಟ್? ಚಿಕನ್ ಸಿಗತ್ತೆ ನಮ್ಮಲ್ಲಿ ನಾರ್ಮಲ್ ಆಗಿ, ಮಟನ್ ಈಸಿಯಾಗಿ ಅವೈಲೇಬಲ್ ಸಿಗುವಂತದ್ದು. ಅಲ್ಲಿ ಯಾವ ತರ ನಿಮ್ಗೆಲ್ಲ ಸಿಗುತ್ತೆ? ಸಿಗುತ್ತೆ ನಾರ್ಮಲ್ ಆಗಿ. ಚಿಕನ್ ಮಟನ್ ಎಲ್ಲ ಸಿಗುತ್ತೆ. ಫಾಸ್ಟ್ ಆಗಿ ಹೋಗೋದು ಯಾವ್ದಲ್ಲಿ? ಚಿಕನ್. ಚಿಕನ್ ಅಲ್ಲ ಆಕ್ಚುಲಿ, ಯಾವ್ದು? ಪೋರ್ಕ್. ಹೌದಾ? ಚೀನಾದಲ್ಲಿ ತಿಂತಾರೆ ಅವ್ರ ಕಲ್ಚರ್ ಅಲ್ಲೇ ಇದೆ ಪೋರ್ಕ್. ಈಗ ಆಕ್ಚುಲಿ ಜಾನ್ವರಿಯಲ್ಲಿ, ಇದು ಜಾನ್ವರಿ ಅಲ್ಲ, ಫೆಬ್ರವರಿ ಸ್ಟಾರ್ಟಿಂಗ್ ಅಲ್ಲಿ ಸ್ಪ್ರಿಂಗ್ ಫೆಸ್ಟಿವಲ್ ಬರ್ತಾ ಇದೆ. ಸ್ಪ್ರಿಂಗ್ ಫೆಸ್ಟಿವಲ್ ಟೈಮ್ ಅಲ್ಲಿ ಅವ್ರು ಜಾಸ್ತಿ ಪೋರ್ಕ್ ತಿಂತಾರೆ. ಎಲ್ಲೋದ್ರುನು ಚೀನಾದಲ್ಲಿ ಫುಲ್ ಅದೇ. ಬಟ್ ನೀವು ಬಹಳ ಎಂಜಾಯ್ ಮಾಡ್ತಿದ್ರಿ ಲೈಫ್ ನಲ್ಲಿ. ಎಲ್ಲಿ? ಚೈನಾದಲ್ಲ. ಚೈನೀಸ್ ಬರುತ್ತೆ, ಅದಕ್ಕೆ ಎಂಜಾಯ್ ಮಾಡ್ತಾ ಬಂದಿಲ್ಲ. ಸ್ಟಾರ್ಟಿಂಗ್ ಕಣ್ಣೀರ್ ಹಾಕಿದಿರಲ್ಲ, ಸಾಕಪ್ಪ ಸವಾಸ ಅಂತ. ಅದನ್ನ ನೋಡ್ಬಿಟ್ಟೆ ಎಷ್ಟೊಂದ್ ಜನ ಬಿಟ್ಬಿಡ್ತಾರೆ. ಬಟ್ ಆಕ್ಚುಲಿ ಒಂದು ಹೆಲ್ದಿ ಡೆವಲಪ್ಡ್ ಲೈಫ್ ಸ್ಟೈಲ್ ಇರ್ಬೇಕಂದ್ರೆ ಚೈನಾ ಇಸ್ ಬೆಸ್ಟ್. ಬಟ್ ನನ್ಗನ್ಸಿದೆ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಂತ ಸಾಹಿಲ್ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರೆ ಇಲ್ಲ, ಕೋಟಿಗಟ್ಟಲೆ ದುಡ್ಡು ಕಟ್ಬಿಟ್ಟು ತುಮಕೂರು ಮೆಡಿಕಲ್ ಕಾಲೇಜಲ್ಲೋ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲೋ ಸೀಟ್ ತಕೊಂಡು ಆರಾಮಾಗಿ ಬೆಂಗಳೂರು ಲೈಫ್ ಲೀಡ್ ಮಾಡ್ಬೋದಿತ್ತು. ನಮ್ಮೂರು ನಮ್ ಕೇರಿ ಅಂತ. ನಮ್ ಬದುಕು ಈ ತರ ಇರೋ ಕಾರಣಕ್ಕೇನೆ ಅಲ್ಲಿ ಕರ್ಕೊಂಡೋಯ್ತು, ಚೆನ್ನಾಗಿ ಕರ್ಕೊಂಡೋಯ್ತು. ಬಹಳ ಕಷ್ಟದ ಜೀವನ, ತಂದೆ ಸಾಲ ಮಾಡಿ ಓದಿಸಿದ್ರು, ಆ ಕಾರಣಕ್ಕೆ ಅದೊಂದು ಅವೆಲ್ಲ ಆ ತರ ಕಷ್ಟ ಕೊಡಬಾರ್ದು, ಅವೆಲ್ಲ ಇದ್ ಮಾಡ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿದೆ. ಲೈಕ್ ನಿಮ್ಮನ್ನ ನೋಡಿ ಬಹಳ ಚೆನ್ನಾಗಿ ಖುಷಿ ಪಡ್ತಿರ್ತಾರೆ. ಯಾರು ಖುಷಿ ಪಡ್ತಾ ಬಿಡ್ತಾರೆ? ಅಪ್ಪ ಅಮ್ಮ ಬಹಳ ಖುಷಿ ಪಡ್ತಿರ್ತಾರೆ, ನನ್ ಮಗ ಹೇಗೆ ಅಂತ. ಬಟ್ ನೆಕ್ಸ್ಟ್ ಜನರೇಷನ್, ನೀವು ನಿಮ್ ತಂದೆ ತಾಯಿ ಪಟ್ಟಷ್ಟು ಕಷ್ಟ ಪಡೋ ಅವಶ್ಯಕತೆ ಎಲ್ಲ ಪಡಲ್ಲ. ಯಾಕಂದ್ರೆ ನಮ್ ಲೈಫ್ ಸೆಟ್ ಒಂದಂತ ಮುಂದಕ್ಕೆ ಹೋಗಿರುತ್ತೆ. ದೇಶದ ದೊಡ್ಡ ಸೆಟ್ ಯಂಗ್ಸ್ಟರ್ಸ್. ಬಟ್ ಇಂಡಿಯಾದ ಯಂಗ್ಸ್ಟರ್ಗಳು ಇವತ್ತು ಕೆಲಸ ಖಾಲಿ ಇದೆ, ಬಟ್ ಕೆಲ್ಸಕ್ಕೆ ಬರ್ತಾ ಇಲ್ಲ. ಕೆಲಸ ಖಾಲಿ ಇದೆ, ಕೆಲ್ಸಕ್ಕೆ ಬರ್ತಾ ಇಲ್ಲ. ಡಿಗ್ರಿ ಮೇಲೆ ಡಿಗ್ರಿ ಆಗಿದೆ, ಬಟ್ ಸ್ಕಿಲ್ಡ್ ಇಲ್ಲ. ನೀವು ನೋಡಿದಾಗ ನಮ್ಮಲ್ಲಿ ಕೊರತೆ ಇರೋದೇನು ಅನ್ಸುತ್ತೆ ತಮ್ಗೆ? ಮೋಟಿವೇಶನ್ ನಮ್ಮಲ್ಲಿ ಹೆಂಗಿದೆ ಅಂದ್ರೆ, ಆಕ್ಚುಲಿ ಈ ತರ ಹೇಳಿದ್ರೆ ಸುಮ್ನೆ ಬೇಜಾರ್ ಮಾಡ್ತಿರ್ತಾರೆ ಜನ, ಬಟ್ ದಟ್ಸ್ ಅ ಫ್ಯಾಕ್ಟ್. ನಮ್ಮಲ್ಲಿ ಏನು ಅಂದ್ರೆ, 10 ಗಂಟೆ 11 ಗಂಟೆಗೆ ಎದ್ದೇಳ್ತಾರೆ. ಎದ್ದಿದ ತಕ್ಷಣ ಊಟ ಮಾಡ್ಬಿಟ್ಟು ತಿರ್ಗಾ ಟೀ, ತಿರ್ಗಾ ಡಿನ್ನರ್ ಮಾಡಿ ತಿರ್ಗಾ ಟೀ, ಬಾಲ್ ಹೋಗನ್ ಮಾತಾಡ್ಕೊ ಬರೋಣ. ಚೈನಾದಲ್ಲಿ ಸರ್ ಟೈಮ್ ಇಲ್ಲ ಜನಕ್ಕೆ ಅಲ್ವಾ? ಏನ್ ಮಾಡ್ತಾರಲ್ಲಿ ಚೈನಾದಲ್ಲಿ? ಬಿಸಿ ಇದಾರೆ ಜನ. ಸ್ಕೂಲ್ ಸ್ಟೂಡೆಂಟ್ಸ್ ಮುಗಿತಾ ವಾಪಸ್ ಬಂದ್ರ ಊಟ ಮಾಡ್ಕೊಂಡು ತಿರ್ಗಾ ವಾಪಸ್ ಟ್ಯೂಷನ್ಸ್, ಇಲ್ಲ ಸ್ಪೋರ್ಟ್ಸ್, ಇಲ್ಲ ಮನೆ ಹೋಗ್ಬಿಟ್ಟು ಹೋಮ್ವರ್ಕ್ ಮಾಡು. ದೇರ್ ಇಸ್ ನೋ ಟೈಮ್ ಫಾರ್ ಪೀಪಲ್. ಟೈಮ್ ಇಲ್ಲ ಜನಗಳ, ಟೈಮ್ ಇಲ್ಲ. ನಾನೇ ಹೋಗ್ಬಿಟ್ಟು ನಾವ್ ಫ್ರೆಂಡ್ಸ್ ಬರ್ರೋ ಅಂದ್ರೆ, ಎಲ್ಲಪ್ಪ ಕೆಲ್ಸ ಇದೆ, ಇಷ್ಟೊಂದಿದೆ, ಎಲ್ಲಿ ಬರ್ ನೋಡ ಬಿಡೋ ವೀಕೆಂಡ್ ಯಾವ ತರ ಅಂತ. ನಮ್ ಜನ ಹತ್ರ ತುಂಬಾ ಟೈಮ್ ಇದೆ. ಸೊ ಈ ಫಿಟ್ನೆಸ್ ಬಗ್ಗೆ ಎಷ್ಟು ಗಮನ ಕೊಡ್ತಾರೆ ಅವರೆಲ್ಲ? ಅವ್ರು ತಿನ್ನೋದೇ ಆಕ್ಚುಲಿ ಆತರ ಇದೆ, ಫುಡ್ ಅಲ್ಲೇ. ಅವರು ಲಾಸ್ಟ್ ಮೀಲ್ ತಗೊಳೋದೆ ಅವ್ರು 6 ಗಂಟೆ 6:30ಗೆ ತಗೋಬಿಡ್ತಾರೆ ಡಿನ್ನರ್ನ. ಡಿನ್ನರೇ 6:30ಗೆ ಮಾಡ್ತಾರೆ ಅವರು. ಓಕೆ. ಸೊ ಅದಾದ್ಮೇಲೆ 8:30 ಅಂದ್ರೆ ಅವ್ರಿಗೆ ತುಂಬಾ ಲೇಟ್ ಆಗ್ಬಿಡ್ತು. ಸೊ ಬೇಗ ಡಿನ್ನರ್ ಮಾಡಿದ್ರೆ ಅಫ್ಕೋರ್ಸ್ ಹೆಲ್ದಿ ಆಗೇನೆ ಇರ್ತಾರೆ. ಬೆಳಿಗ್ಗೆ ಜನ ಹೇಳುವಂತ ಸಮಯ ಏನಾರ ನಮ್ಮ ಇಂಡಿಯನ್ ಟೈಮ್ ಕಂಪೇರ್ ಮಾಡಿದ್ರೆ? ಅದ್ ಡಿಪೆಂಡ್ ಸರ್. ಎಲ್ಲಾರು ಒಂದೇ ತರ ಇರಲ್ಲ. ಒಬ್ರೊಬ್ರು ಮಾರ್ನಿಂಗ್
ವೇಕರ್ಸ್ ಇರ್ತಾರೆ, ಇನ್ನೊಬ್ರು ಅಂದ್ರೆ ನಿಮ್ ಮಾತಲ್ಲಿ ನನ್ಗೆ ಅರ್ಥ ಆಗಿದೆ ಅನ್ನೋ ಸೋಮಾರಿಗಳ ಸಂಖ್ಯೆ ತೀರಾ ಕಡಿಮೆ ಅಂತ. ಎಲ್ಲರೂ ಕೂಡ ಚೈನಾದಲ್ಲಿ ಹಾ. ನಾವು ಫಾರಿನರ್ಸ್ ಜಾಸ್ತಿ ಸೋಮಾರಿಯಲ್ಲಿ. ಬಟ್ ಆ ದೇಶ ಡೆವಲಪ್ ಆಗ್ಲಿಕ್ಕೆ ಕಾರಣ ಏನು ಅನ್ಸುತ್ತೆ ನಿಮ್ಗೆ? ಎರಡೇ ಸರ್. ಒಂದು ಸ್ಟ್ರಿಕ್ಟ್ ರೂಲ್, ಮೋಟಿವೇಶನ್. ಮೋಟಿವೇಶನ್ ಅಲ್ಲೂ ಕೂಡ ಇದೆ, ಪ್ರೆಷರ್ ಇದೆ ಅವ್ರದ್ದು. ಅವ್ರು ಏನಾರು ಮೋಟಿವೇಟ್ ಆಗಿಲ್ಲ ಅಂದ್ರೆ ದೇ ವಿಲ್ ಬಿ ಇನ್ ಪಾವರ್ಟಿ ಫಾರ್ ಇಯರ್ಸ್. ಏನಕ್ಕೆ ಹೇಳಿ, ಅವ್ರ ರೂಲ್ಸ್ ಅಷ್ಟಿದೆ. ಒಂದೇ ಒಂದು ರೂಲ್ ಹೇಳ್ತೀನಿ ನಿಮ್ಗೆ. ಇವಾಗ ಚೈನೀಸ್ ಒಬ್ಬ ಗಂಡು ಹುಡ್ಗ, ಅವನಿಗೆ ಏಜ್ 25, ಸೇಮ್ ನನ್ನ ಏಜ್ ಅಂದ್ರೆ, ಅವ್ನ್ ಮದ್ವೆ ಆಗ್ಬೇಕಂದ್ರೆ ಒಂದು ಹುಡುಗಿಗೆ ಡೌರಿ ಕೊಡ್ಬೇಕು. ಹುಡ್ಗ ಕೊಡ್ಬೇಕು ಹುಡುಗಿಗೆ, ಹುಡುಗಿ ಕೊಡ್ಬೇಕು ಹುಡ್ಗಿ ಕೊಡ್ಬೇಕು. ಓಕೆ, ಹುಡ್ಗಂಗ್ ಕೊಡಲ್ಲ. ಇಲ್ಲಿದ್ದಂಗಲ್ಲ, ಅಲ್ಲಿ ಉಲ್ಟಾ. ಸೊ ಇವಾಗ ಹುಡ್ಗ ಏನಾದ್ರು 25 ವರ್ಷ ಆಗಿದೆ, ಅವನು ಕೆಲ್ಸ ಮಾಡ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ, ಅವನಿಗೆ ಹೆಣ್ಣು ಯಾರು ಕೊಡ್ತಾರೆ? ಸಿಗದೇ ಇಲ್ಲ ಅವನ್ಗೆ. ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಹುಡುಗ ದುಡ್ಡು ಇಸ್ಕೊಂಡು ಮದ್ವೆ ಆಗ್ತಾನೆ. ಅಲ್ಲಿ ಅವನು ಕೊಡ್ಬೇಕು, ದುಡ್ಡು ಕೊಟ್ಬಿಟ್ಟು ಮದ್ವೆ ಆಗ್ಬೇಕು, ವಧು ದಕ್ಷಿಣೆ. ಸೊ ಅವ್ರು ಏನಾರು ಇವಾಗ ಹೇಳಿದ್ರಲ್ಲ ಲೇಜಿ ಇದಾರೆ ಹಂಗಿದಾರೆ ಅಂತ, ಅವ್ನು ಇದ್ರೆ 25, 26 ಇದ್ರುನು 35 ಆಗೋವರ್ಗುನು ಅವ್ನ್ ದುಡ್ಡಿಲ್ಲ ಅಂದ್ರೆ ಮದ್ವೆನೆ ಆಗಲ್ಲ. ಸೊ ಅವ್ನ್ ಲೈಫ್ ಸ್ಟೇಕ್ ಆಗಿದೆ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅವ್ನ ಲೈಫ್ ಅಲ್ಲೇ ಖತಮ್ ಆಗ್ಬಿಡುತ್ತೆ. ಸೊ ಅಷ್ಟ್ ಪ್ರೆಷರ್ ಇದೆ ಜನಕ್ಕೆ. ಗಂಡ್ ಮಕ್ಳು ಅಂದ್ರೆ 20 years ಬಂದ್ಬಿಟ್ರೆ ಅಯ್ಯೋ, ಮನೇಲಿ ಮಿಡಲ್ ಕ್ಲಾಸ್ ಬಂದ್ಬಿಟ್ರೆ ಅವ್ರಿಗೆ ತುಂಬಾ ಅವ್ರಿಗೊಂದ್ ಸ್ವಲ್ಪ ಭಯ. ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರ ಮಕ್ಕಳಲ್ಲಿ? ಇದಾರೆ ಎಷ್ಟೊಂದ್ ಜನ ಇದಾರೆ. ಬಟ್ ಮೋಸ್ಟ್ ಆಫ್ ದೆಮ್ ಯಾಕಂದ್ರೆ ಅವರು ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ನಾರ್ಮಲ್ ಜಾಬ್ಸ್ ಮಾಡಬಹುದು, ಅವ್ರಾಗವ್ರೆ ನೋಡ್ಕೋತಾರೆ. ಪೇರೆಂಟ್ಸ್ ಹತ್ರ ಕಮ್ಮಿ. ಸೊ ನಮ್ ತರ ಇಲ್ಲಿ ಶ್ರೀಮಂತಿಗೆ ಕೆಲವೇ ಮಂದಿ ಹತ್ರ ಇದೆ, ಉಳಿದವ್ರಲ್ಲ ಅವತ್ತಿಂದ ಅವತ್ತು ಜೀವನ ಮಾಡೋ ತರ ಆಗಿದೆ, EMI ಕಮಿಟ್ಮೆಂಟ್ ಮೇಲೆ ಬದುಕ್ತಿದ್ದಾರೆ. ಸೊ ಅಲ್ಲೂ ಆ EMI ಕಮಿಟ್ಮೆಂಟ್ ಅತಿ ದೊಡ್ಡ ಶ್ರೀಮಂತರ ಸಂಖ್ಯೆ ಅಲ್ಲೇ ಸೇರಿದೆ, ಬಡವ್ರ ಸಂಖ್ಯೆ ಜಾಸ್ತಿ ಆತರ ಇಲ್ಲ. ಅಲ್ಲಿ ಮೋಸ್ಟ್ ಆಫ್ ದೆಮ್ ಬಡವ್ರ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಮೊನ್ನೆ ಇನ್ನೊಂದು ನಾನು ವಿಡಿಯೋ ಮಾಡಿದೆ, ಇದೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೇ. ಅದು ಒಬ್ಬ ನೀವ್ ನೋಡಿರ್ಬೋದು, ಒಬ್ಬ ಅಂಕಲ್ ಫ್ರೈಡ್ ರೈಸ್ ಮಾಡ್ತಾರೆ. ಹೌದು. ಇನ್ನೊಬ್ಬ ಅವ್ರ ಹೆಂಡತಿ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಅವರು ಕಸ ಗುಡ್ಸಕ್ಕೆಲ್ಲ ಹೋಗ್ತಾರೆ. ಸೊ ಅವ್ರ ಜೊತೆ ನಾನು ಮಾತಾಡ್ತಾ ಅವ್ರ ಮನೆ ಕರ್ಕೊಂಡು ಹೋದ್ರು. ಓಕೆ, ನೀವು ಅದ್ರಲ್ಲಿ ನಾನು ಒಂದ್ ಮಾತು ಹೇಳಿದ್ದೆ, ನಿಮ್ಗೆ ಜ್ಞಾಪನ ಇದೆಯಾ? ಸ್ಯಾಲ್ರಿ ಅವ್ರದ್ದು ಎಷ್ಟು ದುಡಿತಾರೆ ಜೊತೆಲಿ ಅಂತ? 1.5 ಲಕ್ಷ. ಆ ಹುಡುಗರದು ಬರೀ 30,000 ಸಂಬಳ. ಸ್ಟಾರ್ಟ್ಅಪ್ ಇಬ್ರು, ಅವ್ರದಲ್ಲ ಇನ್ನೊಬ್ರು ಇದ್ರು, ಗೊತ್ತು, ತಾತ ಅವರಲ್ಲ, ಇನ್ನೊಬ್ರು ಇದು ರೋಡ್ ಸೈಡ್ ಅಲ್ಲಿ ಒಂದು ಇದ್ ಮಾಡ್ತಾ ಇದ್ರು ಅವರು. ಹೌದೌದು, ಬನಿಯನ್ ಕೂಡ ಹಾಕಿಲ್ಲ ಹಂಗೆ ಅದೊಂದಿತ್ತು. ಇನ್ನೊಂದು ನೆಕ್ಸ್ಟ್ ಒಂದು ಗಂಡ ಮತ್ತೆ ಹೆಂಡತಿ ಅವರಿಬ್ರು ಶೂಟ್ ಮಾಡಿದೆ. ಸೊ ಅವ್ರದ್ದು 2 ಲಕ್ಷ ಮನೆ ತಿಂಗಳಿಗೆ ಸಂಬಳ. ಅವ್ರ ಮನೇಲಿ ಎಂತ ಮನೆ ಅಂದ್ರೆ ನೋಡಿದ ತಕ್ಷಣ ನಿಮ್ಗೆ ಅಯ್ಯೋ ಪಾಪ ಅನ್ಸ್ಬಿಡ್ಬೇಕು. ಬಟ್ ಆಕ್ಚುಲಿ 2.5 ಲಕ್ಷ ದುಡಿತಾವ್ರೆ ಮನೆಗೆ ತಿಂಗಳಿಗೆ. ಈಗ ನಮ್ಮಲ್ಲಿ ಒಂದ್ 30,000 ಬಂದ್ರೆ ಆರಾಮಾಗಿ ಒಂದ್ ಹಂತಕ್ಕೆ ಜೀವನ ಮಾಡಬಹುದು ಅಂತಿದೆ. ಸೊ ಅಲ್ಲೇಗೆ ಅದು ಕಡಿಮೆನಾ ಜಾಸ್ತಿನ? ನಮ್ಮ ಸಿಟಿಯಲ್ಲಿ ಬೇಸಿಕ್ ಆವರೇಜ್ ಸ್ಯಾಲರಿ ಬಂದ್ಬಿಟ್ಟು 35,000 ರೂಪಾಯಿ. ನಾವಿರೋ ಕಡೆ ಚೊಂಗ್ಚಿಂಗ್ ಅಂದಿರೋ ನಾನು 35,000 ರೂಪಾಯಿ. ಅದು ಗೌರ್ಮೆಂಟ್ ಸೆಟ್ ಮಾಡಿರೋ ರೂಲ್. ಯಾರೇ ಒಂದು ಎಂಪ್ಲಾಯೀಸ್ ಇದ್ರು ಅವ್ರಿಗೆ 35,000 rupees ಕಿನ್ನ ಕಮ್ಮಿ ಕೊಡಂಗಿಲ್ಲ. ಅದ್ರ ಮೇಲೆ ಇನ್ಶೂರೆನ್ಸ್ ಎಲ್ಲ ಯಾವ್ದೇ ಎಂಪ್ಲಾಯರ್ಸ್ ಇದ್ರೆ ಅವರು ಪೇ ಮಾಡ್ಲೇಬೇಕು, ಅಷ್ಟಿದೆ. ಬಟ್ ಡಿಪೆಂಡ್ಸ್. ಇವಾಗ ಇವ್ರಿಗೆ ಹೇಳಿದ್ನಲ್ಲ 2 ಲಕ್ಷ ಅಂತ, ಅವ್ರಷ್ಟು ಚಿಕ್ಕ ಮನೇಲಿ ಇದ್ದು ಏನಕ್ಕೆ ಸೇವಿಂಗ್ಸ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರಿಗೆ 3 ಗಂಡ್ ಮಕ್ಳು. ಸೊ ಅವ್ರ ಮದ್ವೆ ಆಗ್ತಿದ್ದಾಗ ಕೊಡ್ಬೇಕು ದುಡ್ಡು, ವಧು ದಕ್ಷಿಣೆ. ಅದಕ್ಕೆ ಇವಾಗ ಎಲ್ಲಿ ಅಂತ ಇರ್ತಾರೆ, ಇವಾಗಿಂದಾನೇ ಸೇವಿಂಗ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವ್ ಇವಾಗ ಹೇಳಿ ನನ್ಗೆ, ಲೇಜಿ ಆಗ್ಬಿಟ್ಟು ಅವ್ರ 3 ಜನ ಆಗುತ್ತಾ ಮದ್ವೆ ಆಗ್ತಾರ? ಅವರು ಮದ್ವೆ ಆಗಲ್ಲ. ಸೊ ಅವ್ರ ಜೊತೆ ಅವ್ರದ್ದು ಏನಿದೆ, ಪ್ರೆಷರ್ ಇದೆ. ನಮ್ಮಲ್ಲಿ ಅದಿಲ್ಲ, ಪ್ರೆಷರ್ ಇಲ್ಲ, ಮೋಟಿವೇಶನ್ ಇಲ್ಲ. ಅದು ಬೇಕು ಅಂತ ಆಕ್ಚುಲಿ ಗವರ್ಮೆಂಟ್ ಮಾಡಿರೋ ರೂಲ್ ಇದು. ಗವರ್ಮೆಂಟ್ ರೂಲ್ ಇದು ಮೊದ್ಲು ಚೈನಾನು ಸೇಮ್ ಇಂಡಿಯಾ ತರಾನೇ ಇದ್ದಿದ್ ಕಲ್ಚರ್ ವೈಸ್. ಏನಪ್ಪಾ, ಏನು ವುಮೆನ್ ಅಲ್ಲ, ಮೆನ್ ವುಮೆನ್. ಬಟ್ ಚೈನಾ ಗವರ್ಮೆಂಟ್ ನೋಡಿದ್ರು, ಇದು ನಮ್ ಕಡೆ ಏನಿದೆ, ಹೆರಾಸ್ಮೆಂಟ್ಸ್ ಆಗೋದು, ರೇಪ್ಸ್ ಆಗೋದು, ಮರ್ಡರ್ಸ್ ಆಗೋದು, ಅತ್ಯಾಚಾರಗಳು ಹೆಣ್ಮಕ್ಳ ಕಡೆ, ಅದ್ ನೋಡ್ತು. ಚೈನಾದಲ್ಲೂ ಇತ್ತದು. ಅಲ್ಲಿ ಇವಾಗಿಲ್ಲ, ಝೀರೋ. ಅವ್ರು ಚೇಂಜ್ ಮಾಡಿದ್ರು ಇವಾಗ. ಏನಂದ್ರೆ ವುಮೆನ್ಸ್ ಆರ್ ಪ್ರಿಯಾರಿಟಿ, ಅವ್ರಿಗೆ ಜಾಸ್ತಿ ಮೆನ್ಸ್ಕಿನ್ನ. ಓಕೆ, ಅವ್ರು ಮಾಡಿದಾರೆ. ಅವಾಗ್ಲೇ ಇವ್ರು ಈ ರೂಲ್ ತಂದಿದ್ದು, ಮ್ಯಾರೇಜ್ ರೂಲ್. ಇವ್ರು ಕೊಡ್ಬೇಕು, ಗವರ್ಮೆಂಟ್ ರೂಲ್ ಅದು.
ಓಕೆ, ಇಟ್ಸ್ ವಂಡರ್ಫುಲ್. ಯಾಕಂದ್ರೆ ನಮ್ಮಲ್ಲಿ ಹೆಣ್ಣು ಸಿಕ್ತಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ. ಎಷ್ಟೋ ಜನ ಊರಲ್ಲಿ ಮದ್ವೆ ಆಗಕ್ ಹುಡುಗಿ ಸಿಗ್ತಾ ಇಲ್ಲ ಹಳ್ಳಿಗಳ ಕಡೆ. ಈ ತರ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿದೆ. ಮದ್ವೆ 40 ವರ್ಷ 45 ವರ್ಷ ಆಗಿದ್ರೆ ಹೆಣ್ಣು ಸಿಕ್ಕಿಲ್ಲ, ಮದ್ವೆ ಆಗಿಲ್ಲ ಸಹ. ಇಲ್ಲ ಮಂಡ್ಯದಲ್ಲೆಲ್ಲ, ಈ ಭಾಗದಲ್ಲೆಲ್ಲ. ಯಾಕಂದ್ರೆ ಹುಡುಗ ಊರ್ಲಿದ್ದಾನೆ, ವ್ಯವಸಾಯ ಮಾಡ್ತಾನೆ ಅಂತ. ಸೊ ಅಗ್ರಿಕಲ್ಚರ್ ಹೇಗನ್ಸುತ್ತೆ ಅಲ್ಲಿ? ಚೈನಾದಲ್ಲ ತುಂಬಾ ಒಳ್ಳೆ ರೀತಿಯಾಗಿ ಡೆವಲಪ್ ಆಗ್ತಾ ಇದೆ. ಎಐಸ್ ಬಂದ್ಬಿಟ್ಟಿದೆ ಇವಾಗ. ಅಗ್ರಿ ರಿಲೇಟೆಡ್ ಎಐಸ್ ಇದೆ, ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಇದೆ. ರೋಬೋಟ್ಸ್ ಯೂಸ್ ಮಾಡ್ತಾ ಇದಾರೆ, ಡ್ರೋನ್ಸ್ ಯೂಸ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್ ಇದೆ ಮಷಿನರೀಸ್ ಎಲ್ಲ. ಯಾವ್ದಾವ್ದು ರೀತಿ ಬೇಕು ಎಲ್ಲಾ ರೀತಿಯ ಸಿಗ್ತಾ ಇದೆ. ನಮ್ ಇಂಡಿಯಾದಿಂದಾನು ಆಕ್ಚುಲಿ ಗ್ರೈನ್ಸ್ ಇರ್ಬೋದು, ಸ್ಪೈಸಸ್ ಇರ್ಬೋದು, ಚಿಲ್ಲಿಸ್ ಇರ್ಬೋದು, ರೆಡ್ ಚಿಲ್ಲಿ ಬರುತ್ತಲ್ಲ ಮೆಣಸಿನ್ಕಾಯಿಗಳು, ಅದು ಇಂಪೋರ್ಟ್ ಆಗ್ತವೆ ಚೈನಾದಲ್ಲಿ. ಓಕೆ, ತರ್ಸ್ಕೋತಾರೆ ಚೈನಾದವರು. ಓಕೆ, ಸೊ ಮೊನ್ನೆ ಯಾವ್ದೋ ಒಂದು ಸ್ಟೋರಿ, ಅದಿನ್ನ ಹಾಕಿಲ್ಲ ನಾನು, ಚೈನಾ ಸ್ಟೋರಿ ನಾನು ಶೂಟ್ ಮಾಡ್ತಾ ಇದ್ದೆ. ಆ ಒಂದ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಚಿಲ್ಲಿ ಬಂದ್ಬಿಟ್ಟು ಇಂಡಿಯನ್ ಚಿಲ್ಲಿ, ಚಿಲ್ಲಿ. ಸೊ ಇಂಡಿಯಾನು ತುಂಬಾ ಒಳ್ಳೆ ರೈಸ್ ಎಕ್ಸ್ಪೋರ್ಟರ್, ನಮ್ದು ಸ್ಪೈಸಸ್ ಎಕ್ಸ್ಪೋರ್ಟರ್. ಇಂಡಿಯಾನು ಆತರ ಆಗ್ಬೇಕು ಎಕ್ಸ್ಪೋರ್ಟ್ಸ್ ಅಲ್ಲಿ. ಹಾಗಾದಾಗ ಏನಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ನೀವು ಕಂಡಂತ ಚೀನಾ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಿದೆ. ಚೀನಾ ಅಂದ್ರೆ ಇನ್ನೊಂದು ಗೊತ್ತಾಗಿದೆ. ಚೀನಾ ಅಂದ್ರೆ ಕೇವಲ ಮಾಧ್ಯಮಗಳ ವರ್ಷನ್ ಅಲ್ಲ, ಚೀನಾದ ಜನಜೀವನ ಏನು, ಲೈಫ್ ಏನು ಅಂತ ಸಾಯಿಲ್ ಅದ್ಭುತವಾಗಿ ಕಟ್ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಿಮ್ಮ ಈ ಸಂದರ್ಶನ, ಈ ಪಾಡ್ಕಾಸ್ಟಿಂಗ್ ನಡೀತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತು ಗುರಿ ಇಲ್ಲದೆ ಫಿನಾನ್ಷಿಯಲ್ ಹೇಳಲ್ಲ, ಮಿಡಲ್ ಕ್ಲಾಸ್ ಬದುಕು ಚೀನಾದಲ್ಲಿ ಹೋಗಿ ನಿಲ್ಲೋ ತರ ಮಾಡ್ತು. ಬಟ್ ಚೀನಾದಲ್ಲಿ ಅಲ್ಲೇ ಒಂದು ಸಂಸ್ಥೆ ಕಟ್ಟೋಕೆ ಬಿಸ್ನೆಸ್ ಈ ಸೆಗ್ಮೆಂಟ್ ಎಲ್ಲ ಮಾಡ್ತಾ ಇದೀರಿ. ಯಂಗ್ಸ್ಟರ್ಗೆ ಏನು ಅಂತ ಹೇಳಿದ್ರಿ, ಸುಮ್ಮನೆ ಬಂದು ಹೋಗಾದ್ರೆ ಆಗಲ್ಲ, ಡ್ರೀಮ್ ಇರಬೇಕು, ಕಷ್ಟಪಡಬೇಕು ಅಂತ ಹೇಳ್ತಾ ಇದ್ರಿ. ಇಂಡಿಯನ್ಸ್ಗೆ, ಯಾಕಂದ್ರೆ ಅದು ಸಾಯಿಲ್ ಈಗ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕೆ ಈ ವಿಷಯ ಪದೇ ಪದೇ ಹೇಳ್ತೀನಿ ಅಂದ್ರೆ, ಇನ್ಫ್ಲುಯೆನ್ಸ್ ಮಾಡುವಂತ ಕೆಪಾಸಿಟಿ ಇದೆ ಇವತ್ತಿಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರು 10 ಸಾರಿ ಯೋಚನೆ ಮಾಡ್ತಾರೆ ಜನ ಇವತ್ತು. ಸೊ ಹಾಗಾಗಿ ನಂಬಿಕಸ್ಥ ವ್ಯಕ್ತಿ ಅಂತ ನೀವು ಗುರ್ತಿಸ್ಕೊಂಡಿದ್ದೀರಿ. ಕಾರಣ ಎಷ್ಟಿದೆ, ಅದೆಷ್ಟೇ ವ್ಯಾಪ್ತಿ ಕೋಟಿಗಟ್ಟಲೆ ನಾನು ಹೇಳಕ್ ಹೋಗಲ್ಲ. ಸಾಯಿಲ್ ಅವರ ಮಾತುಗಳನ್ನ ನಂಬುವಂತ ಒಂದಷ್ಟು ಪಡೆ ನಿಮ್ ಹಿಂದ್ಗಡೆ ಇದೆ, ಬಿಕಾಸ್ ಆಫ್ ನಿಮ್ಮನ್ನ ರೆಗ್ಯುಲರ್ ವಾಚ್ ಮಾಡೋರು. ಹಾಗೆ ನಮ್ಗೆ ದೊಡ್ಡ ನೆಗೆಟಿವ್ ಅಂದ್ರೆ ಮೋಟಿವೇಶನ್ ಇಲ್ಲ. ದೊಡ್ಡ ನೆಗೆಟಿವ್ ಅಂತಂದ್ರೆ ಯಾರು ಶ್ರಮ ಆಗ್ತಿಲ್ಲ, ಎಫರ್ಟ್ ಆಗ್ತಿಲ್ಲ, ಗೋಲ್ ಇಲ್ಲ ಅಂತ. 25ನೇ ವಯಸ್ಸಿಗೆ ಮದುವೆ ಆಗ್ಬೇಕು ಹುಡುಗ ಅಂತಂದ್ರೆ ವಧು ದಕ್ಷಿಣೆ ರೆಡಿ ಮಾಡ್ಕೊಡ್ಬೇಕು ಅಂತ. ಇವತ್ತಿನ್ನೂ ಕೂಡ ಮನೇಲಿ ಪಾಕೆಟ್ ಮನಿ ಇಸ್ಕೊಂಡು ಓಡಾಡೋರ ಸಂಖ್ಯೆ ಜಾಸ್ತಿ ಇದೆ. ಮದುವೆ ಆಗಿರೋ ಮಕ್ಕಳಾದ್ರೂ ಕೂಡ ಅವ್ರ ಅಪ್ತಿರೇ ಅವ್ರ ಮಕ್ಕಳು ಮೊಮ್ಮಕ್ಕಳು ಸಾಕುವಂತ ಸನ್ನಿವೇಶ ಇದೆ. ಸೊ ಫೈನಲ್ ಕಡೆ ಘಟ್ಟಕ್ಕೆ ಬಂದೆ ಸಂದರ್ಶನಕ್ಕೆ. ಏನ್ ಹೇಳ್ತೀರಿ ಯಂಗ್ಸ್ಟರ್ಗಳಿಗೆ, ಇಂಡಿಯನ್ಸ್ಗೆ, ಕರ್ನಾಟಕದವ್ರಿಗೆ? ವರ್ಕ್ ಹಾರ್ಡ್, ವಿ ಆರ್ ವೆರಿ ಬಿಹೈಂಡ್. ಅಂದ್ರೆ ನಮ್ಮ ದೇಶ ಇನ್ನ ತುಂಬಾ ಬೆಳಿಬೇಕು, ಟೈಮ್ ಹಿಡಿಯುತ್ತೆ. ಹಾಗಂತ ಹೇಳ್ಬಿಟ್ಟು ನಮ್ ದೇಶ ಏನು ಕೆಟ್ಟದಲ್ಲ, ನಮ್ ದೇಶ ತುಂಬಾ ತುಂಬಾ ಚೆನ್ನಾಗಿದೆ. ಇಲ್ಲಿರೋ ರಿಸೋರ್ಸಸ್, ಇಲ್ಲಿರೋ ಜನ ಎಬಿಲಿಟಿ, ಲೇಜಿ ಇದಾರೆ, ಬಟ್ ದೇ ಆರ್ ವೆರಿ ವೆರಿ ಕೇಪಬಲ್. ದೇ ಆರ್ ವೆರಿ ಕೇಪಬಲ್, ಇಂಟೆಲೆಕ್ಚುಯಲ್. ನಮ್ ಜನದಲ್ಲಿ ನೀವು ಅದ್ ಮೋಟಿವೇಟ್ ಮಾಡ್ಬಿಟ್ರೆ ಮೂನ್ಗೆ ಹೋಗ್ಬಿಡ್ತಾರೆ. ಮೋಟಿವೇಟ್ ಮಾಡ್ಬೇಕು, ಮೋಟಿವೇಟ್ ಶಕ್ತಿ ಇದೆ. ಎಸ್, ದೇ ಹ್ಯಾವ್ ಸೋ ಮಚ್ ಕೆಪಾಸಿಟಿ, ಬಟ್ ಮಾಡಲ್ಲ ಅಷ್ಟೇ. ಅದನ್ನೆಲ್ಲ ಮೋಟಿವೇಟ್ ತಗೊಂಡು ಬರುತ್ತೆ. ಇವಾಗ ನಮ್ಮ ಶುರು ಮಾಡ್ತಿದ್ದಾಗ ನಮ್ದ್ರಲ್ಲಿ ಏನ್ ಬರುತ್ತೆ, ನಂದೊಂದಾದ್ರೆ ಸಾಕು, ನಮ್ ಫ್ಯಾಮಿಲಿದೊಂದಾದ್ರೆ ಸಾಕು. ದೇಶನ ನಾವು ಮುಂದೆ ತಗೊಂಡು ಹೋಗ್ಬೇಕು, ಆಲೋಚನೆ ಮಾಡ್ಬೇಕು, ಅದ್ ಯೋಚನೆ ಮಾಡ್ಬೇಕು ನಾವು. ನಮ್ಮಂತ ಯಂಗ್ಸ್ಟರ್ಸ್ ಇವಾಗ ನಾವು ಅದನ್ನು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಇನ್ ಮುಂದೆ ಬರೋ ಪೀಳಿನೂ ಮಾಡಲ್ಲ ಸರ್. ಆಗಲ್ಲ. ಎಸ್, ವಂಡರ್ಫುಲ್. ಯಾವ ಕಾರಣಕ್ಕೆ ಅಂತಂದ್ರೆ ದೇಶ ಯಾವ ಮಟ್ಟಿಗೆ ಸಮಸ್ಯೆಲಿತ್ತು, ಇವಾಗ IT ಸಿಟಿ ಬ್ಯಾಂಗ್ಳೂರ್ ಅಂತ ಕರಿಬೋದೇನೋ, ನಾವೆಲ್ಲ ಮುಂದುವರಿತಾ ಇದೀವಿ ಅಂತ ಹೇಳ್ಬೋದೇನೋ. ಹಿಂದೆ ತಿರ್ಗಿ ನೋಡಿದಾಗ ಯಾರ ಮೊಬೈಲ್ ಇರ್ಲಿಲ್ಲ, ಒಂದು ಟಿವಿ ಊರಲ್ಲೆಲ್ಲ ಕುತ್ಕೊಂಡು ನೋಡ್ತಿದ್ರು. ಡಿಡಿ ಚಂದನ್ದಲ್ಲಿ ಚಿತ್ರಮಂಜರಿ ನೋಡಿದಂತ ಕಾಲ್ಗಳವೆಲ್ಲ ಹಂಗ್ ಬಂದ್ ಇವತ್ತು ಪ್ರತಿ ಒಬ್ನ ಹತ್ರ 2 ಮೊಬೈಲ್ 3 ಮೊಬೈಲ್ ಇರೋ ಟೈಮ್ ಇದೆಲ್ಲ. ಸನ್ನಿವೇಶ ಚೇಂಜ್ ಆಗಿದೆ. ಆದ್ರೂ ಈ ಡಿಜಿಟಲ್ ಮಾಧ್ಯಮಗಳು ಹಾಗೆ ಸೋಷಿಯಲ್ ಮೀಡಿಯಾ ಹಿಂಗೆಲ್ಲ ಆಗ್ಲಾಗೆ, ಇಂಟರ್ನೆಟ್ ಸ್ವಲ್ಪ ಫ್ರೀ ಸಿಗ್ಲಾಗೆ ನಮ್ದು ನಿಮ್ದು ಎಲ್ಲ ಸಂಪರ್ಕ ಆಗ್ಲಿಕ್ಕೆ ಸಾಧ್ಯ ಆಗಿದ್ದು. ಬಟ್ ಅದು ಒಳ್ಳೆ ರೀತಿಲಿ ಬಳಕೆ ಆಗ್ಬೇಕು ಅಂತ, ಬಿಕಾಸ್ ಆಫ್ ಎಲ್ರು ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಮಗು ಊಟ ಮಾಡಿಸ್ಬೇಕು ಅಂದ್ರೆ ಕೈ ಮೊಬೈಲ್ ಕೊಡ್ಬೇಕು ಅನ್ನೋ ಸನ್ನಿವೇಶ ಬಂದ್ಬಿಟ್ಟಿದೆ ಇಂಡಿಯಾದಲ್ಲಿ. ಸೊ ಹಿಂಗೆ ಹಾಗಾಗಿ ಸಾಯಿಲ್ ಕಂಡಂತ ಚೀನಾ ನಿಮ್ ಬಗ್ಗೆ ಹೇಳಿದ್ರಿ ಹೇಗೆ ಎತ್ತ ಅಂತ. ಬಟ್ ನಿಮ್ ವಿಡಿಯೋಗಳನ್ನ ನೋಡ್ತಿರೋರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಅಲ್ಲೂ ಹೇಳಿದವ್ರು ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೇಳಿದಿರಿ. ಸೊ ಫೈನಲಿ ಮತ್ತೊಂದ್ಸಾರಿ ನಿಮ್ಮೂರ್ ಜನಕ್ಕೆ, ಕನ್ನಡಿಗರಿಗೆ ಏನ್ ಅಪೀಲ್ ಮಾಡ್ತೀರಿ ಅಂತ, ಏನ್ ಸಂದೇಶ ಕೊಡ್ತೀರಿ ಅಂತ ಫೈನಲ್? ವರ್ಕ್ ಹಾರ್ಡ್,
ತುಂಬಾ ಒಳ್ಳೆ ರೀತಿಯ ಕೆಲಸ ಮಾಡಿ ಹಾ ಜನಕ್ಕೇನೋ ಒಂದು ಸೇವೆ ಮಾಡಿ. ಅಟ್ ಒನ್ ಪಾಯಿಂಟ್ ನಿಮ್ಗೆ ಅನ್ಸ್ಬಹುದು ನಂದೇ ಎಲ್ಲ ನಾನೇ ದುಡ್ಡು ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಇಲ್ಲ. ನಮ್ಕಿನ್ನ ಎಷ್ಟೊಂದ್ ಜನ ಕಷ್ಟ ಪಡ್ತಿರೋರು, ಮಲ್ಗಕ್ಕೆ ಪ್ಲೇಸ್ ಇರಲ್ಲ, ಅವ್ರ ಹತ್ರ ಊಟ ಮಾಡೋದಕ್ಕೆ ದುಡ್ಡಿರಲ್ಲ, ನೀರ್ ಕುಡಿಯಕ್ಕೂ ಇರಲ್ಲ, ಅಂತವ್ರ ಜನ ಎಷ್ಟೊಂದ್ ಜನ ಇದಾರೆ. ಒಂದ್ ರೇಂಜ್ ನಾನು ಓದ್ತಿದ್ದಾಗ PUC ಅಲ್ಲಿ ಹೋಗ್ತಿದ್ದಾಗ ನಮ್ಮ ಟೀಚರ್ ಒಬ್ರು ಒಂದ್ ಮಾತು ಹೇಳಿದ್ರು, ನನ್ ಕಡೆ ನೋಡ್ಕೊಂಡು ಕೈ ಮುಗಿದ್ಕೊಂಡು ಒಂದ್ ಮಾತು ಹೇಳಿದ್ರು, ನೀನ್ ಯಾವತ್ತಾರೋ ಒಂದು ಪ್ಲೇಸಿಗೆ ರೀಚ್ ಆದ್ಮೇಲೆ, ಅಂದ್ರೆ ನಿನ್ ಲೈಫಲ್ಲಿ ಬೆಳೆದ್ಮೇಲೆ ದಯವಿಟ್ಟು ಕಷ್ಟ ಪಡ್ತಿರೋರಿಗೆ ಸಹಾಯ ಮಾಡುವಂತ ಒಂದ್ ಹೇಳಿದ್ರು ನಾನು. ಯಾವಾಗ? 2017 ಅಲ್ಲಿ. ಓಕೆ. ದಿಸ್ ವಾಸ್ ಬಿಫೋರ್ ಗೋಯಿಂಗ್ ಟು ಚೈನಾ. ಸೊ ಯಾವ ಕಾಲೇಜ್ ನೀವು ಆಗಿದ್ದು? ನಾನು ಆಕ್ಚುಲಿ ಟ್ಯೂಷನ್ ಹೋಗ್ತಿದ್ದಾಗ ಸುಬ್ಬಯ್ಯ ಸರ್ ಅಂತ ಒಬ್ರಿದ್ರು ತುಮಕೂರಲ್ಲಿ. ಸೊ ಅವ್ರು ನಮಗೆ ಕೆಮಿಸ್ಟ್ರಿ ಓದಿಸ್ತಾ ಇದ್ರು. ಸೊ ಅವರು ಎಲ್ಲಾರ್ಗು ಹೇಳ್ತಾ ಇದ್ದಾಗ ನಾನು ಫುಲ್ ಲಾಸ್ಟ್ ಸೀಟ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ಆ ಮಾತ್ ಬಂದಿದ ತಕ್ಷಣ ನನ್ ಕಣ್ಗೆ ನೋಡ್ಕೊಂಡು ಹೇಳಿದ್ರು. ಅವಾಗ ನಂಗೆ ಅನ್ಸ್ತು ನನ್ಗೆ ಹೇಳ್ತಾ ಇದಾರೆ ಸರ್ ಇವ್ ಅಂತ. ಆ ಮಾತ್ ಹೇಳಿದ್ದು ನನ್ಗೆ ಇನ್ನೂ ಜ್ಞಾಪನ ಇದೆ. ಯಾವತ್ತಾರೋ ಬೆಳೆದ್ಮೇಲೆ ಲೈಫ್ ಅಲ್ಲಿ ಕಷ್ಟ ಪಡ್ತಿರೋರ್ ಮಾತ್ರ ಮರಿಬೇಡ, ಸಹಾಯ ಮಾಡಿ. ವಂಡರ್ಫುಲ್. ಅದಷ್ಟೇ ಋಣ ತೀರ್ಸೋದಷ್ಟೇ, ಗುರುಗಳ ಋಣ ಮತ್ತು ಅವರ ನಿರೀಕ್ಷೆಗಳನ್ನ ತೀರ್ಸೋದಲ್ಲೇ. ಬಟ್ ಈಗ ನಿಮ್ಗೆ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರಾ? ಟಚ್ ಅಲ್ಲಿ ಇದಾರ? ಏನ್ ಹೇಳಿದೆ ನಾನು. ನಿಮ್ ಟೀಚರ್ಸ್ ಏನ್ ಹೇಳ್ತಾರೆ? ಟೀಚರ್ಸ್ ಅಷ್ಟೊಂದು ಇಲ್ಲ ಟಚ್ ಅಲ್ಲಿ, ಬಟ್ ಒಂದೊಂದ್ಸರಿ ವಿಡಿಯೋ ನೋಡ್ಬಿಟ್ಟು ಅವ್ರು ಕಮೆಂಟ್ ಮಾಡ್ತಾರೆ, ಇಲ್ಲಿ ಜ್ಞಾಪನ ಇದೆಯಲ್ಲ ನಿನಗೆ ಹಿಂದಿ ಟೀಚರ್ ನಾನ್ ಇದ್ದಿದ್ದು ಅಂತ ಎಲ್ಲ ಮಾಡ್ತಾರೆ. ನಿಮ್ಮಲ್ಲಿ ಬಹಳ ಇಂಪ್ಯಾಕ್ಟ್ ಮಾಡಿದಂತ ವ್ಯಕ್ತಿ ಯಾರು ಕರ್ನಾಟಕದಲ್ಲಿ ನೀವಿಲ್ಲಿದ್ದಾಗ? ನಮ್ ತಂದೆ. ಎಸ್. ನನ್ಗೆ ನಿಮ್ ತಂದೆ ಬಗ್ಗೆ ಮೊದ್ಲಿಂದ ಹೇಳಕ್ ಶುರುವಾದಾಗ ಅನ್ಸಿದೆ ಅಂದ್ರೆ ಬಹಳಷ್ಟು ಕುತೂಹಲ ಇದೆ ನಿಮ್ ತಂದೆ ಬಗ್ಗೆ. ನಮ್ ಜೊತೆ ಮಾತಾಡ್ಬೇಕು. ಇಬ್ರು ಬಹಳ ಇನ್ಫ್ಲುಯೆನ್ಸ್ ಮಾಡಿದ್ರು. ನಮ್ ತಾಯಿ ಹೆಸರು ಹೇಳಿಲ್ಲ ಅಂದ್ರೆ ಅಲ್ಲಿ ಮನೇಲಿ ಹೇಳ್ತಾರೆ, ಯಾಕೆ ನನ್ಗೆ ಬಗ್ಗೆ ಹೇಳಿಲ್ಲ. ಏನಿಲ್ಲ, ಇಲ್ಲ ಡೆಫಿನೆಟ್ಲಿ ಅವ್ರಿಬ್ರು ಇರ್ತಿರಲ್ಲ ಅಂದ್ರೆ ಇಲ್ಲಿ ಮಟ್ಟಕ್ಕೆ ಬರ್ತಾ ಇರೋ. ಅಣ್ಣ ಹೇಗೆ? ಅಣ್ಣನ ಒಡನಾಟ? ಅಣ್ಣ ತುಂಬಾ ಇವಾಗ ನಾವ್ ಅಪ್ಪ ಬಿಟ್ರೆ ಅವನೇ ಅಲ್ವಾ. ಎಸ್, ನಾನ್ ನೋಡ್ದೆ ಏರ್ಪೋರ್ಟ್ ಅಲ್ಲಿ ಇಬ್ರು ಕೂಡ. ಅವ್ರು ಆಕ್ಚುಲಿ 2018 ನಾನು ಮೀಟ್ ಆಗಿದ್ದು ಅವ್ರಿಗೆ. 2018 ಇಲ್ಲ 17 ಅನ್ಸುತ್ತೆ, ಹೋಗಿನ ಮುಂಚೆ. ಸೊ 8 years ನಾನು ಮೀಟ್ ಮಾಡಿರಲಿಲ್ಲ ಅಣ್ಣಂಗೆ. ಯಾಕಂದ್ರೆ ಮಧ್ಯ ಹೋಗ್ ಬರ ಕೇಳಿದ್ನಲ್ಲ, ಫೈನಾನ್ಷಿಯಲಿ ಇದಿತ್ತು. ಸೊ 2022 ಅಲ್ಲಿ ನಾನೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ಮೇಲೆ ನಾನು ಬಂದಿದ್ದೆ. ಬಟ್ ಆ ಟೈಮ್ ಅಲ್ಲಿ ನಮ್ಮ ಅಣ್ಣ ಲಂಡನ್ ಅಲ್ಲಿ ಇದ್ರು, ಕೆಲಸ ಮಾಡ್ತಾ ಇದ್ರು. ಸೊ ಬರಕ್ ಆಗಿರ್ಲಿಲ್ಲ. ಬಟ್ ಇವಾಗ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಮದ್ವೆ ಆಯ್ತು. ಇವಾಗ ಅವರು ಒಳ್ಳೆ ಸೆಟಲ್ ಆಗಿದ್ದಾರೆ. ನಂದು ನಡೀತಾ ಇದೆ. ಯಾವ ಮದ್ವೆ? ಸಾಯಿಲ್ ಚೀನಾ ಕಲ್ಚರ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ವಧು ದಕ್ಷಿಣೆ ಕೊಟ್ಟು ಇಲ್ಲ ಅಲ್ಲಿ ಮದ್ವೆ ಆಗ್ತಿರ್ಲಿಲ್ಲ, ಇಲ್ಲಿ ಮದ್ವೆ ಆಗ್ತಿಲ್ಲ. ಇಲ್ಲ ಫಸ್ಟ್ ಇರೋದೇ ಒಂದು ಗುರಿ ಏನು ಅಂದ್ರೆ ಅದೇ ಒಂದ್ ದೊಡ್ಡ ಮಟ್ಟಕ್ಕೆ ಏನೋ ಒಂದ್ ಮಾಡ್ಬೇಕು, ನಮ್ ದೇಶನ ಮುಂದೆ ತಗೊಂಡೋಗ್ಬೇಕು. ಅದೇ ನಾನು ಕಲ್ತಿದ್ದಲ್ಲ ಚೈನಾದಲ್ಲಿ, ಇಷ್ಟು ವರ್ಷ ಕಲ್ತಿದ್ದಲ್ಲ ನಾನು ಇಲ್ಲಿ ಉಪಯೋಗಿಸ್ಕೊಂಡು ನಮ್ಮ ದೇಶನ ಮುಂದೆ ತಗೊಂಡೋಗ್ಬೇಕಂತ ಆಸೆ. ವಂಡರ್ಫುಲ್. ಬಹಳ ಖುಷಿಯಾದಂತ ಇಂಟರ್ವ್ಯೂ ನನ್ಗೆ. ಬಟ್ ಯಾಕೆ ಅಂದ್ರೆ ಮಂಡ್ಯ ಮೈಸೂರು ಕಡೆಯವ್ರು ಬಂದವ್ರು ಮೈಸೂರು ರೋಡಲ್ಲಿ ಮನೆ ಮಾಡ್ತಾರೆ. ಈ ಮಾಗಡಿ ಈ ಕಡೆ ಕುಣಿಗಲ್ ಬಂದವರು ಮಾಗಡಿ ರೋಡಲ್ಲಿ ಮನೆ ಮಾಡ್ತಾರೆ. ಈ ತುಮಕೂರು ಈ ಭಾಗದಲ್ಲಿ ಬಂದವರು ದಾಸಹಳ್ಳಿ ಈ ಭಾಗದಲ್ಲಿ ಮನೆ ಮಾಡ್ತಾರೆ. ಯಾಕೆಂದ್ರೆ ಮತ್ ವಾಪಸ್ ಊರ್ಗ್ ಹೋಗ್ಬೇಕಲ್ಲ ಅಂತ, ಮದುವೆಗೆ ಕಾರ್ಯಕ್ಕೆ ಅಂತ. ಈ ಬೆಂಗಳೂರು ಮಂಡ್ಯದವ್ರು ಯಾರು ಬಂದು ಹೆಬ್ಬಾಳ ಕಡೆ ಬರೋದು ರೇರ್, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋದು ರೇರ್. ಯಾಕಂದ್ರೆ ಊರ್ಗ್ ಹತ್ರ ಇರ್ಲಿ ಅಂತ ಆಯಾ ರೋಡ್ ಮನೆ ಮಾಡ್ಕೋತಾರೆ. ನೀವು ತುಮಕೂರಿಂದ ನೇರವಾಗಿ ಚೀನಾಗೆ ಹೋಗಿ ಚೀನಾದಲ್ಲಿ ಬದುಕು ಕಟ್ಕೊಂಡು ಓದಿ ಅಲ್ಲಿ ಬಿಸ್ನೆಸ್ ಈ ಸೆಗ್ಮೆಂಟ್ ಹೋಗ್ತಾ ಇದೀರಿ. ಕಾರಣ ಎಷ್ಟು? ಊರು ಉದ್ಧಾರ ಆಗ್ಬೇಕು ಅಂದ್ರೆ, ನಾವು ಉದ್ಧಾರ ಆಗ್ಬೇಕು ಅಂತಂದ್ರೆ ಊರ್ ಬಿಡ್ಬೇಕಂತೆ. ಊರ್ ಬಿಟ್ಟು ನಾವೆಲ್ಲೋ ಪ್ರದೇಶಕ್ಕೆ ಹೋಗಿ ಅಲ್ಲಿ ಹೋದಾಗ್ಲೇ ನಮ್ಮೂರಿನ ಬೆಲೆ ಗೊತ್ತಾಗೋದು, ಅಲ್ಲಿ ಬದುಕು ಕಟ್ಕೊಂಡಾಗ್ಲೇ ನಮ್ಮೂರಿನ ಭವಿಷ್ಯ ಚೇಂಜ್ ಮಾಡಕ್ ಸಾಧ್ಯ ಆಗೋದು. ಹಾಗಾಗಿ ನೀವು ಆ ಕೆಲಸದಲ್ಲಿ ಬಹಳ ನಿರತರಾಗಿದ್ದೀರಿ. ಅಂಡ್ ವಂಡರ್ಫುಲ್. ನನ್ ಬಹಳ ಖುಷಿಯಾದಂತ ಪಾಡ್ಕಾಸ್ಟ್ ಅಂತ ಪದೇ ಹೇಳ್ತಾ ನೀವು ಬಂದಿದ್ಕೆ ನನಗೂ ಆಶ್ಚರ್ಯ. ನಿಮ್ ಟೈಮ್ ಮತ್ತೆ ಅಲ್ಲಿ 31st ಓಡ್ತಿದ್ದೀರಿ ಹಾಂಗ್ಕಾಂಗ್ ಮೂಲಕ ಚೀನಾಗೆ. ಈ ಗ್ಯಾಪ್ ಅಲ್ಲೂ ಕರೆದ ತಕ್ಷಣ ಬರ್ತೀನಿ ಅಂತ ಹೇಳಿದ್ ನಂಗೆ ಬಹಳ ಖುಷಿ ಆಯ್ತು. ಅಂಡ್ ಇಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ, ನಿಮ್ ತಂದೆಯವ್ರ ಇಂಟರ್ವ್ಯೂ ಮಾಡಕ್ಕೆ ಟೈಮ್ ತಗೋತೀನಿ. ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ನನಗೆ ಖುಷಿ ಆಯ್ತು ಆಕ್ಚುಲಿ ನೀವು ಕರೆದಾದ್ಮೇಲೆ. ಅಂಡ್ ಅದಕ್ಕಿಂತ ಜಾಸ್ತಿ ಖುಷಿ ಆಗಿದೆ ಏನು ಅಂದ್ರೆ ನೀವು ಆ ಟೈಮ್ ಇಂದ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ. ಇಲ್ಲ ಏನಾಗುತ್ತೆ ಅಂದ್ರೆ ಇಷ್ಟೇ, ನಾವು ಸೋಷಿಯಲ್ ಮೀಡಿಯಾ ಯಾವುದೇ ಇನ್ಫ್ಲುಯೆನ್ಸರ್ ಏನೇ ಸೆಗ್ಮೆಂಟ್ ಆದ್ರೂ ಪಾಸಿಟಿವ್ ಅಷ್ಟೇ. ಒಳ್ಳೇದ್ ಹೇಳಕ್ ಬಹಳಷ್ಟು ಅವಕಾಶ ಇರ್ಬೇಕಾದ್ರೆ ಒಳ್ಳೇದ್ನ ಹೇಳ್ಬೇಕಾಗತ್ತೆ.
ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಂದ್ರೆ ಬೆಳಗ್ಗೆ ಇದ್ರೆ ಸರಿ ಇಲ್ಲ ಅಂತಿರುತ್ತೆ. ಸರಿ ಯಾವ್ದು ಅಂತ ಹೇಳೋ ಕೆಲಸ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ನಾನು ಅಲ್ಲಿನ ಬದುಕನ್ನು ಹೇಳ್ತಾ ಮತ್ತೆ ಅವ್ರು ಕಷ್ಟ ಪಡ್ತಾರೋ ರೀತಿಗಳು ಹೇಳ್ತಾ ಆದಾಗ ಅನ್ಸೋದು ಹೌದು ನಾವು ಅದೇ ಅದಿಲ್ ಬಂದವ್ರು ಇಲ್ಲಿಗೆ. ಇನ್ ತಿರ್ಗಿ ನೋಡಿದಾಗ ನಾನು ಮಂಡ್ಯದ ಬಸ್ಗಳಲ್ಲಿ ನಮ್ ಕೆರೆಮೇಗಳ ದುಡ್ಡಿಂದ ಇಲ್ಲಿ ಬಂದು ಇವತ್ತು ಇಲ್ಲಿ ಕೂತಿದೀವಿ ಸದಾಶಿವನಗರ ಈ ಆಫೀಸಲ್ಲಿ ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ನನ್ನ ಜರ್ನಿ ಕೂಡ ಹಂಗೆ 2003 ಹಿಂಗೆ ಇದೆ. ಹಾಗಾಗಿ ಒಂದು 22 ವರ್ಷದ ಜರ್ನಿ ಅಂದ್ರೆ ಮೀಡಿಯಾ ಜರ್ನಿ ನಮ್ದು 2009ರಿಂದ 16-17 ವರ್ಷದ ಜರ್ನಿ. ಬಟ್ ಕಷ್ಟ ಇವೆಲ್ಲ ಅಂದಾಗ ಚಿಕ್ಕವನಿದ್ದಂಗ್ಲೇ ಕಷ್ಟಪಟ್ಟಿದೀವಿ. ಹಾಗಾಗಿ ಚೀನಾದ ಸ್ಟೋರಿ ಬಹುತೇಕ ನನಗೂ ಕನೆಕ್ಟ್ ಆಗಿದೆ. So ಹಾಗಾಗಿ ಸಾಯಿಲ್ ಕನೆಕ್ಟಿಂಗ್ ಪೀಪಲ್ಸ್ ಅಂತ ಎಲ್ರಿಗೂ ಕನೆಕ್ಟ್ ಆಗ್ತಿದ್ರಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ನಮ್ ಕಡೆಯಿಂದ ಬಂದಿದ್ದಕ್ಕೆ. ನೀವು ಮತ್ತೆ ಇಂಡಿಯಾಗ ವಾಪಸ್ ಇನ್ನೊಂದ್ 2 ವರ್ಷ 3 ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಬರ್ತೀನಿ ನಾನು. ನೆಕ್ಸ್ಟ್ ಇಯರ್ ಬರ್ತೀನಿ. 4 months ಆದ್ಮೇಲೆ ಕೆಲಸ ಆದ್ಮೇಲೆ ಡೆಫಿನೆಟ್ಲಿ ಬರ್ತೀನಿ. ಜಸ್ ಫೈನ್. ಹಾಗಾಗಿ ಸಂಪರ್ಕದಲ್ಲಿರೋಣ. ನನ್ ಬಹಳ ಖುಷಿ ಆಗಿದ್ ನೀವು ಆಗ್ಲೇ ಹೇಳಿದ್ರಿ ಎಸ್ ನಮ್ ದೇಶ ನಾವು ಉದ್ಧಾರ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಅಂತ. 4 ಜನಕ್ಕೆ ಹೆಲ್ಪ್ ಮಾಡಿ ಅಂತ ನಿಮ್ ಗುರುಗಳು ಹೇಳಿದ ಸುಬ್ಬಯ್ಯ ಸರ್ ಹೇಳಿದಂಥದ್ದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಂಥದ್ನ ನೀಟಾಗಿ ಎಸ್ ಹೇಳಿದ್ದಾರೆ ಅಂತ ಪಾಲನೆ ಮಾಡ್ತಿದ್ರಿ. ಹೌದು ನನ್ನ ಕೈಲಿ ಏನೂ ಆಗ್ಲಿಲ್ಲ ಅಂತಾರೆ ಕೆಲಸ ಮಾಡ್ಬೇಕಂತ ಒಂದ್ ಕಡೆ, ನನ್ನ ಕೈಲಿ ಶಕ್ತಿ ಇದೆ ಅಂತಾರೆ 4 ಜನಕ್ಕೆ ಕೆಲಸ ಕೊಡ್ಬೇಕಂತೆ, ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತೆ. ಅದಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ಆ ಪ್ರೀತಿ ಹಂಚ್ಬೇಕು ಒಳ್ಳೇದ್ನ ಸ್ಪ್ರೆಡ್ ಮಾಡ್ಬೇಕು ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಆ ಕೆಲಸ ಅಷ್ಟೇ. ನಾವ್ ಇವತ್ತು ಇರ್ತೀವಿ ನಾಳೆ ಇರಲ್ಲ. ಇರೋವರೆಗೂ ಕೂಡ ಒಳ್ಳೆತನ ಅನ್ನೋದಕ್ಕಷ್ಟೇ ಬೆಲೆ ಇರೋದು. ಅಲ್ಲಿಗೆ ಹೋಗೋಣ. ಅಂಡ್ ಒನ್ಸ್ ಅಗೇನ್ ಮಗದೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಸಾಯಿಲ್ ಬಂದಿದ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನಾಗ್ಲೇ ಹೇಳೋದಲ್ಲ ಪ್ರತಿ ಬಾರಿ ಶಿವಕುಮಾರ್ ನೀವೆಲ್ಲ ಕನೆಕ್ಟ್ ಆಗಿದ್ರೆ ರಾಜಕಾರಣದ ಸುದ್ದಿ ರಾಜಕಾರಣಿಗಳ ಸಂದರ್ಶನ. ಆದ್ರೆ ಆ ರಾಜಕಾರಣಿಗಳ ಸುದ್ದಿ ಅಂದಾಗ ಅಲ್ಲಿ ಆಚೆ ಈಚೆ ಇದ್ದೇ ಇರುತ್ತೆ. ಆದ್ರೆ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಒಳ್ಳೆ ಸಕಾರಾತ್ಮಕ ಪಾಸಿಟಿವ್ ಅಂಶಗಳನ್ನ ಇದ್ದಂತ ಇಂಟರ್ವ್ಯೂ. ಅದರಲ್ಲೂ ಎಸ್ಪೆಷಲಿ ಸಾಯಿಲ್ ಎಕ್ಸ್ಪ್ರೆಸ್ ಮಾಡಿದಂತ ರೀತಿ ಇತ್ತಲ್ಲ, ಅವ್ರ ತಂದೆ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ರು, ತಂದೆ ತಾಯಿ, ಅದಾದ್ಮೇಲೆ ಚೀನಾದಲ್ಲಿ ಇರ್ತಕ್ಕಂಥ ಬದುಕು, ಮತ್ತೆ ಆ ತಂದೆಯ ಬುಕ್ ಇದೆಯಲ್ಲ, ಆ ಬುಕ್ಕನ್ನ ಹೆಸರು ಕೇಳಿದಾಗಲೇ ಇದಾಗುತ್ತೆ. ಮತ್ತೆ ರೇಡಿಯೋದಲ್ಲಿ ಬಹಳಷ್ಟು ಸೀರೀಸ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಸಾಯಿಲ್ ಅವ್ರ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗ್ತದೆ. ಬಟ್ ಅವ್ರ ತಂದೆಯವ್ರ ಎಪಿಸೋಡ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ಮತ್ತೊಂದಷ್ಟು ಪ್ರಶ್ನೆಗಳಿದ್ರೆ ಕೇಳಿರಿ. ಅವ್ರು ನೆಕ್ಸ್ಟ್ ಅವ್ರು ಯಾವ್ದಾರ ವಿಡಿಯೋಗಳಲ್ಲಿ ಸಾಧ್ಯ ಆದ್ರೆ ಒಳ್ಳೆ ಕ್ವಶನ್ ಇದ್ರೆ ಅದ್ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.